ನಮಸ್ಕಾರ. 9 ಗಂಟೆ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಹಲವು ಸುದ್ದಿಗಳು, ವಿಭಿನ್ನ ಅಭಿಪ್ರಾಯಗಳು, ಚರ್ಚೆ, ಮಾತು ಮಂಥನ, ಜಗಳ. ಇದೇ ಪ್ರೈಮ್ ನ್ಯೂಸ್. ಇವತ್ತು ಬೆಳಗಿನಿಂದ ಸಂಜೆಯವರೆಗೆ ಆದ ಬೆಳವಣಿಗೆಗಳ ಹಲವು ಸುದ್ದಿಗಳನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಎಂದಿನಂತೆ ನನ್ನ ಜೊತೆ ಗೆಸ್ಟ್ ಕೂಡ ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ತಮಗೆ ನಮ್ಮ ಅತಿಥಿಗಳ ಪರಿಚಯ ಮಾಡಿಕೊಡ್ತೀನಿ. ಮೊದಲನೇದಾಗಿ ಸಾಮಾಜಿಕ ಹೋರಾಟಗಾರ್ತಿ, ಮಾಜಿ ಸಚಿವೆ BT ಲಲಿತಾ ನಾಯಕ್ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಮೇಡಮ್, ತಮಗೆ ಸ್ವಾಗತ. ಹಾಗೆಯೇ JDS ಪಕ್ಷದ ರಮೇಶ್ ಗೌಡ್ರಿದ್ದಾರೆ, ಅವರು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಸರ್, ತಮಗೂ ಸ್ವಾಗತ. ಇನ್ನು ಭಾರತೀಯ ಜನತಾ ಪಕ್ಷದ ಪ್ರಕಾಶ್ ಶೇಷರಾಘವಾಚಾರ್ ಇದ್ದಾರೆ, ಅವ್ರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಸರ್, ತಮಗೂ ಸ್ವಾಗತ. ಇನ್ನು ಕಾಂಗ್ರೆಸ್ನ IT ಸೆಲ್ನ ಮುಖ್ಯಸ್ಥರಾಗಿರುವ ನಿರಂಜನ್ ರಾವ್ ಇದ್ದಾರೆ, ಅವರು ಕಾಂಗ್ರೆಸ್ ಪಕ್ಷದ ವಕ್ತಾರರು ಕೂಡ, ಅವ್ರನ್ನ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಸರ್, ತಮಗೆ ಸ್ವಾಗತ. ಎಸ್ ಪ್ರಿಯ ವೀಕ್ಷಕರೇ, ಇವತ್ತು ಇನ್ನು 1 ಗಂಟೆಯ ಅವಧಿಯಲ್ಲಿ ಏನು ಈ ದೇಶದಲ್ಲಿ GST ಏನು ಜಾರಿಗೆ ಬರ್ತಾ ಇದೆ, ಇದನ್ನು ಐತಿಹಾಸಿಕ ಅಂತ ಕರೆಯಲಾಗ್ತಾ ಇದೆ. ಇದು ಐತಿಹಾಸಿಕ ಹೌದೋ ಅಲ್ವೋ ಅನ್ನೋದು ಬೇರೆ ಪ್ರಶ್ನೆ. ಆದರೆ ಈ ದೇಶದ ತೆರಿಗೆ ಪದ್ಧತಿಯಲ್ಲಿ ಒಂದು ಸರಳತೆಯನ್ನು ತರುವಂಥದ್ದು, ಸುಧಾರಣೆಯನ್ನು ತರುವಂಥದ್ದು ಇದರ ಉದ್ದೇಶ. ಸೊ ಇದ್ರ ಬಗ್ಗೆ ಕೂಡ ಭಿನ್ನಾಭಿಪ್ರಾಯ ಇದೆ. ಇನ್ನೊಂದು 1 ಗಂಟೆಯ ಅವಧಿಯಲ್ಲಿ ಸೆಂಟ್ರಲ್ ಹಾಲ್ನಲ್ಲಿ, ಪಾರ್ಲಿಮೆಂಟ್ನಲ್ಲಿ ಇದರ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ. ಪ್ರಧಾನಿ, ರಾಷ್ಟ್ರಪತಿ ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ. ಎಸ್, ಇದನ್ನು ಹೇಳ್ತಾ ನಾನು ಈ ಹೊತ್ತಿನ ಹೆಡ್ಲೈನ್ಸನ್ನು ಮೊದಲು ನೋಡೋಣ. ಮಧ್ಯರಾತ್ರಿಯಿಂದ ದೇಶಾದ್ಯಂತ ಜಾರಿಯಾಗ್ತಿದೆ GST. ವಿಶೇಷ ಅಧಿವೇಶನದಲ್ಲಿ ರಾಷ್ಟ್ರಪತಿಗಳಿಂದ ಸಿಗಲಿದೆ ಚಾಲನೆ. ತೆರಿಗೆ ಸುಧಾರಣೆಯ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ ಸಂಸತ್ ಭವನ. GST ಜಾರಿಗೆ ಬೇಕಿತ್ತ ವಿಶೇಷ ಅಧಿವೇಶನ. ಬಿಜೆಪಿ ಆಡಂಬರದ ವರ್ತನೆಗೆ ಖಂಡಿಸಿ ಸಮಾರಂಭಕ್ಕೆ ಪ್ರತಿಪಕ್ಷಗಳ ಬಹಿಷ್ಕಾರ. ಮೋದಿ ಸ್ವಕ್ಷೇತ್ರದಲ್ಲೇ ಎದ್ದಿದೆ ವಿರೋಧಿ ಅಲೆ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಬಲ ಪ್ರದರ್ಶನ. ಅಭಿವೃದ್ಧಿ ವಿಚಾರದಲ್ಲಿ ಬಿಜೆಪಿ ನಾಯಕರಿಗೆ ಮುಖ್ಯಮಂತ್ರಿ ಪಂಥಾಹ್ವಾನ. ಮುಂದಿನ ಚುನಾವಣೆಯಲ್ಲಿ ತಮ್ಮದೇ ಅಧಿಕಾರ ಅಂದ್ರು ಸಿದ್ದರಾಮಯ್ಯ. ಭೂತಾನ್ ಬಾರ್ಡರ್ನಲ್ಲಿ ಸೀಮಾ ರೇಖೆಯನ್ನೇ ತಿರುಗ್ತಾ ಇದೆ ಚೀನಾ. ಸಿಕ್ಕಿಂನಲ್ಲಿ ಗಡಿ ಉಲ್ಲಂಘನೆಗೆ ಭಾರತದ ಆಕ್ಷೇಪ. ಸೋಲಲು ಇದು 1962 ಪರಿಸ್ಥಿತಿ ಅಲ್ಲ ಅಂದ್ರು ರಕ್ಷಣಾ ಸಚಿವರು. ಭಾರತ ವೆಸ್ಟ್ ಇಂಡೀಸ್ ನಡುವಿನ 3ನೇ ಏಕದಿನ ಪಂದ್ಯ. ಅಂಟಿಗುವಾ ಮೈದಾನದಲ್ಲಿ ನಡೀತಿದೆ ಕದನ. ಗೆಲುವಿನ ಉತ್ಸಾಹದಲ್ಲಿದೆ ಕೊಹ್ಲಿ ಪಡೆ. ಎಸ್, ಮೊದಲ ಸುದ್ದಿ ನಾನೇನು ಪ್ರಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಹೇಳಿದೆ, ಅದೇ ಮೊದಲ ಸುದ್ದಿ. ಬಹುನಿರೀಕ್ಷಿತ GST ಕಾಯ್ದೆ ಜಾರಿಗೆ ಕ್ಷಣಗಣನೆ ಆರಂಭ ಆಗಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸರಕು ಮತ್ತು ಸೇವಾ ತೆರಿಗೆ ವ್ಯವಸ್ಥೆ ಏಕಕಾಲಕ್ಕೆ ಜಾರಿಗೆ ಬರಲಿದೆ. ಆ ಮೂಲಕ ರಾಷ್ಟ್ರ ಒಂದು ದೇಶ ಒಂದು ತೆರಿಗೆ ಪರಿಕಲ್ಪನೆ ಯುಗಾರಂಭಕ್ಕೆ ಸಾಕ್ಷಿಯಾಗಲಿದೆ. ಸ್ವಾತಂತ್ರ್ಯ ನಂತರ ದೇಶದಲ್ಲಿ ಜಾರಿಗೆ ಬರ್ತಾ ಇರೋ ಅತಿ ದೊಡ್ಡ ತೆರಿಗೆ ಸುಧಾರಣೆ ಇದಾಗಿದೆ. 29 ರಾಜ್ಯಗಳೊಂದಿಗೆ ಸತತ 16 ವರ್ಷಗಳಿಂದ ಸಮಾಲೋಚನೆ ನಡೆಸಿ ಕೇಂದ್ರ ಸರ್ಕಾರ ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರ್ತಾ ಇದೆ. ಮನಮೋಹನ್ ಸಿಂಗ್ ಸರ್ಕಾರ ಸೇರಿದಂತೆ ಇದರಲ್ಲಿ 4 ಸರ್ಕಾರಗಳ ಶ್ರಮ ಇದೆ. ಇದನ್ನು ಕೂಡ ನಾವು ಗಣನೆಗೆ ತೆಗೆದುಕೊಳ್ಳಲೇಬೇಕು. ಇದಕ್ಕಾಗಿ ವಿಶೇಷ ಅಧಿವೇಶನವನ್ನು ಕರೆಯಲಾಗಿದ್ದು, ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು GST ವ್ಯವಸ್ಥೆಗೆ ಚಾಲನೆ ನೀಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮುಖ ಭಾಷಣ ಮಾಡ್ತಾ ಇದ್ದಾರೆ. ಅಂದಹಾಗೆ ಪರೋಕ್ಷ ತೆರಿಗೆ, ಅಬಕಾರಿ ಸುಂಕ, ವ್ಯಾಟ್, ಅಕ್ಟ್ರಾಯ್ ಸೇರಿದಂತೆ ಇತರ ಸ್ಥಳೀಯ ತೆರಿಗೆಗಳನ್ನು ರದ್ದುಪಡಿಸಿ ಕೇಂದ್ರ ಮತ್ತು ರಾಜ್ಯಗಳ ಮಟ್ಟದಲ್ಲಿ ಏಕರೂಪದ ಒಂದೇ ತೆರಿಗೆ ಜಾರಿಗೆ ಬರ್ತಾ ಇದೆ. ಎಸ್, ಇದು ಈ ಒಂದು ತೆರಿಗೆ GST ಏನಿದೆ ಹಿಂದಿನ ಸರ್ಕಾರದ್ದು ಕೂಡ ಇತ್ತು. ಈಗೇನು ರಾಷ್ಟ್ರಪತಿಗಳಾದಂಥ ಪ್ರಣಬ್ ಮುಖರ್ಜಿ ಅದಕ್ಕೊಂದು ಶೇಪ್ ಕೂಡ ಕೊಟ್ಟಿದ್ರು. ಸರ್ಕಾರ ಅನ್ನುವುದು ಕಂಟಿನ್ಯೂಯಸ್ ಆದ ಒಂದು ವ್ಯವಸ್ಥೆ ಆಗಿರುವುದರಿಂದ ಅದು ಕಂಟಿನ್ಯೂ ಆಗಿ ಬರ್ತಾ ಇದೆ. ಆದರೆ ಇಡೀ ಈ GSTಗೆ ಏನಿದೆ ಇದಕ್ಕೆ ಸಂಬಂಧಪಟ್ಟಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರತಿಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸಿ. ಆದರೆ
ಯಾರೂ ಕೂಡ ಜಿ ಎಸ್ ಟಿಯನ್ನು ವಿರೋಧಿಸ್ತಾ ಇಲ್ಲ. ಭಾಳಷ್ಟು ಮಾಧ್ಯಮಗಳಿಗೆ ಜಿ ಎಸ್ ಟಿಗೆ ಆ ಪ್ರತಿಪಕ್ಷಗಳ ವಿರೋಧ ಅಂತ ಬರ್ತದೆ. ಜಿ ಎಸ್ ಟಿಯನ್ನು ವಿರೋಧಿಸಿಲ್ಲ, ಆದರೆ ತರಾತುರಿಯಿಂದ ಜಾರಿಗೆ ಇದು ಬರ್ತಾ ಇದೆ ಅನ್ನುವುದು ಪ್ರತಿಪಕ್ಷಗಳ ವಾದ. ಇನ್ನಷ್ಟು ಚರ್ಚೆ ಬೇಕಾಗಿತ್ತು, ಇನ್ನಷ್ಟು ಮಾತುಕತೆ ಬೇಕಾಗಿತ್ತು. ಸೊ ಒಟ್ಟಾರೆ ಇಡೀ ಏನು ಸ್ಲ್ಯಾಬ್ ಸಿಸ್ಟಮ್ ಏನಿದೆ, ನೀವು ಈ ಸ್ಲ್ಯಾಬ್ ಸಿಸ್ಟಮ್ನಲ್ಲಿ ಯಾವ ಈ ಫಾರ್ ಎಕ್ಸಾಂಪಲ್ ಕೆಲವು 0 ತೆರಿಗೆ ಇದೆ, ಕೆಲವು 5% ಏನು ತೆರಿಗೆ ಇದೆ, 12% ಇದೆ, 18% ಇದೆ, 28%. 4 ಸ್ಲ್ಯಾಬ್ಗಳೇನಿವೆ. ಈ ಸ್ಲ್ಯಾಬ್ಗಳಲ್ಲಿ ನೀವು ಯಾವುದನ್ನು ಸೇರಿಸಿದ್ದೀರಿ ಮತ್ತು ಯಾವುದನ್ನು ಬಿಟ್ಟಿದ್ದೀರಿ, ಈ ಬಗ್ಗೆ ಕೆಲವರಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಆ ಕಾರಣಕ್ಕೆ ಅದರ ಜೊತೆಗೆ ಸೆಂಟ್ರಲ್ ಹಾಲ್ನಲ್ಲಿ ಕಳೆದಿರುವ ಬಗ್ಗೆ ಕೂಡ ಪ್ರತಿಪಕ್ಷಗಳ ಕಾಂಗ್ರೆಸ್ ಪಕ್ಷ ಎಸ್ಪೆಷಲಿ ಒಂದು ವಿರೋಧ ಇದೆ. ಯಾಕಂದರೆ ದೇಶದಲ್ಲಿ ಈವರೆಗೆ 3 ಬಾರಿ ಸೆಂಟ್ರಲ್ ಹಾಲ್ನಲ್ಲಿ ರಾತ್ರಿ ಹೊತ್ತು ವಿಶೇಷ ಅಧಿವೇಶನ ನಡೆಯಿತು. ಭಾರತಕ್ಕೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ 1947ರಲ್ಲಿ ನಡೆದಿತ್ತು. ಸ್ವಾತಂತ್ರ್ಯ ಬಂದು 25 ವರ್ಷ ಮತ್ತು ಸ್ವಾತಂತ್ರ್ಯ ಬಂದು 50 ವರ್ಷ ಏನಾಗಿತ್ತು ಆಗ ಕೂಡ ಕರೆದಿದ್ರು. ಈಗ ಈ ಹೊತ್ತಿನಲ್ಲಿ ನೀವು ಸೆಂಟ್ರಲ್ ಹಾಲಲ್ಲಿ ರಾತ್ರಿ ಅಧಿವೇಶನ ಕರೆಯುವುದು ಸರಿಯಲ್ಲ ಅನ್ನುವುದು ಕಾಂಗ್ರೆಸ್ ವಾದ ಆಗಿತ್ತು. ಈ ವಾದದ ಕಾರಣದಿಂದಾಗಿ ಪ್ರತಿಪಕ್ಷಗಳು ಇದಕ್ಕೆ ಬಹಿಷ್ಕಾರ ಹಾಕಿವೆ. ಆದರೆ ಪ್ರತಿಪಕ್ಷಗಳು ಎಲ್ಲವೂ ಕೂಡ ಒಗ್ಗಟ್ಟಾಗಿಲ್ಲ. ಏನು ನಿತೀಶ್ ಕುಮಾರ್ ಅವರು ಏನಿದ್ದಾರೆ, ನಿತೀಶ್ ಕುಮಾರ್ ಇದರಲ್ಲಿ ಭಾಗವಹಿಸಿದ್ದಾರೆ, ಡೆಲಿಗೇಷನ್ ಇದು ಕಳಿಸಿದ್ದಾರೆ. ಫಸ್ಟ್ ಪ್ರಕಾಶ್ ಶೇಷರಾಘವಾಚಾರ್. ನನ್ನ ಪ್ರಶ್ನೆ ಇರುವುದು, ಏನು ಕಾಂಗ್ರೆಸ್ ಏನು ಒಂದು ಪ್ರಶ್ನೆಯನ್ನು ಎತ್ತಿದೆ. ಒಂದು, ಇದು ತರಾತುರಿಯ ಮಾಡಿದ್ದು, ಇದ್ರ ಬಗ್ಗೆ ಎಷ್ಟು ಚರ್ಚೆ ನಡಿಬೇಕಿತ್ತೋ ಅಷ್ಟು ಚರ್ಚೆ ನಡೆದಿಲ್ಲ ಅನ್ನೋದು. ಅದರ ಜೊತೆಗೆ ಸೆಂಟ್ರಲ್ ಹಾಲ್ನಲ್ಲಿ ಮಧ್ಯರಾತ್ರಿಯ ಅಧಿವೇಶನ ಬೇಕಿತ್ತಾ ಅನ್ನೋದು ಕಾಂಗ್ರೆಸ್ ಪ್ರಶ್ನೆ. ಯುವರ್ ರಿಯಾಕ್ಷನ್ ಪ್ಲೀಸ್. ಕನ್ನಡದಲ್ಲಿ ಒಂದು ಗಾದೆ ಇದೆ, ಈ ಒಲ್ಲದ ಗಂಡಂಗೆ ಮೊಸರಲ್ಲಿ ಕಲ್ಲು ಅಂತ. ಏನೋ ಒಂದು ತಪ್ಪು ಕಂಡು ಹಿಡಿಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡಾಗ ಇಂಥ ಸಣ್ಣ ಪುಟ್ಟ ಆಕ್ಷೇಪಗಳನ್ನ ತೆಗೆದು ಅದನ್ನು ಬಹಿಷ್ಕಾರ ಮಾಡ್ತಾ ಮುಂಚೆ ಕಾಂಗ್ರೆಸ್ಸಿನ ವರಿಷ್ಠ ನಾಯಕರು ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು, ಕೃಷ್ಣ ಬೈರೇಗೌಡರು ಏನು ಹೇಳಿದ್ರು ಅನ್ನೋದನ್ನು ಒಂದು ಸತಿ ಕೇಳಬೇಕಾಗಿತ್ತು. ಇವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಅಜಯ್ ಮಾಕನ್ ಅವರು ಒಂದು ಸತಿ ಇವ್ರದ್ದೇ ಸರ್ಕಾರದ ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ರು. ಆ ಪತ್ರಿಕಾಗೋಷ್ಠಿಯಲ್ಲಿ ರಾಷ್ಟ್ರಪತಿಗಳು ಒಂದು ಆದೇಶ ಹೊರಡಿಸೋಕ್ಕೆ ಸುಗ್ರೀವಾಜ್ಞೆ ಆರ್ಡಿನೆನ್ಸ್ ಕಳಿಸ್ತಾ ಇದ್ರು. ರಾಜಕಾರಣದಲ್ಲಿ ಇರೋದೇನಿದೆ, ಸರ್ಕಾರ ಅಥವಾ ಯಾರೇ ತೆಗೆದುಕೊಳ್ಳುವ ಒಂದು ನಿರ್ಧಾರ ಏನಿರುತ್ತೆ ಅದರ ಕ್ರೆಡಿಟ್ ಯಾರ್ಯಾರಿಗೆ ಸಲ್ಲಬೇಕು ಅಂತ. ಈಗ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳಿಗಿರುವ ಸಂಶಯ, ಇದನ್ನ ಒಂದು ರೀತಿ ಸ್ವಾತಂತ್ರ್ಯ ಸಿಕ್ಕ ರೀತಿಯ ಸೆಲೆಬ್ರೇಷನ್ ಮಾಡಿಬಿಟ್ಟು ದೇಶಕ್ಕೆ ಸ್ವಾತಂತ್ರ್ಯ ಬಂತೇನೋ ಅಥವಾ 25 ವರ್ಷ ಆಯ್ತಾನೋ 50 ವರ್ಷ ಆಯ್ತಾನೋ ಅನ್ನೋ ರೀತಿ ಸೆಲೆಬ್ರೇಟ್ ಮಾಡಿ ಅದರ ಕ್ರೆಡಿಟ್ ತಗೊಳ್ಳೋದಕ್ಕೆ ಬಿಜೆಪಿ ಸರ್ಕಾರ ಯತ್ನ ನಡೆಸ್ತಾ ಇದೆ ಅನ್ನೋದು ಪ್ರಮುಖ ಆರೋಪ. ಅಲ್ಲ, ಈಗ ನೀವು ಬಾಯ್ಕಾಟ್ ಮಾಡಿದ್ರೆ ಎಲ್ಲ ಕ್ರೆಡಿಟ್ ನಮಗೆ ಬರುತ್ತೆ. ಈಗ ಜಿ ಎಸ್ ಟಿ ಕೌನ್ಸಿಲ್ ಅಲ್ಲಿ ಯಾವತ್ತೂ ಇದನ್ನ ಲಾಂಚ್ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ರಂಥದ್ದು. ಇಲ್ಲಿ ತೆರಿಗೆ ಹಾಕೋದು, ತೆರಿಗೆ ಹಿಂತಗೊಳ್ಳೋದು ಎಲ್ಲವೂ ಕೂಡ ಜಿ ಎಸ್ ಟಿ ಕೌನ್ಸಿಲಲ್ಲಿ ಆಗೋದು. ಅದಕ್ಕೆ ಕರ್ನಾಟಕ ರಾಜ್ಯ ಸೇರಿ ಪ್ರತಿಯೊಂದು ರಾಜ್ಯಗಳವರು ಸ್ಟೇಕ್ ಹೋಲ್ಡರ್ ಇದ್ದಾರೆ. ಅಂದ್ರೆ ಈ ರಾಜ್ಯನೂ ಒಪ್ಕೊಂಡಿದೆ, ಪಂಜಾಬ್ ಅವರು ಒಪ್ಕೊಂಡಿದ್ದಾರೆ. ಕ್ರೆಡಿಟ್ ಯಾರು ತಗೊಂಡಿದ್ದಾರೆ? ಎಲ್ಲ ಈಗ ದೇವೇಗೌಡರನ್ನು ಕರೆದಿದ್ದಾರೆ, ಮನಮೋಹನ್ ಸಿಂಗ್ ಅವ್ರನ್ನು ಕರೆದಿದ್ದಾರೆ. ನೀವು ಬರಲ್ಲ ಅಂದ್ರೆ ರಾಹುಲ್ ಗಾಂಧಿ ಕೂಡ ಮಾತನಾಡಿದ್ದಾರೆ ಅದಕ್ಕೆ ಬಹಿಷ್ಕಾರ ಬಗ್ಗೆ. ಈಗ ಪ್ರಕಾಶ್ ಕೆಲವು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಈಗ ಬಹಿಷ್ಕಾರ ಹಾಕುವ ಮೂಲಕ ಕ್ರೆಡಿಟ್ ನಮಗೆ ಮಾತ್ರ ಸಿಗುತ್ತೆ, ನಿಮ್ಗೆ ಸಿಗದಿದ್ದಾಗ ಮಾಡ್ಕೊಂಡ್ರೆ ಅರ್ಥದಲ್ಲಿ ಮಾತಾಡಿದ್ರೆ ಸರ್, ಇದು ಇಶ್ಯೂ ಏನು, ಒಂದು ಟ್ಯಾಕ್ಸನ್ನು ಸೆಂಟ್ರಲೈಸ್ ಮಾಡಿರೋದು. ಅದು ಕಾಂಗ್ರೆಸ್ ಸರ್ಕಾರ ಇರಲಿ, ಮುಂಚೆ ಇರಲಿ, ವಾಜಪೇಯಿ ಕಾಲದಲ್ಲಿರಲಿ, ಅದಕ್ಕೆ ಮುಂಚೆಯಿಂದ ಮೂವ್ ಆಗಿರೋದು ಫೈಲು. ಆ್ಯಕ್ಚುಲಿ ಈ ಇಶ್ಯೂ ಮೇಲೆ ನರೇಂದ್ರ ಮೋದಿಯವರು ಗುಜರಾತ್ ಮುಖ್ಯಮಂತ್ರಿ ಇದ್ದಾಗ ಎಷ್ಟು ಕಠಿಣವಾಗಿ, ಎಷ್ಟು ಕೆಟ್ಟದಾಗಿ ಅದನ್ನು ಇಶ್ಯೂನ ನೋಡಿದ್ದಾರೆ ಅಂತ ಎಲ್ಲ ಚಾನೆಲ್ಗಳು ತೋರಿಸಿದ್ದಾರೆ. ಈವನ್ ವಿಡಿಯೋ ಇವತ್ತು ಆಗಿದೆ, ತಾವು ತೋರಿಸಿದ್ರೆ ಚೆನ್ನಾಗಿರುತ್ತೆ, ಜನಕ್ಕೆ ಅರ್ಥ ಆಗಲಿ ಅಂತ. ಆದರೆ ಈಗ ಅದು ಹೆಂಗೆ ಅಂದರೆ ಇವ್ರಿಗೇನು ಸೂಟ್ ಆಗತ್ತೆ, ಅದು ಏನು ಹೇಳ್ತಾರೆ, ಯಾವ ನದಿ ಹೆಂಗೆ ಹರಿಯತ್ತೋ ಅದರಲ್ಲಿ ಧುಮುಕ್ಬಿಡೋದು, ಅಲ್ಲಿಗೆ ದಡ ತಲುಪಿಬಿಡೋದು ಅಂತ. ಬಹಿಷ್ಕಾರ ಹಾಕಿದ್ ಸರಿ ಸರ್, ಬಹಿಷ್ಕಾರ ಹಾಕಿದ್ ಸರಿ. ಯಾಕೆ ಅಂದರೆ ಇದೇನು ದೊಡ್ಡ ಫ್ರೀಡಮ್ ಮೂವ್ಮೆಂಟ್ ಅಲ್ಲ, ಇದೇನು ಇಂಡಿಯಾ ಪಾಕಿಸ್ತಾನ್ ವಾರ್ ಗೆದ್ದಿಲ್ಲ. ಇದೇನು ಇಶ್ಯೂ ಸರ್? ಒಂದು ಟ್ಯಾಕ್ಸ್ನ ನೀವು ಸೆಂಟ್ರಲೈಸ್ ಮಾಡ್ತಾ ಇದ್ದೀರಾ. ಒಂದು ಟ್ಯಾಕ್ಸು ಜನಕ್ಕೆ ನಿಮ್ಗೆ ಹಂಗಾಗತ್ತೆ, ಹಿಂಗಾಗತ್ತೆ, ಸರ್ ಟ್ಯಾಕ್ಸು ತೆರಿಗೆ, ನೀವು ಜನದಿಂದ ತಗೊಳ್ಳೋ ತೆರಿಗೆನ ಅದನ್ನು ಸೆಂಟ್ರಲೈಸ್ ಮಾಡಿದ್ದೀರಾ, ಸ್ಟೇಟ್ ಗೌರ್ಮೆಂಟ್ಸಿಂದ ಅಪ್ರೂವಲ್ ತೊಗೊಂಡು ಮಾಡ್ತಾ ಇದ್ದೀರಾ. ಆ ತೆರಿಗೆ ತೊಗೊಳೋದಕ್ಕೆ ನಿಮ್ಗೇನು ವಿಶೇಷ ಸೆಷನ್ ಬೇಕಾ? ದಟ್ ವಿಲ್ ಡಿಸ್ಕಸ್
ರಮೇಶ್ ಗೌಡ್ರೆ, ದೇವೇಗೌಡರಿಗಂತೂ ತುಂಬ ಸಂತೋಷ ಆಗಿದೆ. ಇವತ್ತು ಅವ್ರ ವೇದಿಕೆಯ ಮೇಲೆ ಇರಲಿದ್ದಾರೆ. ಅವ್ರು ಹೇಳಿದ್ದಾರೆ ಇದು ರಾಜಕೀಯ ಅಲ್ಲ, ಆ ಕಾರಣಕ್ಕೆ ನಾವು ಭಾಗವಹಿಸ್ತೀನಿ ಅಂತ. ಸರ್, ಇದರಲ್ಲಿ ತುಂಬ ಸಂತೋಷ ಆಗಿದೆ ಅಂತೇನಲ್ಲ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ. ಯಾಕೆಂತಂದರೆ ಅವರು ಅನಂತಕುಮಾರ್ ಸರ್ ಅವರು ಬಂದು ಮನೆಗೆ ಬಂದು ಪ್ರಧಾನಮಂತ್ರಿಗಳು ಸಹ ಫೋನ್ ಮಾಡಿ ಫೋನ್ ಮುಖಾಂತರ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಆಹ್ವಾನವನ್ನು ಕೊಟ್ಟಿದ್ದರು. ಹಾಗಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಏನು ಇವತ್ತಿನ ದಿವಸ ದೇಶವ್ಯಾಪ್ತಿ ಒಂದೇ ತೆರಿಗೆಯನ್ನು ಏಕರೂಪ ತೆರಿಗೆ ಅಂತೇಳಿ ಏನು ಇವತ್ತಿನ ಜಾರಿಗೆ ಮನೆ ಬಂದು ಕರೆದ್ರು ಅಂತ ಹೋಗೋದು ಮದುವೆ ಮನೆ ಅಲ್ಲ ಒಂದು ಒಬ್ಬ ಮಾಜಿ ಪ್ರಧಾನಮಂತ್ರಿಗೆ ಇಲ್ಲ, ದಯಮಾಡಿ ಕೇಳಿ, ಒಬ್ಬ ಮಾಜಿ ಪ್ರಧಾನಮಂತ್ರಿಗಳಿಗೆ ಆ ಕಾರ್ಯಕ್ರಮದಲ್ಲಿ ನೀವು ಇರಬೇಕು, ನಿಮ್ಮ ಉಪಸ್ಥಿತಿ ಇದ್ರೆ ಆ ಕಾರ್ಯಕ್ರಮಕ್ಕೆ ಬಹಳ ಹೆಚ್ಚಿನ ಗೌರವ ಬರುತ್ತೆ ಅನ್ನೋ ಒಂದು ರೀತಿಯಲ್ಲಿ ಪ್ರಧಾನಮಂತ್ರಿಗಳು ಅವರ ಸರ್ಕಾರದ ಒಬ್ಬ ಸಚಿವರನ್ನ ಕಳಿಸಿಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲ, ನಿಜ ಇರ್ಬೋದು, ಆದರೆ ಅವರು ಪಕ್ಷದ ತೀರ್ಮಾನ, ನೀವು ಅದನ್ನ ಬಹಿಷ್ಕಾರ ಮಾಡೋದು ಅದು ನಿಮ್ಮ ಪಕ್ಷದ ತೀರ್ಮಾನ. ಆದರೆ ನಾವು ಯಾರೋ ಕಾಂಗ್ರೆಸ್ ಪಕ್ಷದವರು ಬಹಿಷ್ಕಾರ ಮಾಡ್ತಾರೆ ಅಂತೇಳಿ ಎಲ್ಲ ಪಕ್ಷದವರು ಬಹಿಷ್ಕಾರ ಮಾಡ್ಬೇಕಂತೇನಿಲ್ಲ. ಹಾಗಾಗಿ ಇವತ್ತಿನ ದಿವಸ ಸರ್ ಎಲ್ಲ ಒಂದು ಏನು ಇಡೀ ಎಲ್ಲ ರಾಜ್ಯದಲ್ಲೂ ಸಹ ಒಂದೊಂದು ರೀತಿಯ ತೆರಿಗೆ ಇದ್ದಿದ್ದನ್ನ ಇವತ್ತೇನು ಒಂದೇ ತೆರಿಗೆ ಇವತ್ತು ಏನು ಕೇಂದ್ರ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇನ್ನೇನು ಅದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ನಾವಂತೂ ಇದನ್ನ ಸ್ವಾಗತ ಮಾಡ್ತೀವಿ. ಯಾಕೆ ಅಂತಂದ್ರೆ ಒಂದೇ ಒಂದು ತೆರಿಗೆ ಇರತಕ್ಕಂಥದ್ದು ಒಳ್ಳೆಯದು. ಆದರೆ ಇದನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವರು BJP-ಯವರು, ಅದರಲ್ಲೂ ನಮ್ಮ ಪ್ರಧಾನಮಂತ್ರಿಗಳು ಭಾಳ ಇದನ್ನ ಒಂದು ಅವರು ಯಾವುದೇ ಒಂದು ಕೆಲಸ ಮಾಡಿದ್ರು ಸಹ ಭಾಳ ಹೆಚ್ಚಿನ ಒಂದು ಜನರಿಗೆ ಏನೋ ಒಂದು ಸಾಧನೆ ಮಾಡಿದ್ದೀರಿ ಅಂತೇಳಿ ಅಲ್ಲ ಸರ್, ಏನೋ ಒಂದು ಅಲ್ಲ ಒಂದು ನಿಮಿಷ ಸರ್, ಯಾವುದೋ ಅದನ್ನ ನಾವು ಹೇಳ್ತಾ ಇದ್ದೀವಿ. ಏನು ರಾತ್ರಿ 12 ಗಂಟೆಗೆ ಇದನ್ನೇ ಜಾರಿಗೆ ತರ್ತಾ ಇದ್ದಾರೆ. ಅವರು ಸ್ವಲ್ಪ ಪ್ರಚಾರ ಪ್ರಿಯರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಇದನ್ನ ರಾತ್ರಿ 12 ಗಂಟೆಗೆ ಇದನ್ನ ಜಾರಿಗೆ ತರಬೇಕಾದಂತ ಅವಶ್ಯಕತೆ ಇರಲಿಲ್ಲ ಸರ್. ಇದು ಒಳ್ಳೆ ಕಾರ್ಯಕ್ರಮ ಇರಬಹುದು, ಆದ್ರೆ ರಾತ್ರಿ 12 ಗಂಟೆಗೆ ಜಾರಿಗೆ ತರಂತದ್ದು 12 ಗಂಟೆಗೆ 1ನೇ ತಾರೀಕು ಪ್ರಾರಂಭ ಆಗುತ್ತೆ ಆಗಲ್ಲ. ಒಂದು ಯಾಕೆಂದ್ರೆ ಹಿಂದೆ ನೋಟ್ ಬ್ಯಾನ್ ಮಾಡಿದಾಗ ಸಹ ನಾವು ರಾತ್ರಿ 11 ಗಂಟೆ 12 ಗಂಟೆಯಲ್ಲಿ ನಾವು ಭಾಷಣವನ್ನ ಮಾಡಿದ್ದು, ದೇಶವನ್ನು ಉದ್ದೇಶಿಸಿ ಭಾಷಣ. ಹೌದು, ಎಲ್ಲ ರಾಜಕೀಯ ಮಹತ್ವದ ಚಟುವಟಿಕೆಗಳು ಚರ್ಚೆಗಳು ಮಧ್ಯರಾತ್ರಿ ನಡೆದು ಈ ದೇಶದಲ್ಲಿ ಡೇ ಟೈಮ್ ನಡೆಯಲ್ಲ. ಸ್ವಾತಂತ್ರ್ಯ ಸಾಧಕ ಬಾಧಕಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾದ್ರೆ ಇವತ್ತೇನು ಜಾರಿಗೆ ತರಲಿಕ್ಕೆ ಕೊಟ್ಟಿದ್ದಾರೆ, ಉಪಯೋಗ ಏನು, ಅಥವಾ ಇದರಲ್ಲಿ ಯಾವ್ದ್ರಲ್ಲಿ ಟ್ಯಾಕ್ಸ್ ಹೆಚ್ಚು ಮಾಡಿದ್ದಾರೆ, ಇದರಲ್ಲಿ ಯಾವ್ದು ಕಡಿಮೆ ಮಾಡ್ಬೇಕು ಅನ್ನೋದು ಜನರಿಗೆ. ನನಗಿರೋದೇನು ಗೊತ್ತಾ, JDS ಇದ್ರ ಬಗ್ಗೆ ಈಗ ಸ್ಲ್ಯಾಬ್ಗಳ ಬಗ್ಗೆ ಆಗಲಿ ಇನ್ನೊಂದು ಬಗ್ಗೆ ಆಗಲಿ ರಾಷ್ಟ್ರಾಧ್ಯಕ್ಷರು ಅಥವಾ ರಾಜ್ಯಾಧ್ಯಕ್ಷರು ಮಾತಾಡಿದ್ದು ನಾನು ನೋಡಿಲ್ಲ. ಇಫ್ ಐ ಆಮ್ ರಾಂಗ್, ಸಾರಿ, ನನಗೆ ಗೊತ್ತಿಲ್ಲ. ನಾನು ಪತ್ರಿಕೆ ನೋಡಿದಾಗ ಅವ್ರು ಯಾವತ್ತೂ ರಿಯಾಕ್ಟ್ ಮಾಡಿಲ್ಲ GST ಬಗ್ಗೆ. ಇವತ್ತು ಇದ್ದಕ್ಕಿದ್ದಂಗೆ ಅವ್ರು ಭಾಗವಹಿಸಿದ್ದಾರೆ, ಫೈನ್, ನಂದೇನು ಮಾಜಿ ಪ್ರಧಾನಿ ಗೌರವದಿಂದ ಕರೆದಿದ್ದಾರೆ, ಗೌರವದಿಂದ ಹೋಗ್ತಿದ್ದಾರೆ. ಅಲ್ಲಿ ಹೋದ್ರೆ ಪ್ರಚಾರ ಸಿಗುತ್ತೆ, ಅದು ಸಿಗೋದಿಲ್ಲ. ಇವತ್ತು ಮೋದಿ ಫುಲ್ ಮೋದಿಮಯ ಆಗಿರುತ್ತೆ. ಪಾಪ ಗೌಡ್ರ ಟವಲ್ ಹಾಕೊಂಡು ಎಲ್ಲ ನಮ್ಮ ಸರ್, ಅದಕ್ಕೆ ನಾನು ಫಸ್ಟೇ ಹೇಳ್ಬಿಟ್ಟೆ. ಯಾಕೆಂತಂದ್ರೆ ಇದೇನು ಏಕರೂಪ ತೆರಿಗೆ ಜಾರಿಗೆ ತರ್ತಾ ಇದ್ದೀರಿ, ಪ್ರಧಾನಮಂತ್ರಿಗಳು ಸ್ವಲ್ಪ ಪ್ರಚಾರ ಪ್ರಿಯರು ಅಂತ ನಾನು ಆಗ್ಲೇ ಅದಕ್ಕೆ ಹೇಳಿದ್ದು. ಯಾಕೆ ಅಂತಂದ್ರೆ ಅವ್ರು ಯಾವುದೇ ಸರ್ಕಾರಗಳನ್ನು ಯಾವುದಾದ್ರೂ ಒಂದು ಕಾರ್ಯಕ್ರಮ ಅನುಷ್ಠಾನಕ್ಕೆ ತಂದವಾಗ ಇಷ್ಟೊಂದು ಪ್ರಚಾರ ತಗೊಂಡಿಲ್ಲ. ಆದರೆ ಈ ಸರ್ಕಾರದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಇವರು ಅನುಷ್ಠಾನಕ್ಕೆ ತರಬೇಕಾದ್ರೆ ಅದನ್ನ ಹೆಚ್ಚು ಪ್ರಚಾರಕ್ಕೆ ಬಳಸ್ಕೊಳ್ತಾರೆ. ಲಲಿತಾ ನಾಯ್ಕ ಅವರ ದೇಶಕ್ಕೆ ಗೊತ್ತಿರೋ ನಿಮ್ಮ ಅಭಿಪ್ರಾಯ ಕೇಳೋದಕ್ಕೆ ಇಷ್ಟಪಡ್ತೇನೆ. ಏನು ತೆರಿಗೆಯಲ್ಲಿ ಸರಳೀಕರಣ ಬರ್ತಾ ಇದೆ, ದೇಶಾದ್ಯಂತ ಏಕರೂಪ ತೆರಿಗೆ ಪದ್ಧತಿ ಬರ್ತಾ ಇದೆ, ಏನು ನಿಮ್ಮ ರಿಯಾಕ್ಷನ್? ಅದ್ರ ಜೊತೆ ಫಂಕ್ಷನ್ ಇವತ್ತು ಮಾಡ್ತಾ ಇರೋದು 2 ಪಾರ್ಟ್ ಇದೆ, ಮಾಡ್ತಾ ಇದ್ದಾರೆ. ಇದು ಒಳ್ಳೇದು ಅಂತ ನನಗೆ ಅನಿಸ್ತಾ ಇದೆ. ಆದರೆ ಯಾವ ಯೋಜನೆ ಬಂದರೂ ಕೂಡ ಅದರಲ್ಲಿ ಮತ್ತೆ ಮೊದಲಿನ ಮನಸ್ಥಿತಿನೇ ಆಗಿದ್ದರೆ ಏನು ಇದುವರೆಗೂ ಅನ್ಯಾಯಗಳು ನಡೀತಾ ಇದ್ವು, ಬೇಕಾದಷ್ಟು ವಂಚನೆಗಳಾಗ್ತಾ ಇದ್ವು, ಇದರಲ್ಲಿ ಆಗಬಾರ್ದು ಅನ್ನುವಂಥದ್ದು ನಾವು ಬಯಸ್ತೀವಿ. ಆದರೆ ಮತ್ತೆ ಚಾಪೆ ರಂಗೋಲೆ ಕೆಳಗೆ ತೂರುವಂಥವ್ರು ಇರ್ತಾರೆ. ಆಗ ಏನಾಗುತ್ತೋ ಗೊತ್ತಿಲ್ಲ. ಈಗಂತೂ ಸದ್ಯಕ್ಕೆ ಒಳ್ಳೆಯದು. ಆದರೆ ಪ್ರಧಾನಿಗಳು ಇಷ್ಟೊಂದು ಪ್ರಚಾರ ಪಡೆದು ಅದನ್ನು ಒಂದು ಬೀಜ ಹಾಕಿದವ್ರು ಯಾರೋ ಮರವಾಗಿ ಬೆಳೆದಿದೆ. ಈಗ ಈ ಮರ ಆಗಿದ್ದು ನಾನೇ ಹಾಕ್ಬಿಟ್ಟೆ ಒಂದೇ ರಾತ್ರಿಗೆ ಅನ್ನೋ ರೀತಿಯಲ್ಲಿ ಮಾತಾಡೋದಿದೆಯಲ್ಲ, ಅಂಥ ಒಂದು ಪ್ರಚಾರ ಬಹಳ ಬೋಗಸ್ ರೀತಿಯ ಒಂದು ವಿಚಿತ್ರ. ಯಾರು ಬೀಜ ಹಾಕಿರ್ತಾರ ಅವ್ರ ಅಪ್ಪ, ಯಾರು ಬಳಸ್ತಾರೆ ಅವ್ರ ಪಾಲಕರು ಅಷ್ಟೇ. ಹಾಗೆ ಅದನ್ನ ಇವ್ರು ನಾನೇ ಅಂತ ಒಂದು ಇವತ್ತು ಈ ಯೋಜನೆ ಬರ್ಬೇಕಾದ್ರೆ ಎಷ್ಟು ಜನಗಳು ಎಷ್ಟೆಷ್ಟು ತಲೆ ಖರ್ಚು ಮಾಡಿ. ಅಂದ್ರೆ ನೀವು ಹೇಳುವಾಗ ಈ ಕ್ರೆಡಿಟ್ ಏನಿದೆ ಸಮಾನವಾಗಿ ಒಂದು ದಶಕದ ಹೆಚ್ಚು ಕಾಲದಿಂದ ಏನ್ ಚರ್ಚೆ ನಡೀತಾ ಇತ್ತಿದ್ರು ಸಮಾನವಾಗಿ ಕ್ರೆಡಿಟ್ ಸಲ್ಲಬೇಕು. ಪ್ರಕಾಶ್, ಕ್ವಶನ್
ಈ ಅಲ್ಲ, ಕ್ರೆಡಿಟ್ ಈಗ ಇಡೀ ಕಾರ್ಯಕ್ರಮಕ್ಕೆ ಎಲ್ಲಾ ಪ್ರತಿಪಕ್ಷದವ್ರನ್ನು ಕರೆದಿದ್ದಾರೆ, ಮಾಜಿ ಪ್ರಧಾನಿಗಳು ಕರೆದಿದ್ದಾರೆ, ಅವ್ರಿಗೂ ವೇದಿಕೆ ಕೊಡ್ತಾರೆ. ನೀವು ಬರಲ್ಲ ಅಂತ ಹೇಳ್ದ ಅಂದ್ರೆ ಅದು ನಮ್ಮ ತಪ್ಪ. ಆಮೇಲೆ ಕಾರ್ಯಕ್ರಮ ಮಾಡಬಾರ್ದು, ಯಾಕೆ ಮಾಡಬಾರ್ದು, ಇದು ಯಾವ ಸಣ್ಣ ಇವ್ರಿಗೆ ಏನು ಬದಲಾವಣೆ ಆಗಿದೆ ಅಂತಾನೆ ಕಾಂಗ್ರೆಸ್ ಅವ್ರಿಗೆ ಗೊತ್ತಿಲ್ಲ. ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಪ್ರೋಗ್ರಾಮ್ ತಂದವರ ನಾವುಗಳು ಎಲ್ಲ ದೇಶ ನೀವು ಸ್ವಾಮಿ, ಅದು ನಮ್ಗೆ ಗೊತ್ತು. ಈ ಅದರ ರೂಪರೇಷೆ ಪ್ರಣವ್ ಮುಖರ್ಜಿ ಫೈನಾನ್ಸ್ ಹೌದು, ಪ್ರಣಬ್ ದೊಡ್ಡ ಒಂದು ಆರ್ಥಿಕ ಒಂದು ಸುಧಾರಣೆ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಮನಮೋಹನ್ ಸಿಂಗ್ ಸ್ವಾತಂತ್ರ್ಯ ಬಂದ ಮೇಲೆ ಮೊದಲನೇ ಬಾರಿಗೆ ಇವತ್ತು ಇಡೀ ತೆರಿಗೆ ಪದ್ಧತಿನೇ ಬದಲಾಗಿ ಹೊಸದೊಂದು ಆರ್ಥಿಕ ಕ್ರಾಂತಿ ನಡೀತಾ ಇದೆ. ಅವತ್ತು ರಾತ್ರಿ ಆರ್ಥಿಕ ಕ್ರಾಂತಿ ಟೈಟಲ್ ಕೊಟ್ಬಿಟ್ರು, ಅದನ್ನ ಅವರು ನೀವು ಬರ್ದವ್ರೆ ನಮ್ಗೆ ನಷ್ಟ ಇಲ್ರಿ, ನಿಮಗ್ ನಷ್ಟ. ಇದೇ ರೀತಿ ನೀವು ಡಿಮಾನಿಟೈಸೇಷನ್ಗೂ ಹಿಂಗೆ ಮಾಡಿದ್ರೆ ಜನ ನಿಮ್ಮನ್ನ ತಿರಸ್ಕರಿಸಿದ್ರು. ಇವಾಗ ಇದಕ್ಕೂ ಅದೇ ಮಾಡ್ತಾ ಇದ್ದೀರಾ. ಆಮೇಲೆ ನೀವು ಡಿಮಾನಿಟೈಸೇಷನ್ಗೂ ಮಧ್ಯರಾತ್ರಿ ಸೆಷನ್ ಮಾಡ್ಬೋದಾಗಿತ್ತಲ್ಲ. ಮಾಡ್ಬೋದಾಗಿತ್ತಲ್ಲ. ಮಾಡಬೇಕು ಯಾರು ಮಾಡಬಾರ್ದು ಅಂತ ನಾವು ನೀವು ಹೇಳೋದಲ್ಲ, ಸರ್ಕಾರ ತಗೊಳ್ಳೋದು ನಾನು ಹೇಳೋದಲ್ಲ, ಅದಕ್ಕೂ ಮಾಡ್ಬೋದಾಗಿತ್ತು. ಅದು ಐತಿಹಾಸಿಕ. ದಯವಿಟ್ಟು ಹೇಳಿ. ಎಲ್ಲ ಪಾರ್ಲಿಮೆಂಟ್ ಅಲ್ಲಿ ಬಂದವ್ರದ್ದೆಲ್ಲ ಮೊಬೈಲ್ ಕಿತ್ಕೊಂಡು ಅವ್ರ ಬೀಗ ಹಾಕಿ ಅವ್ರ ಪ್ರೈಮ್ ಮಿನಿಸ್ಟರ್ ಮಾತಾಡಾದ್ಮೇಲೆ ನೀವೊಂದು ಅಪೋಸಿಷನ್ ಪಾರ್ಟಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ. ನಿಮ್ ಲೀಡರ್ಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ ಅಂದ್ರೆ ಸಿಟ್ ಮಾಡ್ಕೋಬೇಡಿ. ಇವತ್ತು ನಿಮ್ದು ಐತಿಹಾಸಿಕ ದಿನ, ಸಂತೋಷದಿಂದಿರಿ ಪ್ರಕಾಶ್. ಫ್ರೆಂಡ್ ಆಫ್ ಮೈನ್. ಅವ್ರು ಸಿಟ್ ಮಾಡ್ಕೋಬೇಕಪ್ಪ, ನೀವ್ಯಾಕೆ ಸಿಟ್ ಮಾಡ್ಕೋಬೇಕು? ನಾವ್ ಅವ್ರಿಗೆ ಬನ್ನಿ ಅಂತ ಕರಿತಾ ಇದೀವಿ, ನಾವು ಬರಲ್ಲ ಅಂದ್ರೆ ನಾವೇನ್ ಸರ್ ಅಲ್ಲಿ ಡೆಲ್ಲಿಲಿ ನಮ್ಗೂ ನಿಮ್ಗೂ ನಾವು ನೀವಲ್ಲ. ಎಸ್ ಪ್ರಿಯ ವೀಕ್ಷಕರೇ, ಏನು ಒಟ್ಟಾರೆ ಈ ಒಂದು GST ಬಗ್ಗೆ ವಿಭಿನ್ನ ರೂಪದ ಅಭಿಪ್ರಾಯಗಳಿವೆ. ಫಾರ್ ಎಕ್ಸಾಂಪಲ್, ನೀವು ಜವಳಿ ಇದಕ್ಕೆ ಸಂಬಂಧಪಟ್ಟರೆ ಬೆಂಗಳೂರಿನಲ್ಲೂ ಕೂಡ ಇವತ್ತು ಈ ಪ್ರೊಟೆಸ್ಟ್ಗಳು ನಡೀತು. ಅದಕ್ಕೆ ಟ್ಯಾಕ್ಸ್ ಸ್ಟ್ರಕ್ಚರ್ಗಳಲ್ಲಿ ಇದಾಗುತ್ತೆ ಅಂತ. ಇನ್ನು ಬೇರೆ ಬೇರೆ ಸಣ್ಣ ಪುಟ್ಟದ್ದು ನಾನು ಹೇಳ್ತಾ ಇರೋದು ಇಂಥದ್ದು ಮಾಡಿದಾಗ ಇದ್ದೇ ಇರುತ್ತೆ. ಆದರೆ ಇದ್ರ ಹಿಂದಿನ ಲಾಜಿಕ್ ಏನು? ಸೊ ನೀವು ಈಗ ನಿಮಗೆ ಒಟ್ಟಾರೆ ಯಾವ ಸ್ಲ್ಯಾಬ್ನಲ್ಲಿ ಬಂದಿದೆ ಅನ್ನುವುದು ಗೊತ್ತಾದರೆ ಎಸ್ ಅದ್ರ ಕಾರಣಗಳನ್ನು ಹುಡುಕ್ತಾ ಹೋಗ್ಬೋದು, ಯಾವ್ದು ಎಲ್ಲಿರಬೇಕು ಅಂತ ಹೇಳ್ಬೋದು. ಅದ್ರ ಬಗ್ಗೆ ಎಲ್ಲ ಚಾನಲ್ಗಳಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ಏನು 0% ಟ್ಯಾಕ್ಸ್ ಯಾವುದಕ್ಕಿದೆ, 5% ಯಾವುದಕ್ಕಿದೆ, 12% ಯಾವುದಕ್ಕಿದೆ, ಓಕೆ 18% ಯಾವುದಕ್ಕಿದೆ, 28%. ಸೊ ಇದರಲ್ಲಿ ಇರಬೇಕಾದ್ದು ಇದು ಏನು ತೋರಿಸ್ತಾ ಹೋಗುತ್ತೆ ಒಟ್ಟಾರೆ ಅಂದರೆ, ಈ ಟ್ಯಾಕ್ಸ್ ಸ್ಟ್ರಕ್ಚರ್ನಲ್ಲಿ ಅವರು ಟ್ಯಾಕ್ಸ್ ಏನು ಹಾಕ್ತಾ ಹೋಗಿದ್ದಾರೆ ಅದು ಯಾರ ಪರವಾಗಿದೆ, ಯಾರ ಪರವಾಗಿಲ್ಲ ಅನ್ನೋದು ನಿಮಗೆ ಈ ರಿಯಾಕ್ಷನ್ ನೋಡಿದರೂ ಕೂಡ ಗೊತ್ತಾಗುತ್ತೆ. ಈ ಹೋಟೆಲ್ಗಳು ಏನು ಸಂಘ ಇದೆ ಅದು ಸ್ವಾಗತಿಸಿದೆ ಎಸ್ ಇದರಿಂದ. ಆದರೆ ಐಷಾರಾಮಿ ಹೋಟೆಲ್ಗಳಲ್ಲಿ ಕಷ್ಟ ಇದೆ, ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು, ಯಾಕಂದರೆ ಟ್ಯಾಕ್ಸ್ ಸ್ಟ್ರಕ್ಚರ್ನಲ್ಲಿ. ಹಾಗೆಯೇ FKCCI ಇದನ್ನು ಸ್ವಾಗತ ಮಾಡಿದೆ, ಎಸ್ GSTಯನ್ನು ಸ್ವಾಗತ ಮಾಡಿದೆ. ಅವರು ಹೇಳೋ ಪ್ರಕಾರ ನ್ಯಾಯಯುತವಾದ ವ್ಯಾಪಾರಕ್ಕೆ ಇದಕ್ಕೆ ಕಾರಣ ಆಗತ್ತೆ ಅನ್ನೋದು. ಸೊ ಬೇರೆ ಬೇರೆ ಬಹುತೇಕ ಕೈಗಾರಿಕಾ ವಲಯ ಇದನ್ನು ಸ್ವಾಗತ ಮಾಡಿದೆ. ಆದರೆ ಗ್ರಾಮೀಣ ವಲಯ ಇದ್ರ ಮೇಲೆ ಬೀರುವ ಪರಿಣಾಮದ ಬಗ್ಗೆ ಇನ್ನೂ ಸ್ಪಷ್ಟ ಚಿತ್ರ ದೊರಕಿಲ್ಲ, ಅಥವಾ ಅದ್ರ ಬಗ್ಗೆ ಚರ್ಚೆ ನಡೆದಿಲ್ಲ, ಅದರ ಬಗ್ಗೆ ವಿವರಗಳು ಹೊರಗಡೆ ಬಂದಿಲ್ಲ ಗ್ರಾಮೀಣ. ಬಟ್ ಇದ್ರ ಉದ್ದೇಶವನ್ನು ಯಾರೂ ಪ್ರಶ್ನಿಸೋಕ್ಕೆ ಸಾಧ್ಯ ಇಲ್ಲ. ಅದರ ಕ್ರೆಡಿಟ್ ಯಾರು ತಗೊಳ್ಳಿ ಅದ್ರ ಬಗ್ಗೆ ಚರ್ಚೆ ಮಾಡುವ. ಅದು ಈ ಟ್ಯಾಕ್ಸ್ ಸ್ಟ್ರಕ್ಚರನ್ನು ಸರಳೀಕರಣ ಮಾಡೋದೇನಿದೆ ಅದರ ಬಗ್ಗೆ ಯಾರೂ ಕೂಡ ಪ್ರಶ್ನೆ ಮಾಡೋಕ್ಕಾಗಲ್ಲ. ಇನ್ನು ಔಷಧ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಆಕ್ಷೇಪಗಳಿವೆ. ಯಾವ್ಯಾವ ಔಷಧಿಗೆ BP ಗೆ ಆಗಲಿ ಅಥವಾ ನೀವೇನು ಡಯಾಬಿಟಿಸ್ ತಗೊಳ್ಳೋದಕ್ಕೆ 5% ಹಾಕಿದರೆ ಅದು ಹಾಕಬಾರ್ದಾಗಿತ್ತು ಅನ್ನುವ ವಾದ ಇದೆ. ಈ ವಾದ ನಡೀತಾನೆ ಹೋಗುತ್ತೆ. ಆದರೆ ಇಡೀ ಟ್ಯಾಕ್ಸ್ ಸ್ಟ್ರಕ್ಚರ್ನಲ್ಲಿ ಸ್ಲ್ಯಾಬ್ಗಳಲ್ಲಿ ಹಾಕುವಾಗ ಎಲ್ಲೋ ಸರ್ಕಾರ ಇನ್ನಿಷ್ಟು ಆಲೋಚನೆ ಮಾಡಬೇಕಾಗಿತ್ತು ಅನ್ನೋ ಪ್ರಶ್ನೆ ಎಸ್ ನಿರಂಜನ್ ರಾವ್. ಇನ್ನೊಂದು ಸರ್ಟನ್ ಡಿಸಿಷನ್ಸ್ ಆರ್ ಟೇಕನ್ ಇನ್ ಹೇಸ್ಟ್ ಅಂತ ನಮ್ಮ ಲೀಡರ್ಸು ಹೇಳಿದ್ದಾರೆ. ಆಮೇಲೆ ಇನ್ನೂ ಸ್ವಲ್ಪ ಅವಧಿ ಕೊಟ್ಟು ಇಂಪ್ಲಿಮೆಂಟ್ ಮಾಡಬೇಕಾಯಿತು, ಸಡನ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ನೋಡಿ, ಈಗ ಹ್ಯಾಂಡಿಕ್ರಾಫ್ಟ್ಸ್, ಹ್ಯಾಂಡ್ಲೂಮ್ ಸೆಕ್ಟರ್, ಹ್ಯಾಂಡ್ಲೂಮ್ ಸೆಕ್ಟರ್ಸ್ ವೀವರ್ಸ್ಗೆ ಟ್ಯಾಕ್ಸ್ ಹಾಕಿದ್ದಾರೆ, ಮುಂಚೆ ಇರಲಿಲ್ಲ. ಹ್ಯಾಂಡ್ಲೂಮ್ ಸೀರೆ ಮಾಡ್ತಾರಲ್ಲ, ಅವ್ರಿಗೆ ತುಂಬ ಕಷ್ಟ ಇದೆ ಈಗ ಆ ಟ್ಯಾಕ್ಸ್ ಹಾಕಿ ಅದನ್ನು ಇಂಪ್ಲಿಮೆಂಟೇಷನ್ ಪ್ರೋಸೆಸ್ ಹಳ್ಳಿಲಿ ಮಾಡ್ತಾರೆ. ಕೈ ಮಗ್ಗಗಳು, ಸಣ್ಣ ಪುಟ್ಟ ಮಗ್ಗಗಳಿದೆ. ಅವ್ರು ಎಲ್ಲಿಂದ ಈ ಆನ್ಲೈನು GST ಫಿಲ್ಲಿಂಗು ಅದೆಲ್ಲ ಪ್ರಾಬ್ಲಮ್ ಇದೆ, ಅದನ್ನು ಇನ್ನೂ ಸ್ಟಡಿ ಮಾಡಿಲ್ಲ ಕರೆಕ್ಟಾಗಿ. ಅಗರಬತ್ತಿ ಸೆಕ್ಟರ್, ಮುಂಚೆ 0 ಟ್ಯಾಕ್ಸ್ ಇತ್ತು ಹ್ಯಾಂಡ್ ಅಗರಬತ್ತಿಗೆ ಕರ್ನಾಟಕದಲ್ಲಿ. ಈ ಅಗರಬತ್ತಿ ಸೆಕ್ಟರಲ್ಲಿ ಏನಾಗಿದೆ, ಬಡವರು ಮನೆಯಲ್ಲಿ ಸ್ಲಮ್ಮಲ್ಲಿ ಅಗರಬತ್ತಿ ರೋಲ್ ಮಾಡಿ ಮೇನ್ ಪರ್ಸನ್ಗೆ ಕೊಡ್ತಾರೆ. ಆ ಸೆಕ್ಟರಲ್ಲೂ ತುಂಬ ಪ್ರಾಬ್ಲಮ್ ಆಗತ್ತೆ. ಈಗ 5% ಟ್ಯಾಕ್ಸ್, ಮುಂಚೆ 8.5 12 ಮಾಡಿದ್ರು, ಅದನ್ನು ಈಗ 5 ರಿಡ್ಯೂಸ್ ಮಾಡಿದ್ದಾರೆ. 5% ಅಗರಬತ್ತಿ ಸೆಕ್ಟರಲ್ಲಿದೆ.
ಅದು ತುಂಬ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಸ್ಲಮ್ ಅವರು ಜೀವನ ಮಾಡ್ತಾ ಇದ್ದಾರೆ ಅದರಿಂದ. ಎಸ್, ಈಗ ಇದು ಬಂದಾಗ ಸೇಲ್ಸ್ ಡ್ರಾಪ್ ಆಗುತ್ತೆ. ಈ ಅಗರಬತ್ತಿ ಏನಿದೆ ತುಂಬ ಈ ನೇಪಾಲ್ ಕಡೆಗೆ ತುಂಬ ಹೋಗ್ತಾ ಇದೆ, ಎಕ್ಸ್ಪೋರ್ಟ್ ತುಂಬ ಇದೆ. ಅಲ್ಲಿ ಏನಾಗಿದೆ ಈಗ ಆ ಬಾರ್ಡರಿಂದ ಹ್ಯಾಂಡ್ ರೋಲಿಂಗ್ ಶುರುವಾಗಿ ನೇಪಾಳಲ್ಲೇ ಶುರು ಮಾಡ್ಕೊತಾರೆ. ಇಲ್ಲಿ ಕೆಮಿಕಲ್ಸ್ ತೊಗೊಂಡು ಚೀಪ್ ಆಗಿಬಿಡುತ್ತೆ. ನಮ್ಮ ಸೇಲ್ಸೇ ಡ್ರಾಪ್ ಆಗುತ್ತೆ ಅಗರಬತ್ತಿ. ನಾನು ಸ್ಟಡಿ ಮಾಡಿದ್ದೀನಿ ನಮ್ಮ ಕೆಲವು ಸೆಕ್ಟರ್ಸ್ನ. ಆಮೇಲೆ ಆಟೋಮೊಬೈಲ್ ಸೆಕ್ಟರಲ್ಲಿ ಬೆನಿಫಿಟ್ಸ್ ಇದೆ, ಕಡಿಮೆ ಆಗುತ್ತೆ. ಈಗ ನಾವು ಸೆಕ್ಟರ್ ವೈಸ್ ಹೋದ, ಬಟ್ ಇವರು ಇಂಪ್ಲಿಮೆಂಟೇಷನ್ ಏನಾಗಿದೆ, ಈ ಸರ್ಕಾರ ತುಂಬ ಫಾಸ್ಟಾಗಿ ಮಾಡಿದ್ದಾರೆ. ಎಸ್, ಇನ್ನೊಂದು ಸ್ವಲ್ಪ ಚಿಂತನ ಮಂಥನ ಮಾಡಬೇಕಾಗಿತ್ತು. ಅದು ಮಾಡಿದ್ರು ಅವ್ರು ಏನು ಇದು ಇಟ್ಕೊಂಡು ಮಾಡಿದ್ದಾರೆ ಗೊತ್ತಿಲ್ಲ. ಬಟ್ ಇಟ್ ಈಸ್ ಅ ಡಿಸಿಷನ್ ಟೇಕನ್ ಇನ್ ಏಜ್. ನಮ್ಮ ಲೀಡರ್ಸು ಹೇಳಿದ್ದಾರೆ, ನಮ್ಮ ಫಾರ್ಮರ್ ಅಲ್ಲ. ಈಗ ನೀವು ಈಗ ನಾನು ಮತ್ತೆ ಈ ಬಹಿಷ್ಕಾರಕ್ಕೆ ಬಂದ್ರೆ, ಈ ಬಹಿಷ್ಕಾರ ಹಾಕಿದ ಮೂಲಕ ಮೆಸೇಜ್ ಇದೆಯಲ್ಲ, ಹೌದು, ನೀವು GST ಗೆ ವಿರೋಧವಾಗಿದ್ದೀರಿ ಅಂತ ಎಲ್ಲ ಚಾನಲ್ಗಳು ಪೇಪರ್ಗಳು ಬರೀತಾ ಇದಾವೆ. ಸರ್ GST ಕ್ರಿಯೇಟ್ ಮಾಡಿದ್ರೆ ವಿರೋಧ ಆಗುತ್ತೆ. ಅದು ಸತತವಾಗಿ ಆ ರೀತಿ ಪ್ರಚಾರ ನಡೀತಾ ಇದೆ. ಐ ಡೋಂಟ್ ನೋ ವೆದರ್ ಕಾಂಗ್ರೆಸ್ ಇಸ್ ಅಪೋಸಿಂಗ್ ಇಟ್ ಆರ್ ನಾಟ್. ಬೇಸಿಕಲಿ ಐ ಥಿಂಕ್ ಇಟ್ ಇಸ್ ನಾಟ್ ಅಪೋಸಿಂಗ್ ಇಟ್. ಇಟ್ ಇಸ್ ನಾಟ್ ಅಪೋಸಿಂಗ್ ದ GST. ನಾವು ವಿರೋಧ ಮಾಡ್ತಾ ಇರೋದು ಏನಂದ್ರೆ ದಿ ಮೆಥಡಾಲಜಿ. ಅಂದ್ರೆ ನೀವು ಹೆಂಗೆ ತರ್ತಾ ಇದ್ದೀರಾ, ಎಷ್ಟು ಅರ್ಜೆಂಟ್ ಮಾಡ್ತಾ ಇದ್ದೀರಾ. ಎರಡನೇದು ಮಧ್ಯರಾತ್ರಿ ಸೆಷನ್ ಇದನ್ನು ಕರಿಬೇಕಾ, ಎಷ್ಟು ಸರ್ ಎಕ್ಸ್ಚೆಕರ್ ಕಾಸ್ಟ್ ಆಗೋದು. ಜನರಲ್ ಸೆಷನ್ನಲ್ಲಿ ಮಾಡಿ, ಇದೇನು ದೊಡ್ಡ ಇಶ್ಯೂನ ಜನರಲ್ ಸೆಷನ್ ನಲ್ಲಿ ಏನಿದೆ ಸರ್. ಈಗ ಈಗಾಗಲೇ ಒಂದು ಮಧ್ಯರಾತ್ರಿ ಸೆಷನ್ ಕರೆದ್ರೆ ಎಷ್ಟು ಟೆಕ್ಸ್ಟೈಲ್ ಮಾತ್ರ ಕಾಸ್ಟ್ ವರೆಗೂ ಜನಕ್ಕೆ ತಲುಪಿದ್ಯಾ, ಈಗಾಗಲೇ ಎಷ್ಟು ಖರ್ಚಾಗುತ್ತೆ. ಬರೀ ಟೆಕ್ಸ್ಟೈಲ್ ಮಾತ್ರ ಅಲ್ಲ, ಈಗಾಗಲೇ ಏನು ನಮ್ಮ ಚಿಕ್ಕಪೇಟೆಲೆಲ್ಲ ಒಂದು ದಿವಸದ ಬಂದನ್ನು ಮಾಡ್ತೀನಿ ಅಂತೇಳಿ ಈಗಾಗಲೇ ಅಲ್ಲಿ ವರ್ತಕರು ಈಗಾಗಲೇ ಹೇಳ್ತಾ ಇದ್ದಾರೆ. ಸರ್ ನೋಡಿ, ಈಗಾಗಲೇ ನಾನು ಆಗ್ಲೇ ಹೇಳ್ದಂಗೆ ಇಡೀ ದೇಶದಲ್ಲಿ ಏನು ಏಕರೂಪ ತೆರಿಗೆ ಜಾರಿಗೆ ಬರ್ತಾ ಇದೆ. ತಾವಾಗ ಈಗಾಗಲೇ ನೋಡಿದ್ರೆ ಅದರಿಂದ ಸಾಕಷ್ಟು ಒಳ್ಳೇದು ಆಗುತ್ತೆ. ಈಗಾಗಲೇ ನಾವು ಯಾವುದೇ ಒಂದು ಚೆಕ್ ಪೋಸ್ಟ್ಗಳಲ್ಲಿ ಹೋದ್ರೆ ಸಾಕಷ್ಟು ತೊಂದರೆಗಳನ್ನು ನಾವು ಅನುಭವಿಸಿದ್ದೀರಿ, ಜನನೂ ಅನುಭವಿಸ್ತಾ ಇದ್ರು. ಆಮೇಲೆ ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ ತೆರಿಗೆ ಇತ್ತು. ಒಂದು ಕಡೆ 16% ತೊಗೊತಿದ್ರು, ಒಂದು ಕಡೆ 18% ತೊಗೊಂಡು, ಒಂದು ಕಡೆ 22% ತೊಗೊತಾ ಇದ್ರು ಇದರಲ್ಲಿ ಕೆಲವು ಸ್ಟೇಟಲ್ಲೆಲ್ಲನೂ. ಹೀಗಾಗಿ ಇದನ್ನ ಏನಿವರು ಒಂದೇ ಒಂದು ತೆರಿಗೆ ರೂಪಕ್ಕೆ ತಂದಿದ್ದಾರೆ. ಇದಕ್ಕೆ ನಾವು ಸ್ವಾಗತ ಮಾಡೋಣ. ಈಗ ಸಾಧಕ ಬಾಧಕ ಬಗ್ಗೆ ಚರ್ಚೆ ಮಾಡೋದಾದ್ರೆ ಏನೀಗಾಗಲೇ ಟೆಕ್ಸ್ಟೈಲ್ ಮಾತ್ರ ಅಲ್ಲ, ವೆಹಿಕಲ್ಸ್ ಇರ್ಬೋದು, ಮತ್ತೆ ನಾವು ಏನು ಆಹಾರ ಪದ್ಧತಿ ನಮ್ಮ ಇದೇನು ಇದಿದೆ ಕನ್ನಡ ಸಿನಿಮಾಕ್ಕೆ ಹೊಡ್ತಾ ಸರ್, ಇದನ್ನೆಲ್ಲಾನು ಇದರಲ್ಲಿ ಈಗಾಗಲೇ 6 ತಿಂಗಳಿಂದನೂ ಇದ್ರ ಬಗ್ಗೆ ಎಲ್ಲಾ ರಾಜ್ಯಗಳ ಬಗ್ಗೆನೂ ಸಾಕಷ್ಟು ಚರ್ಚೆಗಳು ಮಾಡಿದ್ದಾರೆ ಸರ್. ಸಾಕಷ್ಟು ಚರ್ಚೆಗಳಾಗಿತ್ತು. ಆದ್ರೆ ನಾನು ಹೇಳೋದೇನು ಅಂತಂದ್ರೆ, ಯಾವುದಕ್ಕೆ ಎಷ್ಟು ಟ್ಯಾಕ್ಸ್ ಅನ್ನು ಹಾಕ್ಬೇಕು, ಯಾವುದಕ್ಕೆ ಅಲ್ಲ ಅದಕ್ಕೆ ಯಾವುದಕ್ಕೆ ಬಿಡ್ಬೇಕಾಗತ್ತೆ, ನೀವು ಯಾವ್ದ್ರಲ್ಲಿ ನೀವು ಹೆಚ್ಚು ತೆರಿಗೆಯನ್ನು ತಗೊಳ್ಬೇಕಾಗತ್ತೆ. ಇದರಲ್ಲಿ ನೀವು ಇದನ್ನ ಸರಿಯಾದ ರೀತಿಯಲ್ಲಿ ತೀರ್ಮಾನ ಮಾಡಬೇಕಾಗುತ್ತೆ. ಯಾಕೆ ಅಂದ್ರೆ ಈ ದೇಶದ ಒಬ್ಬ ಬಡವ ಪೆಟ್ರೋಲ್ ಡೀಸೆಲ್ ಮೇಲೆ ಈಗಾಗಲೇ ಇವತ್ತಿನಿಂದ ಸರ್ ಅಲ್ಲ ಇವತ್ತಿನಿಂದ GST ಒಳಗಡೆ ಇಲ್ಲ ಸರ್, ತೆಗೆದುಬಿಟ್ಟಿದ್ದಾರೆ. ಯಾಕೆ ಅಂದ್ರೆ GST ಹಾಕಿದ್ರೆ ಆ ಮಾರ್ಜಿನ್ಸ್ ಡ್ರಾಪ್ ಆಗ್ಬಿಡುತ್ತೆ, ಪ್ರೈಸ್ ವಿಲ್ ಸರ್. ಈಗಾಗಲೇ ಅದು ಎವ್ರಿ ಡೇ ಅದನ್ನ ಈಗಾಗಲೇ ಟ್ಯಾಕ್ಸೇಷನ್ ಇದು ಮಾಡ್ತಾ ಇದ್ದಾರೆ. ಪ್ರೈಸಸ್ ಅನ್ನ ಎವ್ರಿ ಡೇ ಈಗಾಗಲೇ ಅದನ್ನ ಕನ್ಕ್ಲೂಡ್ ಇನ್ನೂ ಬಂದಿಲ್ಲ. ಅದು GST ಕೌನ್ಸಿಲ್ ಅಂತ ಒಂದು ಫಾರಂ ಆಗಿದೆ. ಆ GST ಕೌನ್ಸಿಲ್ ಅಲ್ಲಿ ಎಲ್ಲ ರಾಜ್ಯಗಳ ಆರ್ಥಿಕ ಸಚಿವರು ಅದರೊಳಗೆ ಸದಸ್ಯರು, ಕರ್ನಾಟಕದಿಂದಾನು ಪಂಜಾಬಿಂದಾನು ಎಲ್ಲ ಅವರು ಮುಖ್ಯಮಂತ್ರಿಗಳು ಅಲ್ಲಿ ಒಬ್ಬರು ಸದಸ್ಯರಿದ್ದಾರೆ. ಅಲ್ಲಿ ಹಾಕೋ ಪ್ರತಿಯೊಂದು ತೆರಿಗೆಯನ್ನ ಆ ಸಮಿತಿಯಲ್ಲಿ ಚರ್ಚೆ ಮಾಡಿ ನಾನು ಟೀಕೆ ಹೇಳ್ತಾ ಏನ್ ಪ್ರೊಸೀಜರ್ ನಿಜ ಸರ್. ಈಗಾಗಲೇ ಎಕ್ಸೈಸ್ ಡ್ಯೂಟಿ ಇಲ್ಲ, ಎಂಟ್ರಿ ಟ್ಯಾಕ್ಸ್ ಇಲ್ಲ, ಆಕ್ಟ್ರಾ ಇಲ್ಲ, ವ್ಯಾಟ್ ಇಲ್ಲ, ಸರ್ವಿಸ್ ಟ್ಯಾಕ್ಸ್ ಇಲ್ಲ, ಆಮೇಲೆ ಸೆಸ್ಗಳಿಲ್ಲ. ಅವೆಲ್ಲವನ್ನೂ ತೆಗೆದು ಅಲ್ಲಲ್ಲ ಒಂದ್ ನಿಮಿಷ ಎಲ್ಲವನ್ನೂ ಆಲೋಚನೆ ಮಾಡಿ ಹಾಕಿದ್ದಾರೆ. ತಾವ್ ಹೇಳ್ತಾ ಇದ್ದೀರಿ ನಿಜ. ಎಲ್ಲದಕ್ಕಿಂತನೂ ಸರ್ ದಯಮಾಡಿ ಕೇಳಿ, ತಾವೇನ್ ಹೇಳಿದ್ರಿ ಎಲ್ಲಾ ರಾಜ್ಯಗಳಿಂದನೂ ಒಬ್ಬ ಪ್ರತಿನಿಧಿ ಇದ್ದಾರೆ. ಅದಕ್ಕೇನೊಂದು ತಾವೇನೊಂದು ಕಮಿಟಿ ಮಾಡಿದಿರಿ ಸತ್ಯ. ಈಗಾಗಲೇ ಎಲ್ಲಾ ರಾಜ್ಯಗಳು ಸಹ ಇದರಲ್ಲಿ ಈಗಾಗಲೇ ಯಾವುದಕ್ಕೆ ಕಡಿಮೆ ಟ್ಯಾಕ್ಸ್ ನೀವು ಹಾಕ್ಬೇಕು, ಯಾವುದಕ್ಕೆ ಹೆಚ್ಚಾಗಬೇಕು ಅಂತೇಳಿ ಈಗಾಗಲೇ ಎಲ್ಲಾ ಸರ್ಕಾರಗಳು ಅವರವರ ಹೇಳಿಕೆಗಳನ್ನ ಈಗಾಗಲೇ ಅವರು ಮಂಡಿಸಿದ್ದಾರೆ. ಆದ್ರೆ ಅದನ್ನ ಗಣನೆಗೆ ತಗೊಂಡಿಲ್ಲ ಅನ್ನೋದು ಒಂದು. ಆಮೇಲೆ ತೋಡಿ ನಾವು 3% ಟ್ಯಾಕ್ಸ್ ಜಾಸ್ತಿನೇ ಇದೆ. ಕೌನ್ಸಿಲ್ ಏನಿದೆ, ಎಷ್ಟು ಸಭೆ ಆಗಿದೆ ಗೊತ್ತಾ ಸರ್? ಎಷ್ಟು ಸಭೆ ಆಗಿದ್ರು ಮೊನ್ನೆ ಶ್ರೀನಗರದಲ್ಲಿ ಕೊನೆ ಪದೇ ಒಂದು ಸಭೆ ನಡೆದಿದೆ.
GST ಕೌನ್ಸಿಲ್ ಅಲ್ಲಿ ಅಪ್ರೂವ್ ಆಗದೆ ಯಾವ್ದು ಟ್ಯಾಕ್ಸ್ ಹಾಕಕ್ ಆಗಲ್ಲ ಸರ್. ಬಟ್ ಸಮಸ್ಯೆ ಇರೋದು ದಯಮಾಡಿ ಕೇಳಿ ಸರ್, ದಯಮಾಡಿ ಇದನ್ನ ಕೇಳಿ. ಮೊದಲು ಟ್ಯಾಕ್ಸ್ ಕಟ್ತಾ ವಿಸ್ತೃತವಾದ ಇದ್ದಾರೆ. ಚರ್ಚೆ ಸರ್, ದಯವಿಟ್ಟು GST ಕೌನ್ಸಿಲ್ ನಲ್ಲಿ ಸರ್, ಇದೆಯೋ ಒಂದೇ. ಇಲ್ವೋ? ನೀವು ಸರ್, ದಯಮಾಡಿ ಕೇಳಿ ಸರ್, ಬಿಡಪ್ಪ, ಸರ್, ಸರ್, ಅದಲ್ಲ, meeting ಅದಲ್ಲ, ಇಲ್ಲ. ಅದಲ್ಲ, ನಮ್ಮ ನೀವೇನ್ ಮಾರ್ಗ ಮಾಡ್ತೀರಿ? ಮುಗ್ದು ಸರ್, ಒಂದೇನ್ ಬಿಟ್ಟಿಲ್ಲ. ಗೊತ್ತಾ ಸರ್, ಇಲ್ಲ ನಮ್ಗೆ ಹೇಳ್ಬಿಡ್ತೀನಿ ಕೇಳಿಲ್ಲ ಅಂತ ಎದ್ದು ಬಂದಿದೆ. ಸರ್. ಸರ್, ಒಂದೇ ನಿಮಿಷ ಏನಾಗಿದೆ ನೆನ್ನೆಲ್ಲ ಈಗಾಗಲೇ paper ಸರ್, ಬರ್ಸ್ಕೊಂಡಿದ್ದಾರೆ, ಅದಕ್ಕೆ ಕೃಷ್ಣ ಬಹುಮತ. ಬೈರೇಗೌಡ ಸರ್, ಅಷ್ಟು ಚೆನ್ನಾಗಿದೆ, ಇಷ್ಟು 29 ಚೆನ್ನಾಗಿದೆ ಅಂದ್ಬಿಟ್ಟು ಸರ್, ಕೇಳಿ ಇದನ್ನ ಹೇಳ್ತಿರಲ್ರಿ. 29 Economic ರಾಜ್ಯಗಳು Times ಇದಕ್ಕೆ Yes, yes, ಬಹುಮತ yes. ಸೂಚಿಸಿದೆ. ಸರ್, ಒಂದು ತಾವೇನು ಹೇಳಿದ್ರಿ 29 ರಾಜ್ಯಗಳು ನಾವೇನು ಹೇಳ್ತಾ ಇದ್ವಿ, 29 ರಾಜ್ಯಗಳು ಸಹ ಇದಕ್ಕೆ 50% ಇದ್ರೆ ಸಾಕು ಅಂತೇಳಿ ಅದನ್ನ ಕನ್ಸಿಡರ್ ಮಾಡಿದ್ದಾರೆ ಹೊರತಾಗಿ ತಾವು ಎಲ್ಲರೂ ಏನು ನೀವು ಆ GST ಸಭೆಗೆ ಏನು ಮಂಡಿಸಿದ್ರು ಅದನ್ನ ತಾವು Yes, ಗಣನೆಗೆ sir. ತಗೊಂಡಿಲ್ಲ. ದಯಮಾಡಿ ಇದನ್ನ ತಿಳ್ಕೊಳ್ಳಿ ತಾವು. ನಿಮ್ಗೇನ್ ಗೊತ್ತಿಲ್ದಿರಿ ಹೇಳ್ತಾ ಸರ್, ಈಗ- GST ಕೌನ್ಸಿಲ್ ಅಪ್ರೂವ್ ಆಗದೆ ಯಾರು ಟ್ಯಾಕ್ಸ್ ಹಾಕಕ್ ಆಗಲ್ಲ. GST ಕೌನ್ಸಿಲ್ ಎಷ್ಟು ರಾಜ್ಯಗಳು ಅಪ್ರೂವಲ್ ಕೊಡ್ಬೇಕು ದಯಮಾಡಿ ಅದನ್ನ ಹೇಳಿ ತಾವು. ಎಲ್ಲಾರು ಸದಸ್ಯರು ಅಷ್ಟು ಜನ ಕೊಟ್ಟಿದ್ದಾರೆ. ಅಷ್ಟು ಜನ ಕೊಡ್ಲಿಲ್ಲ, ಅರ್ಥ ಮಾಡ್ಕೊಳ್ಳಿ, ಅಷ್ಟು ಜನ ಕೊಡ್ಲಿಲ್ಲ. ನೀವು ಜಮ್ಮು ನಾನು ಕಾಶ್ಮೀರ oppose ಮಾಡಿದೆ. ಆರ್ಗ್ಯುಮೆಂಟ್ಗೆ ಹೋಗಲ್ಲ, ಯಾಕಂದ್ರೆ ಅನಾವಶ್ಯಕ. ಎಸ್ ಸಾಗಣೆಯ ವಿಷಯದಲ್ಲಿ ಮಾತ್ರ ತೃಪ್ತಿಕರವಾಗಿದೆ. 3-4 ರಾಜ್ಯಗಳಲ್ಲಿ ಏನೇನು ಕಟ್ತಾ ಇದ್ವಿ ಅದೊಂದಿಲ್ಲ, ಸಲೀಸಾಗಿ ಒಂದೇ ಇದರಲ್ಲಿ ಬರುವಂತದ್ದು, ಅದು movement, ಸಂತೋಷ yes. ಕೊಡುವಂತದ್ದು. Free movement of ಆದ್ರೆ goods. ಕೃಷಿ ಸಲಕರಣೆಗಳ ಬಗ್ಗೆ ಅವರು ಚಿಂತನೆ ಮಾಡಿಲ್ಲ. ಬೇಕಾಗಿರೋದು ಮುಖ್ಯವಾಗಿ ಅದೇ, ಮೊದಲು ರೈತರಿಗೆ Yes. ಬದುಕಿಸ್ಬೇಕು ರೈತರಿಗೆ ಇವ್ರು. benefit. ಎಸ್ ರೈತರಿಗೆ benefit ಜೀರೋ ಆಗಿಲ್ಲ. ಟ್ಯಾಕ್ಸ್ ಇರೋದು ಪ್ರಿಯ ವೀಕ್ಷಕರೇ, ತಮ್ಮ ಗಮನಕ್ಕೆ ನಾನು ಇದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವ್ದಕ್ಕೆ GST ಜೀರೋ ಸ್ಲ್ಯಾಬ್ನಲ್ಲಿ ಬರುತ್ತೆ ಅನ್ನೋದು, ಪ್ಯಾಕ್ ರಹಿತ ಆಹಾರ ಧಾನ್ಯಗಳು ಬರುತ್ತೆ, ತಾಜಾ ತರಕಾರಿಗಳು ಬರುತ್ತೆ, ಬ್ರ್ಯಾಂಡ್ ರಹಿತ ಹಿಟ್ಟು ಬರುತ್ತೆ, ಬ್ರ್ಯಾಂಡ್ ರಹಿತ ಮೈದಾ ಬರುತ್ತೆ, ಬ್ರ್ಯಾಂಡ್ ರಹಿತ ಬೇಸನ್ ಬರುತ್ತೆ, ಬೆಲ್ಲ, ಹಾಲು, ಮೊಟ್ಟೆಗಳು ಬರ್ತವೆ, ಮೊಸರು ಬರುತ್ತೆ, ಲಸ್ಸಿ ಬರುತ್ತೆ, ಪ್ಯಾಕ್ ರಹಿತ ಪನ್ನೀರ್ ಬರುತ್ತೆ, ಬ್ರ್ಯಾಂಡ್ ರಹಿತ ನೈಸರ್ಗಿಕ ಜೇನು ಬರುತ್ತೆ, ಪಲ್ವರಿ ಬೆಲ್ಲ ಬರುತ್ತೆ, ಉಪ್ಪು, ಕಾಜಲ್ಲು, ಫೂಲ್ಬರಿ ಜಾಡು, ಮಕ್ಕಳ ಚಿತ್ರಕಲೆ ಮತ್ತು ಬಣ್ಣದ ಪುಸ್ತಕಗಳು, ಶಿಕ್ಷಣ ಸೇವೆಗಳು ಅಂದ್ರೆ ಏನೋ ಗೊತ್ತಿಲ್ಲ. ನಿಮ್ಗೆ ಶಿಕ್ಷಣ ಇನ್ಸ್ಟಿಟ್ಯೂಷನ್ ಇದೆ, ನಿಮ್ಗೆ ಲಾಭ ಆಗುತ್ತೆ ಕಾಣುತ್ತೆ ರಾಜಗೌಡ್ರೆ. ಸರ್, ದುಬಾರಿ ಏನು? ಆರೋಗ್ಯ ಸೇವೆಗಳು, ಶಿಕ್ಷಣ ಸಂಸ್ಥೆಗಳು ತೊಳಿತಾ ಇದ್ದಾರೆ ಅಂತ ಗೊತ್ತಿಲ್ಲ. ಸುಮ್ಮನೆ ಜೋಕಿಂಗ್. ಇದಕ್ಕೆ 0% ಟ್ಯಾಕ್ಸ್ ಇದೆ. ಆದ್ರೆ ಲಲಿತಾ ನಾಯ್ಕ್ ಎತ್ತಿದಾಗೆ ಇಲ್ಲಿ ನೇರವಾಗಿ ರೈತರಿಗೆ ಸಂಬಂಧಪಟ್ಟ ವಸ್ತುಗಳು ಏನಿವೆ ಅದು ಈ ಪಟ್ಟಿಯಲ್ಲಿ ಇಲ್ಲ. ಕಾಣಲ್ಲ. ಆಮೇಲೆ Agriculture ಪಾದರಕ್ಷೆ implements ಗೆ ನೋಡಿ tax ಜಾಸ್ತಿ Yes. ಆಗಿದೆ. ಶಶಿಧರ್ ಅವರೇ, ಹೆಂಗ್ ಜಾಸ್ತಿ ಆಗಿದೆ ಪಾದರಕ್ಷೆ ಸರ್? ದಯವಿಟ್ಟು ಎಲ್ಲಿಗೂ ಸರ್, ಜಾಸ್ತಿ ಆಗಿದೆ ಬೇಕಾಗಿರೋದು. ಅಂತಾರೆ. ದಯವಿಟ್ಟು ಹಿಂದೆ ಎಷ್ಟಿತ್ತು ಇವಾಗ No, no, ಎಷ್ಟಿದೆ? yes, I agree. ಅದನ್ನ ದಯವಿಟ್ಟು ಅದನ್ನ ಹೇಳ್ಬೇಕು. Yes. ಈಗ ಸುಮ್ನೆ ಕೂತ್ಕೊಂಡು ಆಫ್ ಅಂಡ್ ಇಲ್ಲಿ ಇಲ್ಲ, ಇಲ್ಲ. ಅಗ್ರಿಕಲ್ಚರ್ I agree. ನೀವು Compare ರೈತ ವಿರೋಧಿ ಇದೆ. ಸರ್ಕಾರ ಅಲ್ಲಲ್ಲ, ಅಲ್ಲಲ್ಲ ಸರ್, ಒಟ್ಟಾರೆ ನಾನು ಈಗ ಆಗಿದೆ ಒಂದು ನಾವು. ಸಿಂಪಲ್ ಪ್ರಶ್ನೆ ಕೇಳ್ತಾನೆ. ಹಿಂದೆ ಎಷ್ಟಿತ್ತು ಇಂಪ್ಲಿಮೆಂಟ್, Yes. ಇವತ್ತು ಎಷ್ಟಿದೆ ಅಂತ ದಯವಿಟ್ಟು Yes, ಹೇಳಿ. that I ನಮಗೂ agree. ಅದೊಂದು That- ಜ್ಞಾನ that's the way of ಬರ್ತದೆ. doing. ಆದ್ರೆ ನೀವು ಜೀರೋ ಮೇಲ್ನೋಟಕ್ಕೆ ಟ್ಯಾಕ್ಸ್ ಅಲ್ಲ. ಜೀರೋ ಟ್ಯಾಕ್ಸ್ ಯಾವಾಗಿತ್ತು ಸರ್? ಮೊದಲು ಇರ್ಲಿಲ್ಲ. ಎಲ್ಲಿ ಈಗ ಮಾಡ್ಬೋದಾಗಿತ್ತಲ್ಲ. ಯಾಕೆ ಮಾಡ್ತಾರೆ ರೈತರ ಸರ್? ಪರವಾಗಿ ಏನ್ ಮಾಡ್ಬೇಕು? ಯಾಕೆ ಮಾಡ್ಬೋದು? ಅಲ್ಲ, ಎಲ್ಲ ರೈತರ ಪರವಾಗಿ ಅಂದ್ರೆ ಎಲ್ಲ ಫ್ರೀನೇ ಕೊಟ್ಬಿಡ್ಬೋದಲ್ಲ ಸರ್ಕಾರ. ತೆರಿಗೆನೆ ಬೇರೆ ಏನು ಕೊಡೋದೇ ಬಿಡುವಾಗಾರೆ. ಏನ್ ಹೇಳ್ತೀರಾ ಸರ್ ನೀವು? ಏನ್ ಸರ್? ಸರ್, ಇಲ್ಲ. ಸರ್, ನಿಮ್ಮ ತಪ್ಪಾಗತ್ತೆ. ಓವರ್ ಆಲ್ ಇಲ್ಲ, ನೀವೇನು ಈ ಟ್ಯಾಕ್ಸ್ ಸ್ಟ್ರಕ್ಚರ್ ಇದೆ, ಸ್ಲ್ಯಾಬ್ಗಳಿವೆ, ಸರ್, ನೀವು ಆಕ್ಷೇಪ ಮಾಡಬೇಕು ಅಂದಾಗ ಈ ತರದೆಲ್ಲ ಪ್ರಶ್ನೆಗಳು ಬರುತ್ತೆ. ಇಲ್ಲ, ಇಷ್ಟು ಸರ್, ದಿವಸ ನೀವು ಇಂಪ್ಲಿಮೆಂಟ್ಗಳಿಗೆಲ್ಲ ಟ್ಯಾಕ್ಸ್ ಆಗ್ತಾ ಇದ್ದಾಗ ಯಾರು ತಕರಾರು 2%, 3%, 4% ಟ್ಯಾಕ್ಸ್ ಹಾಕಿದ ತಕ್ಷಣ ಅಗ್ರಿಕಲ್ಚರ್ ಕಾಸ್ಟ್ಲಿ ಆಗ್ಬಿಡುತ್ತೆ ಇಂಪ್ಲಿಮೆಂಟ್ಸ್ ಅಂತ ಅಲ್ಲ, ಹೇಳೋದು ಸಿಟ್ಟು ಯಾಕೆ ಇದೆಲ್ಲ ಮಾಡ್ಕೊತೀರಿ ಸರ್? ಸಿಟ್ಟಲ್ಲ ಸರ್, ಕರೆಕ್ಟ್ ಪ್ರಕಾಶ್ ಮಾಡೋದು. ರೇಷ್ ಇವ್ರಿಗೆ ನಾನು ಹೇಳ್ತಾ ಇವಾಗ ಒಂದು ರಿಮಾರ್ಕ್ ಮಾಡಿದ್ರು, ಇವಾಗ ಜಾಸ್ತಿ ಆಗ್ಬಿಟ್ಟಿದೆ ರೈತ ವಿರೋಧಿ ಅಂದ್ರು. ದಯವಿಟ್ಟು ಹಿಂದೆ ಎಷ್ಟಿತ್ತು ಅಲ್ಲ, ರೈತ ಸ್ನೇಹಿಯಾಗಿ ಮಾಡ್ಬೇಕು ಅಂತ ನಾವು ಸಿಂಪಲ್. ಹೇಳ್ತಾ ಇರೋದು ನಾನು. ರೈತ ವಿರೋಧಿ ಅಲ್ಲ, ಜೀರೋ ಸ್ನೇಹಿಯಾಗಿ. ಟ್ಯಾಕ್ಸೇಷನ್. ಮೇಡಮ್, ಒಂದ್ ನಿಮಿಷ, ನಿಮ್ಗೇನು ಇರ್ಲಿಲ್ಲ ರೈತ ಮೇಡಮ್. ಸ್ನೇಹಿಯಾಗಿ. ಒಂದ್ ನಿಮಿಷ ಸರ್, ಸತ್ಯ. ಪ್ರಕಾಶ್ ಈಗ 18% ಹಾಕಿದ್ರು. ಪ್ರಕಾಶ್ ಸರ್, ಹಿಂದೆ ಎಸ್ ಇರ್ಲಿಲ್ಲ. ಪ್ರಕಾಶ್, ಸತ್ಯ. ಎಸ್ ಪ್ರಕಾಶ್ ಕೇಳಿ ಸರ್. ನಾವು ಜೀರೋ ಟ್ಯಾಕ್ಸೇಷನ್ ಸ್ಲ್ಯಾಬ್ ಅದೆಲ್ಲ ನಾನು ಓದ್ ಹೇಳಿದೆ ಅಲ್ವಾ. ಇದರಲ್ಲಿ ಕೃಷಿ ಉಪಕರಣಗಳನ್ನು ಕೆಲವು ಸೇರಿಸಬಹುದಾಗಿತ್ತು ಕೆಲವು ಅಭಿಪ್ರಾಯ. ಅದಕ್ಕೆ ನೀವು ಯಾಕೆ ಸಿಟ್ ಬಂತಲ್ಲ ಮಾಡ್ತಾರೆ ಸರ್, ಪ್ರಪೋಸಲ್ ಹೋಯ್ತು ಸರ್, ಸರ್, ಇದು ಏನ್ ಗೊತ್ತಾ ಪ್ರಾಬ್ಲಮ್ ಅಂದ್ರೆ ಇವ್ರು ಆಗ್ತಾ ಇರೋದು, ಇವ್ರದೇ ಕೃಷ್ಣ ಬೈರೇಗೌಡ ನಿನ್ನೆ ಹೊಗಳಿ ಹಾಡಿ ಪತ್ರಿಕೆಗಳಿಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಸಿಸ್ಟಮ್ ಬಂದಿದೆ ಅನ್ಬಿಟ್ಟು ಸರ್, ಅದು ಇವತ್ತು ಅಲ್ಲಿ system ಬಾಯ್ಕಾಟ್ ಅನ್ನ ಮಾಡಿದ್ದಾರೆ. GST system is not bad. Everybody is everybody is welcome. ಪಾರ್ಟ್ ಆಫ್ ದ ಡಿಸೈಡಿಂಗ್ ದ ಟ್ಯಾಕ್ಸ್. ತೆರಿಗೆ ಸರ್ಕಾರದ ಪ್ರತಿಯೊಬ್ಬ ಸ್ಲ್ಯಾಬ್ಗಳ ಬಗ್ಗೆ ನಾವು ಒಂದು ಹೇಳ್ತಾ ವಾರದಿಂದ ಇಲ್ಲ, ಎಲ್ಲಾ system ಚರ್ಚೆಗಳು ತಪ್ಪಿದೆ ಗಮನಿಸಿ, ಯಾರು But ಎಲ್ಲೂ implementation ಟ್ಯಾಕ್ಸ್ ಜಾಸ್ತಿ ಹೇಳ್ತಾರೆ. ಆಗಿದೆ ಅಂತ ಯಾವ್ದ್ರ ಬಗ್ಗೆನೂ ತಕರಾರಿಲ್ಲ. ಸರ್, ಹೇಳ್ತೀನಿ ತಾವ್ ಕೇಳಿ. ಹೇಳೋದು- ಮತ್ತೇನು ಸುಮ್ನೆ ಸರ್, ಆಯ್ತು, ಇಲ್ಲ ಅಗ್ರಿ. ಸರ್, ಸರ್, ನಾವ್ ಹೇಳೋದೇನಂದ್ರೆ ಈ ಹಿಂದೆ ಇವಾಗ ನಿಜ. ಮಾಡ್ತಾ ಇರೋದು ಸರ್, ಅಗ್ರಿಕಲ್ಚರ್ ಕಡಿಮೆ ಆಗಿದೆ ಅಂತಲ್ಲ? ಸರ್, ಸರ್ ನೋಡಿ, ಮತ್ತೆ? ಕೃಷಿ ಉಪಕರಣಗಳಿಗೆ ಅಗ್ರಿಕಲ್ಚರ್ಗೆ ಹಿಂದೆನೂ ಸಹ ಇಲ್ಲ ಫ್ರೀ ಇರ್ಲಿಲ್ಲ ಅಂತೇಳಿ ಸತ್ಯ ಆಯ್ತು. ಹಿಂದಿನ ಸರ್ಕಾರಗಳು ಮಾಡಿದ ತಪ್ಪನೆ ತಾವು ಮಾಡ್ಬೇಕಂತೇನಿಲ್ಲ. ಕೃಷಿ ಬಗ್ಗೆ ತಾವು ಬಹಳ ಏನು ಈ ಕೃಷಿಕರ ಬಗ್ಗೆ ಕೇಂದ್ರ ಸರ್ಕಾರ ನಿಮ್ ಪ್ರಧಾನಮಂತ್ರಿಗಳು ಬಹಳ ಉದಾರವಾದಂತ ಒಂದು ಮನೋಭಾವ ಅದನ್ನ ನಾವು ಹೊಂದಿರೋದ್ರಿಂದ ಹೇಳ್ತಾ ಇರೋದು. ಅವ್ರ ಬಗ್ಗೆ ನೀವು ಏನಾದ್ರು ಒಂದು ಇದರಲ್ಲಿ ವೀಕ್ಷಕರೇ, ಎಸ್
ಈಗ 5% ಸ್ಲ್ಯಾಬು ಅದನ್ನು ಚರ್ಚೆ ಮಾಡೋಣ. ಇದು GSTಯನ್ನು ಯಾರೂ ವಿರೋಧ ಮಾಡ್ತಾ ಇಲ್ಲ, ನಾವು ವಿರೋಧ ಮಾಡ್ತಾ ಇಲ್ಲ, ಇದನ್ನ ಸ್ಪಷ್ಟಪಡ್ತೀನಿ. ಇದು ತೆರಿಗೆಯಲ್ಲಿ ಏನೋ ಎಲ್ಲ ಸ್ವಾಗತನೇ ಮಾಡಿರೋದು. ತೆರಿಗೆಯಲ್ಲಿ ಸರಳೀಕರಣ ಆಗಬೇಕಾದ್ದು ಯಾವುದೇ ದೇಶದ ಆರ್ಥಿಕತೆಗೆ ಬಹಳ ಮುಖ್ಯವಾದ್ದು, ಆ ಕೆಲಸ ಮಾಡಿದ್ದಾರೆ. ಸೊ GST ವೆಲ್ಕಮ್ ಮಾಡ್ತೀವಿ ಅಂತ ತಕ್ಷಣ ಅಲ್ಲಿ ಇರೋದೆಲ್ಲ 100% ಕರೆಕ್ಟು ಅಂತ ತಪ್ಪಳ ಹೊಡೆಯೋಕ್ಕಾಗತ್ತಾ, ಡಂಗುರ ಹೊಡೆಯೋಕ್ಕಾಗತ್ತಾ? ಅಲ್ಲ. ನೀವು ಸ್ಲ್ಯಾಬ್ಗಳಲ್ಲಿ ಏನು ವ್ಯತ್ಯಾಸ ಇದೆ ಚರ್ಚೆ ಮಾಡ್ತೀವಿ, ಅದು ಸರ್ಕಾರಕ್ಕೂ ಬೈತಾ ಇರೋದಲ್ಲ. ಕೌನ್ಸಿಲ್ GST ಕೌನ್ಸಿಲ್ ಈ ರೀತಿ ತಗೋಬೇಕಾಯ್ತು ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ನೀವು ಪರ್ಸನಲ್ ತಗೋಬಿಟ್ಟು ನಿಮ್ಮ ಹೆಗಲ ಮೇಲೆ ಹಾಕೋಬಿಟ್ಟು ಎಲ್ಲ ಮೋದಿ ಟೀಕೆ ಮಾಡ್ತಿರೋರು ಅಂದ್ಕೋಬಿಟ್ಟು ಸರ್ ಅವ್ರ ತಲೆ ಕಲೆಕ್ಟಿವ್ ಡಿಸಿಷನ್. ಆಮೇಲೆ ಹಿಂದೆ ಏನಿತ್ತೋ ಆವಾಗ ಟ್ಯಾಕ್ಸ್ ಬೇರೆ ಬೇರೆ ಥರ ಹೆಸರಲ್ಲಿ ಕರಿತಾ ಇದ್ರು, ಈಗ GST ಅಂತ ಒಂದು ಹೆಸರಲ್ಲಿ ಕರೀತಾರೆ. ಇವತ್ತಿನ ದಿವಸ ಒಂದು ರೈತನ ಒಂದು ಯಾವುದೇ ಒಂದು ಪ್ರಾಡ್ಯೂಸು ಬೆಂಗಳೂರಿಂದ ಹೊರಟ್ರೆ ಮೊದಲು 200 ಕಿಲೋಮೀಟರ್ ದಾಟಕ್ಕಾಗ್ತಿಲ್ಲ, ಅಷ್ಟು ಚೆಕ್ ಪೋಸ್ಟ್ಗಳು ಅಡ್ಡ ಹಿಡಿಯೋರು. ಇವತ್ತು 600 ಕಿಲೋಮೀಟರ್ವರೆಗೂ ಹೋಗ್ಬೋದು, ಯಾಕಂದ್ರೆ ಚೆಕ್ ಪೋಸ್ಟ್ ಇರಲ್ಲ ಅಂತ. ಅಂದ್ರೆ ಅವನಿಗೆ ಇನ್ನಷ್ಟು ಅವನ ಮಾರುಕಟ್ಟೆ ವಿಸ್ತಾರ ಮಾಡ್ಕೊಳ್ಳೋಕ್ಕೆ ಅವಕಾಶ ಆಗಿದೆ. ಆದರೆ ಇಲ್ಲಿ ನಾನು ಇವ್ರದಕ್ಕೆ ತಕರಾರು ಮಾಡ್ತಾ ಇದ್ದೆ. ಇವರ ಒಬ್ಬ ಸದಸ್ಯ ಮೊನ್ನೆ ಪತ್ರಿಕೆಗಳಿಗೆ ಬರ್ಸ್ಕೊಂಡು ತುಂಬ ಚೆನ್ನಾಗಿತ್ತು, ನನಗೆ ಒಳ್ಳೆ ಅನುಭವ ಆಯಿತು, ಇದು ಒಳ್ಳೆ ಕೆಲಸ ಮಾಡ್ತಾ ಇದೆ, ಇದು ಬೇಕು ಅಂತೆಲ್ಲ ಹೇಳಿದ್ಮೇಲೆ ಇವತ್ತು ಬಾಯ್ಕಾಟ್ ಮಾಡಿದ್ದಾರೆ ಅಂದ ತಕ್ಷಣ ಅದನ್ನ ಹಂಗೆ ಪ್ಲೇಟ್ ಬಳಸಿಕೊಂಡು ಇದನ್ನ ಚೆನ್ನಾಗಿದೆ, ಇದು ಚೆನ್ನಾಗಿ ಬಳಸಿಕೊಂಡು ಈ ಒಂದು ಯೋಜನೆ ಚೆನ್ನಾಗಿದೆ, ಅದು ಎಲ್ರಿಗೂ ಉಪಯೋಗ ಆಗತ್ತೆ ಅಂತ ಅವ್ರು ಹೇಳಿದ್ಮೇಲೆ ಇವತ್ತು ರಾಹುಲ್ ಗಾಂಧಿ ನಾವು ಬಾಯ್ಕಾಟ್ ಮಾಡ್ತೀವಿ ಅಂದ ತಕ್ಷಣ ಏನೇನೋ ಮಾತಾಡ್ತಾ ಇದ್ರೆ ಅದಕ್ಕೆ ಅರ್ಥ ಒಂದು ಚರ್ಚೆ ಇರಬೇಕು. ಈಗ ರೈತರು ಇದೊಂದು ಶಬ್ದ ನಾವು ಒಂದೇ ನೀವು ದಯವಿಟ್ಟು ಕೃಷ್ಣ ಬೈರೇಗೌಡ ಹತ್ರ ಮಾತಾಡಿ, ಅವರೇ ಕೃಷಿ ಸಚಿವರು ಈ ರಾಜ್ಯಕ್ಕೆ, ಅವರೇ ನಮ್ಮ ಪ್ರತಿನಿಧಿ ಇದ್ದಿದ್ದು. ಪ್ರಕಾಶ್, ನಾವೀಗ ಟ್ಯಾಕ್ಸ್ ಸ್ಲ್ಯಾಬ್ಗಳ ಬಗ್ಗೆನೂ ಮಾತಾಡಬಾರ್ದಾ? ಮಾತಾಡಿ ಸರ್, ಯಾರು ಬೇಡ ಅಂದ್ರು. ನಾವು ಟ್ಯಾಕ್ಸ್ ಸ್ಟ್ರಕ್ಚರ್ ಬಗ್ಗೆ ಮಾತನಾಡ್ತೀವಿ. GST 5% ಇರುವುದರಲ್ಲಿ ಸಕ್ಕರೆ ಇದೆ, ಚಹಾ ಪುಡಿ ಇದೆ, ಹುರಿದ ಕಾಫಿ ಬೀಜಗಳಿವೆ, ಖಾದ್ಯ ತೈಲಗಳಿವೆ, ಸೊ ಶಿಶುಗಳ ಹಾಲಿನ ಇದೆ, ಪ್ಯಾಕ್ಡ್ ಪನ್ನೀರ್ ಇದೆ. ಹೀಗೆ ದಿನದ ಉಪಯೋಗಕ್ಕೆ ಬರುವಂಥ ವಸ್ತುಗಳು ಏನೇನು, ಉಡುಪುಗಳೇನಿದೆ ಅದರಲ್ಲಿ ₹1000 ಒಳಗಿನ ಉಡುಪುಗಳಿಗೆ 5% ಏನಿದೆ ಅದು GST ಇದೆ. ಇನ್ನು GST 12% ಬೆಣ್ಣೆ, ತುಪ್ಪ ಇದೆಲ್ಲ 12%. ಸ್ವಲ್ಪ ಶ್ರೀಮಂತರು ತಿನ್ನೋದು ಕಾಣುತ್ತೆ, ಗೊತ್ತಿಲ್ಲ. ಬಾದಾಮು ಹಣ್ಣಿನ ರಸ, ಈವನ್ ಮೊಬೈಲ್ಗಳು ಮತ್ತು ಕೊಡೆಗಳಿಗೆ ಕೂಡ. ಬಟ್ ಓವರಾಲ್ ಪ್ರೀವಿಯಸ್ಗೆ ನಾನು ಸ್ಪಷ್ಟಪಡ್ತೀನಿ, ಈ ಸ್ಲ್ಯಾಬ್ನಲ್ಲಿ ಬಂದ ತಕ್ಷಣ ರೇಟ್ ಹೆಚ್ಚಾಗತ್ತೆ ಅಂತ ಅರ್ಥ ಅಲ್ಲ. ಯಾಕೆ ಅಂದರೆ ಹಿಂದಿನ ಟ್ಯಾಕ್ಸ್ಗಿಂತ ಇದರಲ್ಲಿ ಬಂದರೂ ಕಡಿಮೆ ಇರ್ಬೋದು, ಅದು ಸಪ್ರೇಟಾಗಿ ಡಿಸ್ಕಸ್ ಮಾಡೋದಕ್ಕೆ ಸಮಯ ಇಲ್ಲ ಅನ್ನೋ ಕಾರಣಕ್ಕಾಗಿ ನಾನು ನಮಗೆ ಸ್ಲ್ಯಾಬ್ಗಳಲ್ಲಿ ಯಾವ್ಯಾವ ಸ್ಲ್ಯಾಬ್ಗಳಲ್ಲಿ ಯಾವ ರೇಟ್ ಇದೆ, ಯಾವ ವಸ್ತುಗಳು ಅನ್ನೋದನ್ನು ಮಾತ್ರ ನಾನು ಕಮ್ಯುನಿಕೇಟ್ ಮಾಡ್ತಿದ್ದೇನೆ ಹೊರತು ಇದರ ಬೆಲೆ ಹೆಚ್ಚಾಗತ್ತೆ ಅಥವಾ ಕಡಿಮೆ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದರೆ ಅದು ಈಗಿರುವ ಟ್ಯಾಕ್ಸ್ ಜೊತೆಗೆ ಏನು ಮಲ್ಟಿಪಲ್ ಟ್ಯಾಕ್ಸ್ಗಳು ಕೆಲವು ಕಡೆ ಇದೆ, ಅದನ್ನೆಲ್ಲ ಲೆಕ್ಕ ಹಾಕಿ ಹೇಳಬೇಕಾಗತ್ತೆ, ಏಕಾಏಕಿಯಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನು ಸ್ಪಷ್ಟಪಡ್ತಾ ನಾನು ತಮ್ಮ ಗಮನಕ್ಕಾಗಿ ಸ್ಲ್ಯಾಬ್ಗಳನ್ನು ಯಾವುದರಲ್ಲಿ ಇದೆ ಅನ್ನೋದನ್ನು ಮಾತ್ರ ನಾನು ಗಮನಕ್ಕೆ ತರ್ತೇನೆ, ತಂದುಬಿಟ್ಟು ಚರ್ಚೆ ಮಾಡ್ಬೋದು ಅಂತ. ಇನ್ನು GST 18% ಕೇಶ ತೈಲ ಇದೆ, ಟೂತ್ ಪೇಸ್ಟ್ ಇದೆ, ಸೊ ಸಾಬೂನು, ಬಹುಮಟ್ಟಿಗೆ ಇದರಲ್ಲಿ ಕೆಲವೊಂದು 16 to 17% ಟ್ಯಾಕ್ಸ್ ಬರ್ತಾ ಇತ್ತು, ಅದು ಈಗ 18% ಗುಂಪಿನಲ್ಲಿ ಬರ್ತಾ ಇದೆ. ಸೊ ಅದರಿಂದ ಕೇಶ ತೈಲ ಏನಿದೆ ಮೇಡಮ್, ನೀವು ಕೇಶ ತೈಲ ಹಾಕ್ತೀರಾ ಇಲ್ಲ? ಕೇಶ ತೈಲ ಮೇಡಮ್, ಕೇಶ ತೈಲ, ಕೊಬ್ಬರಿ ಎಣ್ಣೆ, ಹೇರ್ ಆಯಿಲ್, ಬ್ರಾಂಡೆಡ್ ಮೇಡಮ್ ಹೇಳ್ತಾರೆ, ಬೇರೆ ಎಲ್ಲ ಕೊಬ್ಬರಿ ಎಣ್ಣೆ ಅಷ್ಟೇ. ಕೊಬ್ಬರಿ ಎಣ್ಣೆ ಹಾಕ್ತೀವಿ, ನಿಮ್ಗೇನು ಪ್ರಾಬ್ಲಮ್ ಇಲ್ಲ. ಕೇಶದಲ್ಲಿ ಯೂಶ್ವಲಿ ಕರ್ನಾಟಕದಲ್ಲಿ 16% ಅಷ್ಟು ಟ್ಯಾಕ್ಸ್ ಬರ್ತಾ ಇತ್ತು, 18% ಆದ್ರಿಂದ ಕೇಶ ತೈಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಜಾಸ್ತಿ ಅಲ್ಲ, ಬಹಳ ಜನ ಅದನ್ನು ಯೂಸ್ ಮಾಡ್ತಾರೆ, ನಾವು ಹಾಕದೆ ಹೋಗ್ಬೋದು. ಆದ್ರಿಂದ ಅದು ಜನಸಾಮಾನ್ಯರಿಗೆ ಯಾವ್ಯಾವ್ದು ಕೈಗೆ ಎಟಕಬೇಕು ಅಂಥವು ಬಿಟ್ಟಿದೆ ನೋಡಿ. ನೀವು ಇನ್ನು ಕಂಪ್ಯೂಟರ್ಗಳು, ಪ್ರಿಂಟರ್ಗಳಿವೆ, ಅವು ಕೂಡ ಇದೆ, 18% ಸ್ಲ್ಯಾಬ್ನಲ್ಲಿ ಬರ್ತಾ ಇವೆ. ಇನ್ನು ಮೊಬೈಲ್ಗಳು ಕೂಡ ನಾನು ನಿಮಗೆ ಹೇಳಿದೆ. ಇನ್ನು 28%ನಲ್ಲಿ ತಂಪು ಪಾನೀಯಗಳು 28% ಬರ್ತಾ ಇದೆ. ಆದ್ರಿಂದ ತಂಪು ಪಾನೀಯ ಕುಡಬೇಕಾದ್ರೆ ಈಗಲೂ ಅದ್ರದ್ದೇನು ಅಂತ ಮೇಜರ್ ವ್ಯತ್ಯಾಸ ನನಗೆ ಕಾಣ್ತಾ ಇಲ್ಲ. 28% ಬಂದಂತ ಬಹುತೇಕ ವಸ್ತುಗಳು ಏನಿವೆ ಅದು ಅಂತ ಮೇಜರ್ ಆದ ಚೇಂಜಸ್ ಮಾಡ್ತಾರೆ. ಆದ್ರೆ ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ಏನು, ಒಂದು ನಿಮಿಷ, ಕನ್ನಡ ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ 1% ಜಾಸ್ತಿ ಆಗ್ಬಹುದು ಅನ್ನುವುದು ನಿರೀಕ್ಷೆ. ಆದ್ರಿಂದ ಕನ್ನಡ ಸಿನಿಮಾ ನೋಡೋರಿಗೆ ಸಂಜೆ ಹೊತ್ತೆಲ್ಲ ಹೋಗ್ಬಿಟ್ಟು ಸ್ವಲ್ಪ ಗುಡಿಗಿಂಡ ಹಾಕ್ಬಿಟ್ಟು ಸಿನಿಮಾ ನೋಡ್ಕೊಬಾರಡ ಅಂದ್ರೆ ಅವರ ಕಿಸೆಯಿಂದ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ. ಸೊ ಅದರಿಂದ ಈ ಸ್ಲ್ಯಾಬ್ಗಳಲ್ಲಿ ಅಲ್ಲಲ್ಲಿ ಅದು ಸ್ವಲ್ಪ ಆ ಕಡೆ ಆಗಬೇಕಾಗಿತ್ತು, ಈ ಕಡೆ ಆಗಬೇಕಾಗಿತ್ತು ಅನ್ನೋ ಪ್ರಶ್ನೆ ಕೂಡ ಇದೆ. ಪ್ರಕಾಶ್ ಶ್ರೀರಾಘವಾಚಾರ್ಯ.
ಇಲ್ಲ, ಈ GST ಇಂದ ಇವತ್ತು ಈ ನಂಬರ್ 1 ನಂಬರ್ 2 ಈ ಬಿಸ್ನೆಸ್ ಕಾನ್ಸೆಪ್ಟ್ ಏನಿದೆ ಅದು ಕಮ್ಮಿ ಆಗುತ್ತೆ, ಬಹುತೇಕ ಕಮ್ಮಿ ಆಗುತ್ತೆ. ಎಲ್ಲರೂ ಆ GST ಬೆನಿಫಿಟ್ ತೊಗೋಬೇಕು ಅಂದರೆ ಅವ್ರು ರಿಟರ್ನ್ಸ್ ಫೈಲ್ ಮಾಡಲೇಬೇಕಾಗತ್ತೆ. ಅದರಿಂದ ಇವತ್ತು GST ರಿಜಿಸ್ಟ್ರ್ ಮಾಡ್ಕೋಬೇಕು, ಬಿಲ್ಲುಗಳು ಹಾಕಬೇಕಾಗತ್ತೆ, ಅದರಿಂದ ತೆರಿಗೆ ಬರುತ್ತೆ. ಅದರಿಂದ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಎರಡಕ್ಕೂ ಆದಾಯ ಹೆಚ್ಚಾಗುತ್ತೆ. ಅದರಿಂದ ಬೇರೆ ಬೇರೆ ಕಲ್ಯಾಣ ಕಾರ್ಯಕ್ರಮಗಳಿರ್ಬೋದು, ಬೇರೆ ಬೇರೆ ಯೋಜನೆಗಳ ಅನುಷ್ಠಾನ ಮಾಡೋಕ್ಕಿರ್ಬೋದು, ಹೆಚ್ಚಿನ ಹಣದ ಒಂದು ಲಭ್ಯತೆ ಇರುತ್ತೆ. ಇದು ಒಂದು ಬಹುದೊಡ್ಡ ಇದು. ಮತ್ತು ಈ ಒಂದು ಸಿಸ್ಟಮಿಂದ ಇವತ್ತು ಎಷ್ಟು ಟ್ಯಾಕ್ಸ್ಗಳಿತ್ತು ಅಂದರೆ ನಮಗೆ ಅನೇಕರಿಗೆ ಯಾವ್ಯಾವ ಟ್ಯಾಕ್ಸ್ ಇದೆ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿತ್ತು. ಅಷ್ಟು ಟ್ಯಾಕ್ಸ್ಗಳನ್ನ ಹಾಕ್ತಾಯಿದ್ರು. ಇವತ್ತು ಅದೆಲ್ಲವೂ ಇದರೊಳಗೆ ಅಬ್ಸಾರ್ಬ್ ಮಾಡ್ಕೊಂಬಿಟ್ಟು ರೈಟ್ ಫ್ರಮ್ ಸೆಂಟ್ರಲ್ ಎಕ್ಸೈಸನ್ನು ಒಂದು ಕಾಲದಲ್ಲಿ ಸೆಂಟ್ರಲ್ ಎಕ್ಸೈಸ್ ಆಫೀಸರ್ ಅಂದರೆ ನಡಗೋರು ಬಿಸ್ನೆಸ್ ಮೆನ್ಗಳು, ಆ ಥರದ ಒಂದು ಅವ್ರು ಭಯ ಇಟ್ಟಿದ್ರು. ಆ ಥರ ಇತ್ತದು. ಬಿಸ್ನೆಸ್ ಫ್ರೆಂಡ್ಲಿ ಐ ಕ್ಯಾನ್ ಸೇ. ಈಗ ಇವೆಲ್ಲವೂ ಕೂಡ ಸರಳೀಕರಣ ಮಾಡೋದ್ರಿಂದ ಜನಕ್ಕೆ ಇವತ್ತು ತೆರಿಗೆ ಕಟ್ಟೋದಕ್ಕೆ ಸುಲಭ ಆಗತ್ತೆ, ತೆರಿಗೆ ಕಟ್ಟಬೇಕಾಗತ್ತೆ. ಇವತ್ತು ಅನೇಕ ಸಂಸ್ಥೆಗಳು ಇವತ್ತು GST ಇಲ್ಲ ಅಂದರೆ ಅವ್ರ ಜೊತೆ ಸಾಮಾನ್ಯ ಖರೀದಿ ಮಾಡದೇ ಇರೋವಂಥ ಒಂದು ವ್ಯವಸ್ಥೆನೂ ಬರ್ತಾ ಇದೆ. ಅದರಿಂದ ಎಲ್ಲರೂ GST ಬಂದೇ ಬರ್ತಾರೆ ಆ ಆ್ಯಂಬಿಟಲ್ಲಿ. ಆಗ ನಿಮಗೆ ಆ ಆದಾಯ ಏನು ಹೆಚ್ಚಾಗತ್ತಲ್ಲ, ಖಂಡಿತ. ಆಮೇಲೆ ಎಲ್ಲವೂ ಸರಿಗಿದೆ ಅಂತಲ್ಲ. ಸ್ಲ್ಯಾಬಲ್ಲಿ ಇವತ್ತು ನೋಡಿ, ಇವತ್ತು ಆಗಲೇ ಫರ್ಟಿಲೈಸರ್ದು 12% ಇತ್ತು, ಅದನ್ನೀಗ 5%ಗೆ ರಿಡ್ಯೂಸ್ ಮಾಡಿದ್ದಾರೆ. ಅಂದರೆ ಈ ರೀತಿ ಇವತ್ತೊಂದು ಇಂಪ್ಲಿಮೆಂಟ್ ಆದಮೇಲೆ ಕೆಲವೊಂದು ವ್ಯತ್ಯಾಸಗಳು ಖಂಡಿತ ಆಗೇ ಆಗುತ್ತೆ. ಯಾಕಂದರೆ ಆ ಅನುಭವಕ್ಕೆ ಬಂದಾಗ ತುಂಬ ಹೆಚ್ಚಾಯ್ತೇನೋ ಅನಿಸುತ್ತೆ, ಅಥವಾ ಜನರ ಒತ್ತಾಯ ಬಂದಾಗ ಅದು 1-2-3 ವ್ಯತ್ಯಾಸಗಳು ಮಾಡ್ಕೋಬೇಕಾಗುತ್ತೆ. ನೀವು ಹೇಳಿದ ಪಾಯಿಂಟ್ಸ್ ಬಗ್ಗೆ ಒಂದು ಡೀಟೇಲ್ಸ್ ಇದೆ, ನಾನು ಹೇಳೋದಕ್ಕೆ ಅನುಕೂಲ ಆಗುತ್ತೆ. ಏನು ಟ್ಯಾಕ್ಸ್ ಕಲೆಕ್ಷನ್ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಏನು ದೇಶಗಳಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಮತ್ತು GDPಯ ರೇಷಿಯೋ ಎಷ್ಟಿದೆ ಅದು ಈಗ ನಮ್ಮ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದೆ. ಆ ಅಂಕಿಅಂಶ ಕೂಡ ನನ್ನ ಹತ್ರ ಇದೆ. ಸೊ ಚೀನಾ ಹ್ಯಾಸ್ ಎ ರೇಷಿಯೋ ಆಫ್ ಅರೌಂಡ್ 19%, ಬ್ರೆಜಿಲ್ ಬೋಟ್ಸ್ ಟು 35%. Okay, Russia collects 19.5%. The United States tax GDP ratio is about 35%. So, ಇಂಡಿಯಾದಲ್ಲಿ ನಮ್ಮ ರೇಷಿಯೋ ಏನಿದೆ, ಆ ರೇಷಿಯೋ ಇಸ್ ನಿಯರ್ಲಿ ಅರೌಂಡ್ 14%. ಸೊ ಇಂಡಿಯಾದಲ್ಲಿ ಲೋವೆಸ್ಟ್ ಇದೆ. ಆದ್ದರಿಂದ ಒಟ್ಟು ಆದಾಯ ಏನು ಬರಬೇಕು ಅದರಲ್ಲಿ ಕಡಿಮೆ ಇದೆ, ಅದು ರೈಸ್ ಆಗ್ಬೋದು. ಈ ಟ್ಯಾಕ್ಸ್ ಏನು ಸರಳೀಕರಣದ ಬಂದ ನಂತರ ಸರ್ಕಾರಕ್ಕೆ ಬರುವ ಆದಾಯದ ಪ್ರಮಾಣ ಏನಿದೆ ಅದು ಹೆಚ್ಚಾಗುತ್ತೆ ಅನ್ನೋದು ಒಂದು ನಿರೀಕ್ಷೆ. ಇನ್ನು ಕೆಲವು ಆರ್ಥಿಕ ತಜ್ಞರ ಪ್ರಕಾರ ನಮ್ಮ GDP ಏನಿದೆ ಅದು ಅರೌಂಡ್ 7% ಹತ್ರ ಏನು ನಮ್ಮ GDP ಇದೆ. ಸೊ ಡಿಮಾನಿಟೈಸೇಷನ್ ಆದಮೇಲೆ ಸ್ವಲ್ಪ ಪ್ರಭಾವ ಬೀರಿತ್ತು. ಸೊ ಅದು 8 to 9 ಹೋಗ್ಬೋದು ಅಂತ ಹೇಳ್ತಾರೆ. ಕೆಲವರು 10ವರೆಗೆ ರೀಚ್ ಆಗ್ಬೋದು ಅನ್ನುವ. ಬಟ್ 10 ರೀಚ್ ಆಗೋದು ಭಾಳ ಕಷ್ಟ ಇದೆ. 8 GDP ಹೋಗೋದು. ಬಟ್ ಇದರಲ್ಲಿ ಲಿಟ್ಲ್ ಬಿಟ್ ಇಂಪ್ರೂವ್ಮೆಂಟ್ ಆಗ್ಬೋದು. ಅದು ಯಾಸ್ ನಿರಂಜನ್ ರಾವ್, ಯುವರ್ ರಿಯಾಕ್ಷನ್? ಸರ್, ಈಗ ಟ್ಯಾಕ್ಸ್ ಕಲೆಕ್ಷನ್ ಇನ್ಕ್ರೀಸ್ ಆದರೆ ಆ್ಯಸ್ ಪರ್ ದೇರ್ ಕ್ಯಾಲ್ಕುಲೇಷನ್ ಡೆಫಿನೆಟ್ಲಿ GDP ರೈಸ್ ಆಗುತ್ತೆ. ಬಟ್ 10ವರೆಗೂ ಹೋಗೋಕ್ಕಾಗಲ್ಲ. 1 or 2% ಇಟ್ ಕ್ಯಾನ್ ಇನ್ಕ್ರೀಸ್. ಸೊ 6 ಇದೆ, 7 ಇದೆ, 8 to 9 ಹೋಗ್ಬೋದು, 8ವರೆಗೂ ಹೋಗ್ಬೋದು ಅಂತ ಇದೆ. ದಟ್ ಈಸ್ ಬಿಕಾಸ್ ಆಫ್ ದ ಇಂಪ್ಲಿಮೆಂಟೇಷನ್ ಆಫ್ GST ಇಂಪ್ಲಿಮೆಂಟೇಷನ್ನಿಂದ GDP ರೈಸ್ ಆಗೋದು is not so phenomenal. Yes. It is just an achievement. Yes. And it has to be done. ಯಾಕೆ ಅಂದರೆ it is also good in eradication of black money. Yes. ಅದರ ಬಗ್ಗೆನೂ there is no doubt. ಬಿಲ್ಲಿಂಗ್ ಆಗುತ್ತೆ. ಏನು ಈಗ ಈ ಪೆನ್ನು ಮ್ಯಾನುಫ್ಯಾಕ್ಚರರ್ ನಾನಾದರೆ ನಾನು ಬಿಲ್ ಇಲ್ಲದೆ ಫ್ಯಾಕ್ಟ್ರಿಯಿಂದ ಆಚೆ ತೆಗಿಯೋಕ್ಕಾಗಲ್ಲ. ನಾನೇನು ಮಾಡ್ತೀನಿ, ಈ ಪೆನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಇದಕ್ಕೆ ರಾ ಮೆಟೀರಿಯಲ್ ಬೇಕು, ಕೇಸಿಂಗ್ ಬೇಕು, ನಿಬ್ ಬೇಕು, ರೀಫಿಲ್ ಬೇಕು. ಇದೆಲ್ಲ ನಾನು ಬೇರೆ ಬೇರೆ ಮ್ಯಾನುಫ್ಯಾಕ್ಚರಿಂದ ತೊಗೊಂಡೆ ಅಸೆಂಬಲ್ ಮಾಡೋದು. ಸೊ ಅವ್ನು ಬಿಲ್ ರೈಸ್ ಮಾಡಿ ನಂಗೆ ತಂದಾಗ ಟ್ರ್ಯಾಕಿಂಗ್ ಆಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಆಫ್ ದ ಪ್ರಾಡಕ್ಟ್ ಈಸ್ ಟ್ರ್ಯಾಕ್ಡ್. ನಾನು ರಾ ಮೆಟೀರಿಯಲ್ ಒಂದು ಕಡೆ ತೊಗೊತೀನಿ, ಅವಾಗ ಅಲ್ಲಿಂದ ನಾನು ಪ್ಲಾಸ್ಟಿಕ್ಕು ಒಂದು ಕಡೆ ತೆರಿಗೆಗಳ್ರು ಸಿಕ್ಕಾಕತ್ತಾರೆ. ಅದು ಒಂದೇ ಅಲ್ಲ, ತೆರಿಗೆಗಳ್ರು ಸಿಕ್ಕಾಕೊಂತಾರೆ. ಬಟ್ ಇದರಲ್ಲೂ ಮಾಡಬಹುದು ಮ್ಯಾನಿಪುಲೇಷನ್, ಅದು ಬೇರೆ ವಿಚಾರ. ಅದು ಇಂಡಿಯಾದ ನಾವು ತೋರಿಸಿದಂತ ಪೆನ್ನ ನೀವು 1 ಲಕ್ಷ ತಯಾರು ಮಾಡಿ 1,000 ತೋರಿಸಿದ್ರೆ ಅಲ್ಲಿ ಹೋಯ್ತಲ್ಲ. ತೋರ್ಸಕ್ಕೆ ಬರಲ್ಲ. ಇದರಲ್ಲಿ ಒಂದು ಟೆಕ್ನಿಕಲ್ ಪಾಯಿಂಟ್ ಇದೆ. ನಾನೀಗ ರೀಫಿಲ್, 1 ನಿಮಿಷ, ಈ ರೀಫಿಲ್ ಪರ್ಚೇಸ್ ಮಾಡ್ಬೇಕಾದ್ರೆ ನಾನು ನಿಮ್ಮ ಹತ್ರ ತಗೋಬೇಕು. ನಿಮ್ಮ ಹತ್ರ ನಾನು ರೀಫಿಲ್ ನೀವು ರೀಫಿಲ್ ಪರ್ಚೇಸ್ ಮ್ಯಾನುಫ್ಯಾಕ್ಚರ್ ಮಾಡೋರಾದ್ರೆ ಇವ್ರ ಹತ್ರ ನಿಬ್ಬು ತಗೊಂತೀರಾ. ಸೊ ಅದು ಟ್ರ್ಯಾಕ್ ಆಗ್ಬಿಡುತ್ತೆ. ಇವ್ರ ಹತ್ರ 100 ನಿಬ್ಬು, ನೀವು 50 ರೀಫಿಲ್ ತೋರಿಸಿದ್ರೆ ಆಟೋಮೆಟಿಕ್ ಆಗಿ 50 ನಿಬ್ಬು ಎಲ್ಲೋಯ್ತು ಅಂತ ಕೇಳ್ತಾರೆ. ಬಟ್ ಇದೆ ಕೇಳೋಲ್ಲ.
ಬಟ್ ನಾನು 1 ಪಾಯಿಂಟ್ ಆಗೋದೇ ಇಲ್ಲ. ಸರ್ ಈಗಾಗಲೇ ತಾವೇನು ರಮೇಶ್ ಕುಮಾರ್. ಸರ್ ಈಗಾಗಲೇ ತಾವೇನು ಬೇರೆ ಬೇರೆ ದೇಶಗಳು ಟ್ಯಾಕ್ಸ್ ಅನ್ನ ತಾವ್ ಹೇಳಿದ್ರೆ ಅಲ್ಲಿನ ಆ ದೇಶಗಳಿಗಾಗಲೇ GDP ಮತ್ತು GDP ಸರ್, ಈಗ tax ಅಲ್ಲಿನ rate. ಜನ Yes, ಅದರ ಇದಾರಲ್ಲ ratio. ಸರ್ ಅಲ್ಲಿನ ರೇಷಿಯೋ ಅಲ್ಲಿನ ಜನ ಇದಾರಲ್ಲ ಯಾರು ಸಹ ನಮ್ಮ ದೇಶದಲ್ಲಿ ತೆರಿಗೆಯನ್ನ ಈಗಾಗಲೇ ತೆರಿಗೆನೇ ಕಟ್ಟೋರು ಕರೆಕ್ಟಾಗಿ ತೆರಿಗೆ ಕಟ್ತಾರೆ, ಅದರಲ್ಲೂ ಕಡಿಮೆ ಕಟ್ಬೋದು. ವಿಶ್ವದಲ್ಲಿ ಕಟ್ದೇನೆ ಇರತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಆದ್ರೆ ಅಲ್ಲ ಸರ್, ಎಲ್ಲಾ ಅದೇ ಕಡೆನೂ ಬೇರೆ ಇದೆ ದೇಶದಲ್ಲಿ ಸರ್ ಅಲ್ಲ ನಮ್ಮ ಅವ್ರು ಸುಮ್ಮನೆ ಆರ್ಥಿಕವಾಗಿ ರಷ್ಯಾದಲ್ಲಿ ಮಾತಾಡ್ಕೊಂಡಿದ್ದಾರೆ. ನಮ್ಮ ಅಲ್ಲ, ಈ ವಿಚಿತ್ರ ದೇಶದ ಭ್ರಮೆಗಳಿವೆ. ಜನಗಳು ಅಮೆರಿಕ ಐರೋಪ್ಯ ರಾಷ್ಟ್ರಗಳೆಲ್ಲ ಬಹಳ ಒಳ್ಳೇದು, ಸರ್, ಅಲ್ಲ. ಎಲ್ಲರೂ ಸಜ್ಜನರಿದ್ದಾರೆ, ಕಳ್ಳರು ಮಾತ್ರ ನಮ್ಮಲ್ಲಿದ್ದಾರೆ ಅಂದಾಗ ಸರ್, ಇಲ್ಲ, ಇಲ್ಲ. ಕಳ್ಳರು ಆದ್ರೆ ಸುಳ್ಳು, ಬೇರೆ ಅಯೋಗ್ಯರು, ಸರ್, ನೀವು ವಿಶ್ವವ್ಯಾಪಿ ಬೇರೆ- ಅವರು ಸರ್, ನಿಜ ಇರ್ಬೋದು. ಎಲ್ಲ ಆದ್ರೆ percentage of ಜನ Universal phenomenon. ನಮ್ಮ ದೇಶದಲ್ಲಿ ತೆರಿಗೆ ಅಮೆರಿಕದಲ್ಲಿ ಕಟ್ಟಿರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ನಮ್ಮಲ್ಲಿ ಸರ್, ನಮ್ಮ ಇಲ್ಲ. ದೇಶದ ಏನ್ ಸರ್? ಒಟ್ಟಾರೆ ಜನಸಂಖ್ಯೆ ಎಷ್ಟು ಸರ್? ಅಮೆರಿಕನಲ್ಲಿ ಸರ್ ಬಾಸ್ ಕೇಳಿ ಇಲ್ಲಿ. ಇಲ್ಲ. ನಮ್ಮ ದೇಶದ ಬೇರೆ ಒಟ್ಟು ನೀವು ನಮ್ಮ ಜನಸಂಖ್ಯೆ ದೇಶದವ್ರನ್ನ ಈಗ ಅಲ್ಲ ಸರ್, 120 ಕೋಟಿ ಜನದಲ್ಲಿ ನೀವು ತೆರಿಗೆ ಕಟ್ತಾರ ಎಷ್ಟು ದಯಮಾಡಿ ಹೇಳಿ. ಆದ್ರೆ ಎಷ್ಟು ಜನ ತೆರಿಗೆ ಕಟ್ತಾ ವಿದೇಶಿ ಇದ್ದೀರಿ? ಅಂಶ ಇದೆಯಾ? ತೆರಿಗೆ ಕಳ್ಳರು ಅಮೆರಿಕದಲ್ಲಿ ಇಟ್ಟಿದ್ದಾರೆ ಸರ್ ಅಲ್ಲ, ವಿಶ್ವವ್ಯಾಪಿ ಬೇರೆ ದೇಶಕ್ಕೆ country, ಕಂಪೇರ್ ಗೌಡ್ರೆ. ಮಾಡಿದ್ರೆ ನಮ್ಮ ದೇಶದಲ್ಲಿ ತೆರಿಗೆಗಳನ್ನ ಕಳ್ಳರು ಜಾಸ್ತಿ ಜನ ಇದ್ದಾರೆ. Yeah, ಅದ್ರಲ್ಲಿ yeah. ಎರಡನೇ ಮಾತೇ No, that is not- ಇಲ್ಲ. 100%. ಸರ್ ಸರ್, ಈ ದೇಶದ ಜನ Universal phenomenon. ಅಲ್ಲ, ಇಲ್ಲಿ ಜಾಸ್ತಿ ಬಡತನ ಇದೆ. ಬಹಳ ಮೇಡಮ್ ಬಡ- ಬಡವರು ಆಗದಿರೋ ಬಹಳ ಬಿದ್ದವರೆಲ್ಲ ಕರೆಕ್ಟ್ ಕಡಿಮೆ ತೆರಿಗೆ ಕಟ್ತಾ ಬಡವರು ಇದ್ದಾರಾ? tax ದಯಮಾಡಿ ಹೇಳಿ. ಬಡವರು tax ಸರ್, ಕಟ್ಟೋ ತಾವ್- ಪ್ರಮೇಯ ಸರ್, ಬರೋದು ತಮ್ಗೆ ಗೊತ್ತಿರಂಗೆ ಅಂತಹ ದೊಡ್ಡ ಮಟ್ಟದ ನಮ್ಮ tax ದೇಶ ನಮ್ಮ ಕಟ್ಟಕ್ಕೆ- ರಾಜ್ಯದಲ್ಲೇ ತಗೊಳ್ಳಿ. Yes. ಸರ್, ಯಾರು ನಾವು ಬಡವರು ಬೇಡ, ನಮ್ಮ ಬಡವರು ಇಲ್ದೇ ಇರೋರು ಸದೃಢವಾಗಿರತಕ್ಕಂಥವ್ರು ಎಷ್ಟು ಜನ ಇವತ್ತಿನ ದಿವಸ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದಾರೆ ಮಾಡಿ ಹೇಳಿ. No, no, every year it is Yes. improving. ಇರಬಹುದು. ನೀವು- It is ನೀವು ಅದ್ improving. ಕಡೆ ಅಷ್ಟು negative ಆಗಿಲ್ಲ. ಆದ್ರೆ Yes. ಮುಂದಿನ ಸುದ್ದಿ ತರೋಣ. ಬಹಳ ಇದೆಲ್ಲ ಹೀಗಿದ್ರೆ ಇತ್ತ ಪ್ರಧಾನಿ ಮೋದಿ ಅವರ ಸ್ವಕ್ಷೇತ್ರ ವಾರಣಾಸಿಯ ವರ್ತಕರೇ ತಿರುಗಿ ಬಿದ್ದಿದ್ದಾರೆ. GSTಯನ್ನ ತರಾತುರಿಯಲ್ಲಿ ಜಾರಿಗೆ ತರುತ್ತಿರೋದನ್ನು ವಿರೋಧಿಸಿ ವಾರಣಾಸಿಯಲ್ಲಿ 24 ಗಂಟೆ ಬಂದ್ ನಡೀತಾ ಇದೆ. ಇದರಿಂದ ವಾರಣಾಸಿ ಸ್ತಬ್ಧವಾಗಿದೆ. ಬಿಜೆಪಿ ನೇತೃತ್ವದ ಸರ್ಕಾರ ತಮಗೆ GST ಕುರಿತು ವಿವರಣೆ ನೀಡಬೇಕು ಮತ್ತು ಈ ಕುರಿತು ಕಠಿಣ ನಿಲುವನ್ನು ಸಡಿಲಿಸಬೇಕು, ಇಲ್ಲವಾದರೆ ಪ್ರತಿಭಟನೆಯನ್ನು ಮುಂದುವರಿಸುವುದಾಗಿ ಕೂಡ ಎಚ್ಚರಿಕೆ ನೀಡಲಾಗಿದೆ. ಎಸ್, ಪ್ರಧಾನಿಯವರ ಪ್ರಕಾಶ್ ಶೇಷರಗಾಚಾರ್ ಅಲ್ಲಿ ಸ್ವಲ್ಪ ಸಮಾಧಾನ ಮಾಡ್ಬೋದಾಯ್ತು. ಅಲ್ಲಿ ಪ್ರಧಾನಿ ಆಫೀಸ್ ಗೀಫೀಸ್ ಎಲ್ಲ ಇತ್ತು. ಈ GST ಹೊಸದೇನು ತೆರಿಗೆ ಬರ್ತಿದೆ ಅದು ಎಲ್ರಿಗೂ ಅನ್ಸುತ್ತೆ ತಮ್ಗೇನೋ ದೊಡ್ಡ ಹೊರೆ ಆಗ್ತಿದೆ ಅಂತ. ಆ ಭ್ರಮೆ ಯಾವಾಗ ಅದು ಒಂದ್ಸತಿ ಇಂಪ್ಲಿಮೆಂಟ್ ಆಗಿ ಅದರ ಅನುಭವ ಆದಾಗ ಅದಕ್ಕೇನೆ ಹಾಗೆ ಯು ಆರ್ ಕರೆಕ್ಟ್. ಈ ಅಧಿವೇಶನ ಖರ್ಚು ಮಾಡೋ ಹಣನ ಜನರಿಗೆ ನಾನು ಅದೇ question ಕೊಡೋದಕ್ಕೆ ನಾವು ಕರ್ನಾಟಕದಲ್ಲೇ ನಿಮ್ಗೆ ಹೇಳ್ತೀರಿ ಕೇಳಿ, ಒಂದು ನಿಮಿಷ ಪ್ರಕಾಶ್, ವಿಲ್ ಡಿಸ್ಕಸ್. ನೀವು ಸರ್, ನೀವು ವ್ಯಂಗ್ಯವಾಗಿ ನಗಬೇಡಿ. ಅಲ್ಲಿ ಯಾವ್ದೋ ಒಂದು ಸೆಷನ್ ಮಾಡಿದ್ರೆ ಅದ್ರದ್ದು ಎಷ್ಟ್ ಖರ್ಚಾಗುತ್ತೆ ದಿನನಿತ್ಯ ಸರ್? ಪತ್ರಿಕೆಯಲ್ಲಿ ಜಾಹೀರಾತುಗಳು ಬರ್ತಾ ಇದೆ. ಅಲ್ಲಿ ಜಾಹೀರಾತು ನಿಮ್ಗೊಂದು ನಿಮಿಷ ಜಾಹೀರಾತು ಏನ್ I will give a- ಸ್ಪಷ್ಟೀಕರಣಗಳು ಕೊಡ್ತಾ ಇಲ್ಲಿ ಇರೋದು. ಕೇಳಿ, ನಾವು ಸರ್, ನೀವು- ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ GST ಎಂದರೇನು ಅಂತ ಪ್ರಶ್ನೆಯನ್ನು ಸಾರ್ವಜನಿಕರಿಗೆ ಕೇಳಿದ್ವಿ ಫಸ್ಟ್ 3 days ಬ್ಯಾಕ್. ನಾವು ಇನ್ನೇನು ಮಾಡಲ್ಲ, ಗೂಟ ಹಿಡಿದಿದ್ದು GST ಗೊತ್ತಾ ಅಂತ. ಮಿನಿಮಮ್ 60 to 70% ಜನರಿಗೆ GST ಹೆಸರೇ ಗೊತ್ತಿಲ್ಲ. ಇಂಥ ದೇಶದಲ್ಲಿ ಇದನ್ನ ನಾವು ಹ್ಯಾಂಗ್ ತಲುಪಿಸ್ಬೇಕು? ಯೋಜನೆ ಚೆನ್ನಾಗಿದೆ, ಪೇಪರ್ ಅಲ್ಲಿ ಅಷ್ಟು ಬರ್ತಿದೆ, ಓದ್ತಾ ಇದ್ರೆ ಅದು ಯಾರ್ ಅದು- ಅದು- ಅದು ಇಂಡಿಯಾದಲ್ಲಿ ಎಲ್ಲರೂ ಪೇಪರ್ ಓದಲ್ಲ. ಸರ್, ಒಂದಂತೂ ಸರ್, ನೀವು 5 ಕೋಟಿ 6 ಕೋಟಿ ಜನ ಇರೋ ಕರ್ನಾಟಕದಲ್ಲಿ ಸರ್, ಟೋಟಲ್ ಪತ್ರಿಕೆಗಳು ಎಷ್ಟು ಜನ ಓದ್ತಾರೆ? ಸರ್ ನಿರಂಜನ್ ಸರ್ ಈಗ ಪ್ರತಿಯೊಂದು ಚಾನೆಲ್ ಅಲ್ಲೂ ಇದ್ರ ಬಗ್ಗೆ ಒಂದು ವಾರದಿಂದ ಓಡ್ತಾ ಇದೆ. ಪ್ರತಿಯೊಂದು ಪತ್ರಿಕೆಯಲ್ಲೂ ಬರ್ತಾ ಇದೆ ಜಾಹೀರಾತುಗಳು. ಬಟ್ ಯಾಕೆ ಜನ ರೇಡಿಯೋ ನಾನು ಬೇಕಾದ್ರೆ ನಿಮ್ಗೆ ಪ್ಲೇ ಮಾಡಿ ತೋರಿಸ್ತೀನಿ. ನೋಡಿ, ವ್ಯಾಪಾರಸ್ಥರು ಇದೆ, ಜಾಸ್ತಿ ಇದೆ, ತಲೆ ಇದೆ. ಕೆಡಿಸ್ಕೊಂತಾರೆ. ಸರ್, ಯಾರು GST ವ್ಯಾಪಾರದಲ್ಲಿ ಬಗ್ಗೆ- ಇರ್ತಾರಲ್ಲ, GST ಏನು, ಎಷ್ಟು ಬೇಕು, ಎಷ್ಟು ನಮ್ಗೆ ಜಾಸ್ತಿ ಆಗತ್ತಾ ಕಡಿಮೆ ಆಗತ್ತಾ ಅಂತ ಬಳಕೆದಾರರು ಅದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟಿಲ್ಲ. ಅದ್ರಿಗೆ ಅವ್ರಿಗೇನು ಅವಶ್ಯಕತೆ ಇಲ್ಲ. ಅಲ್ಲಲ್ಲ, ಈ Protest ಮಾಡ್ತಾ ದೇಶದ ಇರೋರು. ಜನರಿಗೆ ತಿಳಿಬೇಕು ಅಂತ. ಪ್ರೊಟೆಸ್ಟ್ ಮಾಡ್ತಾ ಇರೋರು ವಾರಣಾಸಿಲಿ ಬಳಕೆದಾರರು, ವ್ಯಾಪಾರ. ವರ್ತಕರು ಮತ್ತೆ ಇವ್ರು ಹೇಳ್ತಾರೆ ವ್ಯಾಪಾರರಿಗೆ ಚೆನ್ನಾಗಿ ಗೊತ್ತಿದೆ, ವ್ಯಾಪಾರ ಒಪ್ಪಿದ್ದಾರೆ ಅಂತ. ಮತ್ತೆ ಯಾಕೆ ಪ್ರೊಟೆಸ್ಟ್ ಕೋರ್ಟ್ ಅಲ್ಲಿ ಮಾತಾಡ್ತಾ ಇಲ್ಲ ಸ್ವಾಮಿ ಅವರು. ಅಲ್ಲ, ಅವ್ರು ಹೇಳಿದ್ದನ್ನೇ ನಾವು ಇವತ್ತು ಹತ್ರ ಜವಳಿ ಕೇಳ್ತಾ ಇವತ್ತು ಆಲ್ ಓವರ್ ಇಂಡಿಯಾ ಸರ್, ನೀವು ಹೇಳಿದ್ದನ್ನ ಬಂದ್ ಅವ್ರು ಮಾಡಿದ್ರೆ. ಹೇಳಿದ್ ಬಿಟ್ಟು ಆದ್ರೆ ಕೇಳಿಲ್ಲ. ಮೊನ್ನೆ ನಾನು ಒಂದು ನಾನು ಏನಾದ್ರು ಪತ್ರಿಕೆಯಲ್ಲಿ ಕೇಳಿದ್ರೆ ನೀವು upset ಇದೇ ಆಗ್ಬಿಡ್ತೀರಾ? ಇಲ್ಲಿನ ಸೇಲ್ಸ್ ಟ್ಯಾಕ್ಸ್ ಕಮಿಷನರ್ ಒಬ್ರು ನೇಕಾರರು ಪ್ರಶ್ನೆ ಕೇಳಿದಕ್ಕೆ, ನಿಮಗೆ ಹಿಂದೆ ಆಗ್ತಾ ಇದ್ದ ಟ್ಯಾಕ್ಸ್ 6%, ಈಗ GSTಲಿ 5% ಬರ್ತಿದೆ, ಯಾಕೆ ನಿಮ್ಗೆ ಈಗ 5 ಅನಿಸ್ತಾ ಇದೆ ಅಂದ್ರೆ ಅವಾಗ ಎಕ್ಸೈಸ್ ಡ್ಯೂಟಿ ಎಲ್ಲ ಇರ್ತಿತ್ತು, ಅದೆಲ್ಲ ಸೇರಿದ್ರೆ 6 ಆಗ್ತಾ ಇತ್ತು, ಈಗ 5 ಆಗಿದೆ, ನಿಮಗೆ ಅದರಿಂದ ಹೊರೆ ಆಗಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಅವ್ರು ಉತ್ತರ ಕೊಟ್ಟಿದ್ದಾರೆ. ಮಾಡೋರು ಯಾರು? ಯಾಕೆ ಮಾಡ್ತಾರೆ? ಯಾಕೆ GST ಬಗ್ಗೆ ವರ್ತಕರೆಲ್ಲ ದಡ್ರ, ಸರ್, ಈಗ ಬುದ್ಧಿ ಇಲ್ದಿರೋರು. ಸರ್, ಅವ್ರು ಯಾವ್ದು- ಯಾಕೆ ಯಾವ್ದು- ಮಾಡ್ತಾರೆ? ದಡ್ಡ ಇವ್ರು question. ಹೇಳೋದು ಯಾವುದೇ- common man ಗೆ ಗೊತ್ತಿಲ್ಲ. ಸರ್, ಆಯ್ತಪ್ಪ. ಸರ್ ನಿಜ Common GST man ಬಗ್ಗೆ ಗೊತ್ತಿಲ್ಲ. ಈಗ ನಮಗೂ ಏನು ಪೂರ್ಣ ಪ್ರಮಾಣವಾಗಿ ನಮಗೂ ಏನು ಗೊತ್ತಿಲ್ಲ. ಆದ್ರೆ ಈಗಾಗಲೇ ಏನು ಅವ್ರೇನು ವಾರಣಾಸಿಯಲ್ಲಿ ಏನು ಸ್ಟ್ರೈಕ್ ಮಾಡ್ತಾ ಇದಾರಲ್ವಾ,
ಇವತ್ತೇ ಸ್ಟ್ರೈಕ್ ಮಾಡ್ತಾರೋ ಸರ್ ನನಗೆ ಗೊತ್ತಿರಂಗೆ ಅದು ಸಮಂಜಸ ಅಲ್ಲ ಅಂತ. ಯಾಕೆ ಅಂತಂದ್ರೆ ಸರ್ ಅಲ್ಲ, ಯಾಕೆ ಅಂತಂದ್ರೆ ಇವತ್ತೇನು ಅದೇನು ತೆರಿಗೆ ರೂಪಕ್ಕೆ ಇವ್ರೇನು ಜಾರಿಗೆ ತರ್ತಾ ಇದ್ದಾರೆ, ನಮ್ಗೆ ಸರ್ ಇಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ಆಗಲ್ಲ ದಯಮಾಡಿ ಕೇಳಿ ಸರ್ ಇಲ್ಲ ಇಲ್ಲ ಹಾಗೆ ಹೇಳ್ತಾ ಇಲ್ಲ 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 ನಾನು ಹಾಗೆ ಹೇಳ್ತಾ ಇಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ಇನ್ನು ಸರ್ ಈಗಾಗಲೇ ಕೃಷಿ ಬಗ್ಗೆ ಏನು 12% ಈಗಾಗಲೇ 5% ಏನ್ ತಂದಿದ್ದಾರೆ. ಅಟ್ಲೀಸ್ಟ್ ಕನಿಷ್ಠ ಪಕ್ಷ 1 ತಿಂಗಳ ಕಾಲ ನೋಡ್ಬೇಕಾಗತ್ತೆ ಯಾವ್ದನ್ನ ಹೆಚ್ಚು ಮಾಡ್ತಾರೆ ಯಾವ್ದನ್ನ ಕಡಿಮೆ ಮಾಡ್ತಾರೆ. ಹಾಗೂ ನಮ್ಗೆ ಸರಿ ಬರಲಿಲ್ಲ ಅಂದ್ರೆ ಆಗ ಪ್ರತಿಭಟನೆ ಆದಿ ಹಿಡಿಬೇಕಾಗುತ್ತೆ. ಯಾವುದೋ ಒಂದು ಸಿಸ್ಟಮ್ ಬರಬೇಕಾದ್ರೆ ಆ ಸಿಸ್ಟಮ್ ಬರೋದಕ್ಕೆ ಮುಂಚೆನೆ ನಾವು ಪ್ರತಿಭಟನೆ ಮಾಡ್ಬಿಡ್ತೀವಿ ಅಂತಂದ್ರೆ ಅದು ಸರಿ ಇಲ್ಲ ಅಂತ ನಮ್ಮ ಭಾವನೆ. ಸರ್ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಇರೋರು, ಸ್ಕೂಲ್ ಕಾಲೇಜ್ ಇಟ್ಕೊಂಡವರು, ಯಾರು ವರ್ತಕರು ಇರ್ತಾರೆ ಅವರು ಲಾಭ ನಷ್ಟದ ಮೇಲೆ ಬದುಕ್ತಿರ್ತಾರೆ. ಒಂದ್ ಸ್ವಲ್ಪ ಟ್ಯಾಕ್ಸ್ ಆ ಕಡೆ ಈ ಕಡೆ ಆದ್ರೆ ಲಾಭದ ಭಯ. ಶಿಕ್ಷಣ ಕ್ಷೇತ್ರದಲ್ಲಿ ನಾವೇ ಶಿಕ್ಷಣ ಕ್ಷೇತ್ರದಲ್ಲಿ ವೇರಿಯೇಷನ್ ಆಗುತ್ತೆ. ಅದೇ ಅಲ್ಲಲ್ಲ ಉದಾಹರಣೆಗೆ ನಾನು ಹೇಳ್ಬೇಕು, ಶಿಕ್ಷಣ ಕ್ಷೇತ್ರ ಈಗ ಬುಕ್ ಸಪ್ಲೈ ಮಾಡೋರು ಅವರು ವರ್ತಕರೇ ಸರ್, ಅವರೇನು ಬೇರೆ ಪೆನ್ ಸಪ್ಲೈ ಮಾಡಿರ್ಬೋದು, ಬುಕ್ ಸಪ್ಲೈ ಮಾಡಿರ್ಬೋದು, ಬ್ಯಾಗ್ ಸಪ್ಲೈ ಮಾಡಿರ್ಬೋದು, ಅವರು ಒಂದು ವರ್ತಕರೇ ಅಲ್ವಾ? ಎಸ್, ಅತ್ತ ಪ್ರಧಾನಿ GST ಜಾರಿ ವಿಶೇಷ ಅಧಿವೇಶನ ನಡೆಸೋದಕ್ಕೆ ಸಿದ್ಧರಾಗಿದ್ದಾರೆ. ಇತ್ತ ಉತ್ತರ ಪ್ರದೇಶದ ಅವರದೇ ಪಕ್ಷದ ಸಚಿವರಿಗೆ GST ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ. ನಾನು ಹೇಳಿದೆ ಮಂತ್ರಿಗಳಿಗೆ ಗೊತ್ತಿರಬೇಕು ಅಂತಲ್ಲ, ಸಾಮಾನ್ಯ ಜನರಿಗೆ ಗೊತ್ತಿಲ್ಲ, ಬಟ್ ಮಂತ್ರಿಗಳಿಗೆ ಗೊತ್ತಿಲ್ಲ. ಉತ್ತರ ಪ್ರದೇಶ ಸಮಾಜ ಕಲ್ಯಾಣ ಸಚಿವ ರಮಾಪತಿ ಶಾಸ್ತ್ರಿ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಉತ್ತರಿಸೋದಕ್ಕೆ ತಡಬಡಾಯಿಸಿದ್ದಾರೆ. GST ಕುರಿತ ಪ್ರಶ್ನೆಗೆ ನನಗೆ ಗೊತ್ತು ಹೇಳ್ತೇನೆ ಅಂತ ಅಂದರು. ತಡವರ್ಸೋಕ್ಕೆ ಪ್ರಾರಂಭ ಮಾಡಿದ್ರು. ಆವಾಗ ಪಕ್ಷವು ಮುಜುಗರಕ್ಕೆ ಸಿಕ್ಕಾಗ್ತು. ಅದಕ್ಕೆ ನಾನು ಹೇಳಿದ್ದು, ಯಾರು ಮೊದಲು ಮಂತ್ರಿಗಳಿಗೆ ಶಾಸಕರಿಗೆ GST ಅಂದ್ರೆ ಏನೇನೋ ಅಂದ್ಕೊಬಿಡ್ತಾರೆ GST ಅಂತಂದ್ರೆ. 120 ಕೋಟಿ ಜನಸಂಖ್ಯೆ ಸರ್, ಅದಕ್ಕೆ ಮಂತ್ರಿ ಗೊತ್ತಿಲ್ಲ ಅಂದ್ರೆ ಏನ್ ತಪ್ಪು? ಮಂತ್ರಿಗಳು ನಾವು ಮಾಡಿದ್ವಿ, ಗೊತ್ತಿಲ್ಲ ಅಂದ್ರೆ ನಾವೇನ್ ಮಾಡಕ್ ಆಗತ್ತೆ ಅಂತ ಅವ್ರು ಹೇಳ್ತಾರೆ. ಮಂತ್ರಿ ಏನ್ ತಪ್ಪು ಮಾಡೋದು ಮಾಫಿ. ವಯಸ್ಸಾದ ಸಚಿವರು 70 ವರ್ಷದವರು ಇವತ್ತು ಅವ್ರಿಗೆ ಏನೋ ಪಬ್ಲಿಕ್ ಅಲ್ಲಿ ಹೋದ್ರು ಅದೊಂದು ಸುದ್ದಿ ಮಾಡಿದ್ವಿ. ಮಾಧ್ಯಮ ಎಷ್ಟು ಕುಸಿತಾ ಇದೆ ಅಂತ ರಾಧಾ ಮೋಹನ್ ಸಿಂಗ್ ಅವರು ಅವ್ರ ವಯಸ್ಸಿಗಾನ ಗೌರವ ಕೊಡ್ಬೇಕು. ವಯಸ್ಸು ಗುಚ್ಚೋದ್ ಬಿಡದಲ್ಲ, ಹೋಗ್ಬಿಟ್ಟು ಗೋಡೆ ಪಕ್ಕದಲ್ಲಿ 70 ವರ್ಷ ಆಗ್ಲಿ ಅವ್ರು ಅಲ್ಲೆಲ್ಲೂ ಜಾಗ ಸಿಗದೆ ಇದ್ದಾಗ ನಾನಲ್ಲ ನೀವಲ್ಲ ನೀವು ಮಾಡ್ತೀರಾ ಆ ಕೆಲಸ. ಅವಾಗ ಗೊತ್ತಾಯ್ತಾ ಸರ್? ಅಂದ್ರೆ ಜಾಗ ಪ್ರೊವೈಡ್ ಮಾಡೋದು ನಿಮ್ ಊರನ್ನ ಗಲೀಜ್ ಮಾಡಿಟ್ರೆ ಪಾರ್ಟಿ ಸುಮ್ಮನೆ ಓಪನ್ ನಾವು ಪಂಚಾಯತ್ ಕಂಡು ನಿಂತ್ಕೊಂಡ್ಬಿಡೋದ. ಏನ್ ಪ್ರಕಾಶ್ ಡೋಂಟ್ ಡಿಫೆಂಡ್. ಅದ್ರ ವಯಸ್ಸಾದವ್ರ ಬಗ್ಗೆನೋ ಗೌರವ ಇಲ್ಲದೆ ಬರೀ ಸುದ್ದಿ ಮಾಡೋದೇ ಆಗ್ಬಿಟ್ರೆ ಅಲ್ಲಲ್ಲ ಪ್ರಕಾಶ್ ವಯಸ್ಸಾದವ್ರು ಕೇಳಿ ಅವ್ರಿಗೆ ಎಷ್ಟು ಸಮಸ್ಯೆಗಳು ಇರ್ತದೆ ಅಂತ. ಗನ್ ಮ್ಯಾನ್ ಈ ಕಡೆ ತಿರುಗಿ ನಿಂತ್ಕೊಂಡಿದ್ದಾನೆ 3 ಜನ, ಇವ್ರ ಈ ಕಡೆ ಗೋಡೆ ಗುಡಿಗ. ಏನ್ ಅವ್ರಿಗೆ ಏನ್ ತಪ್ಪು ಸರ್? ಅದನ್ನ ಸ್ವಚ್ಛ ಭಾರತ್ ಅಂತೇಳಿ ಒಂದು ಕಡೆ ಪ್ರಧಾನಮಂತ್ರಿಗಳು ಕಸ ಗುಡಿಸ್ತಾ ಇರೋದು, ಇನ್ನೊಂದ್ ಕಡೆ ಅವರು ಮೂತ್ರ ವಿಸರ್ಜನೆ ಯಾರೋ ಒಬ್ರು ಹೇಳಲಿಲ್ಲ ಅಂದ್ರೆ ಇಡೀ GST ತೆಗೆದುಕೊಂಡಾಗಾರ ನೀವಲ್ಲ. ಇವತ್ತು ಇದನ್ನು ನೀವಲ್ಲ, ಇವತ್ತು 2-3 ಸುದ್ದಿಗಳನ್ನ ನೋಡಿದ್ರೆ ನಮಗೆ ನಾನು ಹೇಳ್ತಾ ಇರೋದು ಇದು ಹಾಸ್ಯವಾಗಿ ತಗೋಬೇಕು. ಮನುಷ್ಯ ಓದಬೇಕಾಗಿತ್ತು. ಸೀರಿಯಸ್ ಹೇಳ್ತೀನಿ ನಿಮ್ಗೆ ಕೇಳಿ. ಒಂದು ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಸೆಕೆಂಡ್ ಮಂತ್ರಿಗಳಿಗೆ ಗೊತ್ತಿಲ್ಲ, ಆಸಕ್ತಿ ವಹಿಸಿರಲ್ಲ ಮಂತ್ರಿಗಳು. ವಹಿಸ್ಬೇಕಲ್ವಾ? ಹೌದು, ಯಾವ ಪಾರ್ಟಿ ಅಂತ ನಾನು ಹೇಳ್ತಾ ಇದ್ದೀನಿ. ನಾವು ಈ ಸ್ಟೋರಿಯಲ್ಲಿ ಉತ್ತರ ಪ್ರದೇಶದಲ್ಲಿ ನಿಮ್ ಸರ್ಕಾರ ಇದೆ ಅಂತ ಹೇಳಿದ ಉತ್ತರ ಪ್ರದೇಶ ಸಚಿವರು, ನಾನು ಉತ್ತರ ಪ್ರದೇಶ ಸಚಿವರು ಕರ್ನಾಟಕ ಸಚಿವರಾದ್ರೂ ಅದೇ ಕೊಡ್ತೀನಿ. ಯಾಕೆಂದ್ರೆ ಆಸಕ್ತಿ ವಹಿಸಬೇಕು, ಅಧ್ಯಯನ ಮಾಡ್ಲೇಬೇಕು, ಅವ್ರಿಗೊಂದು ಜವಾಬ್ದಾರಿ ಇರುತ್ತೆ. ನೋ ಎಕ್ಸ್ಕ್ಯೂಸ್. GST ವಿಚಾರದಲ್ಲಿ ನಾವು ಕೊಡ್ತೀವಿ. ವಿರಾಮದ ಹತ್ರ ಬದ ವಿರಾಮ ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ವೀಕ್ಷಕರೇ, GSTಯನ್ನ ಯಾರೂ ವಿರೋಧ ಮಾಡ್ತಿಲ್ಲ, ಇದು ಪಕ್ಷವನ್ನ ಮೀರಿದ್ದು. ಸೊ ದೇಶದಲ್ಲಿ ತೆರಿಗೆ ಸರಳೀಕರಣ ಆಗತ್ತೆ ಅಂದ್ರೆ ಎಲ್ಲರೂ ಸ್ವಾಗತಿಸ್ತಾರೆ, ನಾವು ಸ್ವಾಗತಿಸ್ತೀವಿ. ಆದರೆ ಅದರ ಒಳಗಡೆ ಒಂದು ನಿಮಿಷ ಗೌಡ್ರೆ, ಅದರ ಒಳಗಡೆ ಇರೋ ತಪ್ಪು ಬಗ್ಗೆ ಚರ್ಚೆ ಮಾಡಬಾರ್ದು ಅಂತ BJP ಹೇಳಿದ್ರೆ ನಾನು ಒಪ್ಪಲ್ಲ. ಸ್ಲ್ಯಾಬ್ಗಳಲ್ಲಿರೋ ತಪ್ಪು ಅದನ್ನು ಸುಧಾರಿಸಬೇಕು. ಎಲ್ಲಿಂದ ಯಾವುದಾದ್ರು ಸ್ಲ್ಯಾಬ್ಗಳಲ್ಲಿ ಯಾವುದಾದ್ರು ಬಂದ್ಬಿಟ್ಟು ಯಾವುದಾದ್ರು ಕ್ಷೇತ್ರಗಳು ಇದಕ್ಕೆ ತೊಂದರೆಗೊಳಗಾದರೆ, ಈಗ ಫಾರ್ ಎಕ್ಸಾಂಪಲ್ ಜವಳಿ ಕ್ಷೇತ್ರ ಚರ್ಚೆ ಮಾಡಬಾರ್ದು. ಅದನ್ನ ಆ ಚರ್ಚೆ ಮಾಡಿದ್ವಿ ಅಂದ ಕಡೆ ನೀವು ಮೋದಿ ವಿರೋಧ, ನೀವು ಹಿಂಗೆ ಮಾತಾಡ್ತೀರಿ, ನೀವು ನಿಮ್ದು ಹಿಂಗೆ ವಕ್ರ ದೃಷ್ಟಿ, ನೀವು ವಕ್ರದವರು ಅಲ್ಲ. ಅದು ದಟ್ ವಿಲ್ ಹ್ಯಾವ್ ಟು ಡಿಸ್ಕಸ್ ಟು ಇಂಪ್ರೂವ್ ದ ಸಿಚುವೇಶನ್.
ಉದ್ದೇಶ ಸಫಲ ಆಗಬೇಕು. ಇದು ಸರಳೀಕರಣ ಎಲ್ಲ ಒಳ್ಳೇದಾದ್ರೆ ನಮಗೂ ಸಂತೋಷ, ಮೋದಿಯವ್ರಿಗೂ ಸಂತೋಷ, ಪ್ರಕಾಶ್ಗೂ ಸಂತೋಷ, ನಿರಂಜನ್ ರಾವ್ಗೂ ಸಂತೋಷ, ರಮೇಶ್ ಗೌಡರು ಬಲಿತಾರೆ ಎಲ್ಲರಿಗೂ ಸಂತೋಷ ಅಲ್ವಾ? ಎಸ್, ಅದನ್ನು ವೈಯಕ್ತಿಕ ತಗೊಳ್ಕೊಡೋದು. 11 ಗಂಟೆಗೆ ಸರಿಯಾಗಿ GST ಕುರಿತ ವಿಶೇಷ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಸೊ ಪ್ರಾರಂಭವಾದಾಗ ಮೊದಲು ವಿತ್ತ ಸಚಿವ ಅರುಣ್ ಜೇಟ್ಲಿ ಅವರು ಪ್ರಾಸ್ತಾವಿಕ ಮಾತುಗಳನ್ನ ಆಡ್ತಾರೆ. ಅವರು ಸುಮಾರು 15 ನಿಮಿಷಗಳ ಕಾಲ ಅರುಣ್ ಜೇಟ್ಲಿ ಮಾತಾಡ್ತಾರೆ. 11:15ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡ್ತಾರೆ. ಅವರಿಗೆ ಸುಮಾರು ಅರ್ಧ ಗಂಟೆ ಕಾಲ ಅವರು ಮಾತಾಡ್ತಾರೆ. 11:45ಕ್ಕೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರ ಭಾಷಣ ಇದೆ. ಹಾಗೆಯೇ 12 ಗಂಟೆಗೆ GSTಗೆ ಚಾಲನೆ ಮತ್ತು ಒಂದು ಕಿರುಚಿತ್ರ ಪ್ರದರ್ಶನ ಇದೆ. ಸೊ ಯೂಶುವಲಿ ಜುಲೈ 1ರಿಂದ ದೇಶಾದ್ಯಂತ ಏನು GST ಜಾರಿ ಆಗಬೇಕು. ಈಗ 12 ಗಂಟೆಗೆ ಅದು 12 ಗಂಟೆಗೆ ಹೊಸ ದಿನ ನಮ್ಮ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ, ನಮ್ಮ ಭಾರತೀಯ ಕ್ಯಾಲೆಂಡರ್ ಪ್ರಕಾರ ಅಲ್ಲ, ಅದನ್ನ ಯಾಕೆ ಅವರು ಅನುಸರಿಸಿಲ್ಲ ಗೊತ್ತಿಲ್ಲ. ಸೊ ಭಾರತೀಯ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಬೆಳಗಾಗೋದು ಬೆಳಗಿನ ಜಾವ 5 ಗಂಟೆ ನಂತರ. ಸೊ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಮಾತ್ರ 12 ಗಂಟೆ. ಇದರಲ್ಲಿ ಇಂಗ್ಲೀಷ್ ಕ್ಯಾಲೆಂಡರ್ನ BJP ಸರ್ಕಾರ ಫಾಲೋ ಮಾಡ್ತಾ ಇದೆ ವರ್ಷ ಆದ ಕಡೆ. ಏನಿವೆ ಇಂಗ್ಲೀಷ್ ಕ್ಯಾಲೆಂಡರಿಗೆ ಇಂಗ್ಲೀಷ್ ಜಾರಿಗೆ ಹಿಂದಿ. ಸೊ ನಾವು ಮೊದಲು ಹೇಳಿದ ಹಾಗೆ ಇದು ಸಂಪೂರ್ಣವಾಗಿ ಇಡೀ ದೇಶದ ಆರ್ಥಿಕತೆಯನ್ನು ಏನು ಬದಲಿಸುವಂತಹದ್ದು ಅನ್ನುವ ನಿರೀಕ್ಷೆ ಇದೆ. ಸೊ ವಿಶ್ವದ ಹಲವು ರಾಷ್ಟ್ರಗಳಲ್ಲಿ ಈ ರೀತಿ GST ಏಕರೂಪ ತೆರಿಗೆ ಪದ್ಧತಿ ಇದೆ. ಏಷ್ಯಾದಲ್ಲಿ ಕೆಲವು ರಾಷ್ಟ್ರಗಳಲ್ಲಿದೆ, ಕೆಲವು ರಾಷ್ಟ್ರಗಳು ಇನ್ನೇನು ಈ ಏಕರೂಪ ತೆರಿಗೆ ತರುವಂತಹ ಪ್ರಶ್ನೆ ಏನಿದೆ ಅದು ಚರ್ಚೆ ನಡೀತಾ ಇದೆ. ಒಟ್ಟಾರೆ ಅದರ ಪರಿಣಾಮ ಏನು ಆಗುತ್ತೆ ಅಂತ ಈಗ ಅದೇ ರೀತಿಯ ಕ್ಷಣಗಣನೆ ನಿಜ. ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಕಾರ್ಯಕ್ರಮದಲ್ಲಿ ಯೂಶುವಲಿ ಏನು ಸೆಷನ್ ನಡೆಯುತ್ತೆ, ರಾಷ್ಟ್ರಪತಿಗಳು ಬಂದಾಗ ಅದಕ್ಕೆ ನಾವು ಜಂಟಿ ಅಧಿವೇಶನ ಅಂತ ಕರಿತೀವಿ. ಆ ಸಂದರ್ಭದಲ್ಲಿ ಮೊದಲು ರಾಷ್ಟ್ರಪತಿಗಳು ರಾಜ್ಯಪಾಲರು ಮಾತನಾಡಬೇಕು, ಅದು ಸಂಪ್ರದಾಯ ಅಂತ. ಇಲ್ಲಿ ಆ ಸಂಪ್ರದಾಯ ಬದಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಪ್ರಕಾಶ್ ಶೇಷರಾಘವಾಚಾರ್. ಇದು ಫಂಕ್ಷನ್ನೋ ಸೆಷನ್ನೋ? ಜಂಟಿ ಅಧಿವೇಶನ ಅಲ್ಲ ಇದು. ಅಲ್ಲ, ಯೂಶುವಲಿ ಪ್ರೋಟೋಕಾಲ್ ಅಲ್ಲ, ಸೆಂಟ್ರಲ್ ಹಾಲಲ್ಲಿ ನಡೀತಾ ಇರೋಂಥ ಕಾರ್ಯಕ್ರಮ ಇದು. ಅಲ್ಲಿ ಪ್ರೋಟೋಕಾಲ್ ಮೇಂಟೈನ್ ಮಾಡದೆ ಮಾಡೋಕ್ಕೆ ಸಾಧ್ಯವಿಲ್ಲ. ಅಲ್ಲಿರೋ ದಿಲ್ಲಿಲಿರೋ ಅಂಥವರು ಎಲ್ಲವನ್ನೂ ಪರಿಗಣಿಸಿ ಈ ಕಾರ್ಯಕ್ರಮದ ರೂಪುರೇಷೆಗಳು ಮಾಡಿರ್ತಾರೆ. ಈ GST ಲಾಂಚಿಂಗು ಫೈನಲ್ ಆಗಿ ಯೂಶುವಲಿ ರಾಷ್ಟ್ರಪತಿ ಇದ್ದಾಗ ರಾಷ್ಟ್ರಪತಿ ಭಾಷಣವೇ ಪ್ರಮುಖ ಆಗಿರುತ್ತೆ. ಬಟ್ ಇಲ್ಲಿ ಫೋಕಸ್ ಮೋದಿ ಅವರ ಪ್ರಮುಖ ಕೊನೆಯಲ್ಲೇ. ಅದಕ್ಕೆ ಅದಕ್ಕೆ ಮುಂಚೆ ಪ್ರಾಸ್ತಾವಿಕ ಭಾಷಣ, ಮುಖ್ಯ ಅತಿಥಿಗಳ ಭಾಷಣ, ಕೊನೆಯಲ್ಲಿ ರಾಷ್ಟ್ರಪತಿಗಳ ಭಾಷಣ ಅಷ್ಟೇ. ನಮ್ಮ ದೇವೇಗೌಡರ ಭಾಷಣಕ್ಕೆ ಅವಕಾಶ ಇಲ್ಲ, ಬೇಲ್ ಕೂತಿರ್ತಾರೆ ಅಷ್ಟೇ. ದಯವಿಟ್ಟು ನೀವು ಅಲ್ಲೇ ಕೇಳ್ಬಿಟ್ರೆ ಒಳ್ಳೇದು. ನಿರಂಜನ್ ರಾವ್ ಒಟ್ಟಾರೆ ಎಸ್, ಇದು ನೋಡಿದ್ರೆ ಈ ಕಾರ್ಯಕ್ರಮದ ಬಗ್ಗೆ ಕಾಂಗ್ರೆಸ್ ಕೆಲವು ಆಕ್ಷೇಪಗಳನ್ನು ವ್ಯಕ್ತಪಡಿಸಿದೆ. ಸೊ ನಮ್ಗೆ ಗೊತ್ತಿದೆ GST ಹಾಫ್ ಬೇಕ್ಡ್ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಇದು ಪುನಃ ಅರಬೆಂದದ್ದು ಅಂತ ನಾವು ಕನ್ನಡದಲ್ಲಿ ಹಾಫ್ ಬೇಕ್ಡ್ ಅಂತ ಅರಬೆಂದಿದ್ದೀವಿ ಅಂತ. ಸೊ ಒಟ್ಟಾರೆ ನೀವು ಗಮನಿಸ್ತೀರಿ ಈ ಕಾರ್ಯಕ್ರಮದ ಈಗೇನು 1 ತಾಸಲ್ಲಿ ಪ್ರಾರಂಭ ಆಗುತ್ತೆ, ಇದು ರೂಪರೇಷೆಯಲ್ಲಿ ತಾವೇನಾದ್ರು ವ್ಯತ್ಯಾಸ ಕಾಣ್ತಿರೋ ಏನು ಸರ್? ರೂಪರೇಷೆ ವ್ಯತ್ಯಾಸ, ಪ್ರೋಟೋಕಾಲು ಅವ್ರಿಗೆ ಅವ್ರ ಪ್ರೈಮ್ ಮಿನಿಸ್ಟರ್ ಇಂಪಾರ್ಟೆಂಟು, ಕಾರ್ಯಕ್ರಮ ಪ್ರೆಸೆಂಟೇಷನ್ ಇಂಪಾರ್ಟೆಂಟು. ಯಾರಿಗೆ ಯಾವ ಪೊಸಿಷನ್ ಕೊಡ್ತಾರೋ ಅವ್ರ ಲೆಕ್ಕಾಚಾರದಲ್ಲಿ ಕೊಡಲಿ. ಬಟ್ ನಮಗೆ ದ ಫಸ್ಟ್ ಸಿಟಿಸನ್ ಆಫ್ ದ ಕಂಟ್ರಿ ಇಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಈ ಯೂಶಲಿ ಎನಿ ಸೆಷನ್ ಸ್ಟಾರ್ಟ್ ಆಗಲಿ ಏನಾರ ಆಗಲಿ ಫಸ್ಟ್ ಮಾತಾಡೋದು ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಇವರೇನೋರು ಅವ್ರು ಮಾಡ್ಕೊಂಡಿದ್ದಾರೆ, ಪ್ರೆಸಿಡೆಂಟ್ ಒಪ್ಕೊಂಡು ಮಾತಾಡ್ತಾ ಇದ್ದಾರೆ, ಅದಕ್ಕೆ ನಾವೇನು ಹೇಳಕ್ಕಾಗಲ್ಲ. ಆದರೂ ಒಂದು ಸರ್, ನಮ್ಮ ರಾಹುಲ್ ಗಾಂಧಿ ಅವ್ರು ಹೇಳಿರೋದು ಹಾಫ್ ಬೇಕ್ ಅಂದಿದ್ದಾರಲ್ಲ, ತುಂಬ ಮೀನಿಂಗ್ ಇದೆ ಅದರಲ್ಲಿ. ತುಂಬ ಇನ್ನೂ ಸ್ವಲ್ಪ ಪ್ಲ್ಯಾನ್ ಮಾಡಿ ತರಬೇಕಾಯ್ತು. ಯು ಆರ್ ಡೂಯಿಂಗ್ ಇಟ್ ಇನ್ ಅ ಹರಿ. ಅದು ಬೇಕಾದಷ್ಟು ಜನ ಆರ್ಥಿಕ ತಜ್ಞರು ಹೇಳಿದ್ದಾರೆ, ಅದನ್ನು ಯಾರು ಡಿಸ್ಪ್ಯೂಟ್ ಮಾಡೋಂಗಿಲ್ಲ. ಯು ಕ್ಯಾನ್ ಸಿ, ಇವ್ರು ಹೇಳಿದ್ರಲ್ಲ ಎಕನಾಮಿಕ್ ಟೈಮ್ಸು, ಎಲ್ಲ ಪೇಪರು ಓದಿ. ಇಟ್ ಈಸ್ ಅ ಡಿಸಿಷನ್ ಮೇಡ್ ಇನ್ ಹೇಸ್ಟ್, ಇಟ್ ಶುಡ್ ಹ್ಯಾವ್ ಬೀನ್ ಡನ್ ಅ ಲಿಟಲ್ ಲೇಟರ್ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಇವರು ಒಪ್ಕೋಬೇಕು, ನಾನು ಒಪ್ಕೋಬೇಕು, ನೀವು ಒಪ್ಕೋಬೇಕು. ಪೊಲಿಟಿಕಲ್ ಅಂತ ಇಲ್ಲ. ಈಗಾಗಲೇ GST ಬಗ್ಗೆ ಸಾಕಷ್ಟು ಏನು 6 ತಿಂಗಳಿಂದ ಹೋಮ್ವರ್ಕ್ ಮಾಡಿದ್ರು, ಅದನ್ನ ಇವತ್ತು ರಾತ್ರಿ ಏನು ಜಾರಿಗೆ ತಗೊಂಡ್ಬರ್ತಾ ಇದ್ದಾರೆ. ಅದು ಜಾರಿಗೆ ಬಂದಾದ್ಮೇಲೆ ಯಾವುದಕ್ಕೆ ಎಷ್ಟೆಷ್ಟು ಟ್ಯಾಕ್ಸನ್ನು ಇವ್ರು ಫಿಕ್ಸ್ ಮಾಡ್ತಾರೆ, ಅದೇನು ಕಮಿಟಿ ಇದೆ. ಈಗಾಗಲೇ ನಮ್ಮ ಪ್ರಕಾಶ್ ಅವ್ರು ಹೇಳ್ತಾ ಇದ್ರಲ್ಲ, ಈಗಾಗಲೇ ಕಮಿಟಿಲಿ ಎಲ್ಲರೂ ಒಪ್ಕೊಂಡಿದ್ದಾರೆ ಅಂತೇಳಿ. ಈಗಾಗಲೇ ಎಲ್ಲರೂ ಒಪ್ಕೊಂಡಿರಲಿಲ್ಲ,
ಅದರಲ್ಲಿ 50% ಮಾತ್ರ ಒಪ್ಕೊಂಡ್ರೆ ಸಾಕು ಅಂತೇಳಿ ಈಗಾಗಲೇ ಅವ್ರು ತೀರ್ಮಾನ ಮಾಡ್ಕೊಂಡಿದ್ರು. ಹಾಗಾಗಿ ಅವರು ಅದನ್ನೇ ಅವರು ಕನ್ಸಿಡರ್ ಮಾಡ್ತಾ ಇದ್ರು. ಹಾಗಾಗಿ ನೆಕ್ಸ್ಟ್ ಫರ್ದರ್ ಬೆಳಗಾವಿಗೆ ಹೋಗ್ಬೇಕು ನಾವು. ಈ GST 7 ತಿಂಗಳು ಮಗು ಹುಟ್ಟಿರು ಸ್ವಾಗತನೇ ಮಾಡ್ತೀವಿ. ಆದರೆ ಬಯಸೋದೇನೆಂದ್ರೆ 9 ತಿಂಗಳು ಪೂರ್ಣ ಆಗ್ಲಿ, ಪರಿಪೂರ್ಣವಾಗಿ ಮಗು ಬರ್ಲಿ ಅನ್ನೋದು ಇರುತ್ತೆ. ಆ ರೀತಿಯಲ್ಲಿ ಕಾಂಗ್ರೆಸ್ ಅಲ್ಲ 7 ತಿಂಗಳಿಗೆ ಹುಟ್ಟಿದ ಮಗು ತುಂಬಾ ಚುರುಕಂತೆ, ಗೊತ್ತಾ ನಿಮ್ಗೆ? 9 ತಿಂಗಳ ಮಗುಕ್ಕಿಂತ 7 ತಿಂಗಳ ಮಗು ಬಹಳ ಚುರುಕು ಅಂತಾರೆ. ಆದ್ರೆ ಇನ್ನೂ 2 ತಿಂಗಳು ಬಹಳ ಅಪಾಯಕಾರಿ. ನೀವು ಬಹಳ ಮಗು ಚುರುಕಾಗಿದ್ರೆ ಏನ್ ಕೇಳ್ತಾರೆ ಗೊತ್ತಾ? ಏನಪ್ಪಾ 7 ತಿಂಗಳಿಗೆ ಹುಟ್ಟಿದ್ಯಾ? ಅದಕ್ಕೇನೆ ಕಾಂಗ್ರೆಸ್ ಬಹುಶಃ ನಿರಾಕರಣೆ. ಪ್ರಿಯ ವೀಕ್ಷಕರೇ, ಇನ್ನೊಂದು ಗಂಟೆಯ ಅವಧಿ ಇದೆ. ನಾವು ಕೂಡ ನಿಮ್ಮ ಸುದ್ದಿ ಟಿವಿ ಲೈವ್ ಆಗಿ ಇಡೀ ಕಾರ್ಯಕ್ರಮವನ್ನು ತಮಗೆ ತೋರಿಸುವ ಯತ್ನ ಮಾಡ್ತೀವಿ. ಇದು ಐತಿಹಾಸಿಕ ಹೌದು ಅಲ್ಲೋ ನಾನು ಅದರ ಬಗ್ಗೆ ಭಿನ್ನಾಭಿಪ್ರಾಯ ಇರಬಹುದಾದರೂ ಒಟ್ಟಾರೆಯಾಗಿ ಭಾರತ ನಮ್ಮ ತೆರಿಗೆ ಪದ್ಧತಿಯಲ್ಲಿ ಸರಳೀಕರಣ ಮತ್ತು ಸುಧಾರಣೆಗೆ ಇಟ್ಟ ಹೆಜ್ಜೆ ಅನ್ನೋದು ಮಾತ್ರ ನಿಜ. ಅದನ್ನು ಈ ಸೇಲ್ಸ್ಮೆನ್, ಒಳ್ಳೆ ಸೇಲ್ಸ್ಮೆನ್ ಇದ್ರೆ ಎಂಥ ವಸ್ತು ಇದ್ರೂ ಕೂಡ ತುಂಬ ಚೆನ್ನಾಗಿ ಸೇಲ್ ಮಾಡ್ತಾರೆ. ಬಿಜೆಪಿ ಇಟ್ಸ್ ದೇರ್ ವೆರಿ ಗುಡ್ ಸೇಲ್ಸ್. ಸರ್ ಇವತ್ತು ಇನ್ನೊಂದು ತುಂಬಾ ಚೆನ್ನಾಗಿ ಸೇಲ್ ಮಾಡ್ತಾರೆ. ಸರ್ ಇನ್ನೊಂದು ಪ್ರಮುಖವಾದ ಸುದ್ದಿ ಇವತ್ತು ಚೀನಾದವರು ಒಂದು ನಿಮಿಷ ಇರಿ, ಆ ಸುದ್ದಿ ಇದೆ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪಕ್ಷ ಇಂದು ತನ್ನ ಶಕ್ತಿ ಪ್ರದರ್ಶನ ನಡೆಸಿತು. ಅಥಣಿಯಲ್ಲಿ ಬಸವೇಶ್ವರ ಏತ ನೀರಾವರಿ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಿದ ಬಳಿಕ ಪಟ್ಟಣದಲ್ಲಿ ಬೃಹತ್ ಸಮಾವೇಶ ನಡೆಸಲಾಯಿತು. ಸಮಾವೇಶದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಬಿಜೆಪಿಯ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಅವರು ಜೈಲಿಗೆ ಹೋಗಿ ಬಂದಿದ್ದಾರೆ. ಅಲ್ಲದೆ ಅಥಣಿ ಕ್ಷೇತ್ರದ ಶಾಸಕ ಲಕ್ಷ್ಮಣ ಸವದಿ ಅವರು ವಿಧಾನಸಭೆಯಲ್ಲೇ ಬ್ಲೂ ಫಿಲಂ ನೋಡಿದ್ದಾರೆ. ಇವರಿಗೆ ಮಾನ ಮರ್ಯಾದೆ ಇದ್ದಿದ್ರೆ ರಾಜಕೀಯ ನಿವೃತ್ತಿ ಪಡಿತಾ ಇದ್ರು ಅಂತಾನು ಕಿಡಿಕಾರಿದರು. ನಾನು ನೀಡಿದ 5 ಬಜೆಟ್ನಲ್ಲಿ ಎಲ್ಲ ವರ್ಗದವರಿಗೂ ಯೋಜನೆಗಳನ್ನು ರೂಪಿಸಿದ್ದೇನೆ. ನಮ್ಮ ಸರ್ಕಾರ ಬಡವರ, ದೀನದಲಿತರ ಮತ್ತು ಶೋಷಿತರ ಪರವಾಗಿ ಕಾರ್ಯನಿರ್ವಹಿಸಿದೆ. ಜನತೆಯ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಯಶಸ್ವಿಯಾಗಿದೆ ಅಂತಾನು CM ತಮ್ಮ ಸರ್ಕಾರದ ಸಾಧನೆಯನ್ನು ಬಿಚ್ಚಿಟ್ಟರು. ಸಮಾರಂಭದಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್, AICC ಕಾರ್ಯದರ್ಶಿ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಜಾತಿಯ ಬಡವರು ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗಬೇಕು ಅಂತಕ್ಕಂಥದ್ದು. ಆದ್ರೆ ಭಾರತೀಯ ಜನತಾ ಪಕ್ಷ ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಸಮಾಜವನ್ನ ಒಡೆದು ಸಮಾಜವನ್ನ ಛಿದ್ರ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ ನಾವು ಸಮಾಜವನ್ನ ಒಂದುಗೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. I am so much delighted for attending this Mammoth rally. Actually, I think this is a people ocean is surrounding here in this Athani in the name of Indian National Congress. Mammoth public itself is showing that what will be the future of. ಒಂದು ಕಡೆ ಮುಖ್ಯಮಂತ್ರಿಗಳು ಬಿಜೆಪಿ ಮೇಲೆ ದಾಳಿ ನಡೆಸಿದರೆ, ಇನ್ನೊಂದು ಕಡೆ JDS ನಾಯಕ ಕುಮಾರಸ್ವಾಮಿ ಸಾಲ ಮನ್ನಾ ವಿಚಾರವಾಗಿ ಯಡಿಯೂರಪ್ಪರ ವಿರುದ್ಧ ಹರಿಹಾಯ್ದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯಲ್ಲಿ ಮಾತನಾಡಿದ HD ಕುಮಾರಸ್ವಾಮಿ, ರಾಜ್ಯ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿದೆ. ಈಗಲಾದರೂ ಬಿಜೆಪಿ ನಾಯಕರಿಗೆ ಮಾನ ಮರ್ಯಾದೆ ಇದ್ದರೆ ಮೋದಿ ಮೂಗು ಹಿಡಿದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಮನ್ನಾ ಮಾಡಿಸಲಿ ಅಂತ ಸವಾಲು ಹಾಕಿದ್ರು. ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಬಹಳ ದೊಡ್ಡ ವಿರಾವೇಶದ ಭಾಷಣ ಮಾಡ್ತಾ ಇದ್ದಾರೆ. 50,000 ರೂಪಾಯಿಗಳ ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಯಡಿಯೂರಪ್ಪನವರು ಹೇಳಿದ್ರು ಮೂಗಿಡ್ತೀನಿ, ಕಿವಿ ಇಡ್ತೀನಿ. ನರೇಂದ್ರ ಮೋದಿ ಅವರು ಮೂಗಿಡ್ಕೊಳ್ಳಿ, ಕಿವಿ ಇಡ್ಲಿ. ಈ 50,000 ರೂಪಾಯಿನ ಸಾಲ ಮನ್ನಾ ಅಂತ ಏನು ಘೋಷಣೆ ಮಾಡ್ಕೊಂಡಿದ್ದಾರೆ ಇಲ್ಲಿವರು, ಅದರಲ್ಲಿ ಯಾರ್ಯಾರು ಒಂದು ಕಡೆ ಕಾಂಗ್ರೆಸ್, ಇನ್ನೊಂದು ಕಡೆ JDS ಬಿಜೆಪಿ ಮೇಲೆ ಅಟ್ಯಾಕ್ ಮಾಡಿದೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮಾನ ಮರ್ಯಾದೆ ಪ್ರಶ್ನೆ ಏನು ಎತ್ತಿದ್ದಾರೆ ಬಿಜೆಪಿದವರು. ಹಾಗೆಯೇ ಕುಮಾರಸ್ವಾಮಿಯವರು ಮಾನ ಮರ್ಯಾದೆ ಪ್ರಶ್ನೆ ಎತ್ತಿದ್ದಾರೆ. ಅದಕ್ಕೆ ಪ್ರಕಾಶ್ ರಾಘವಾಚಾರ್ಯ ಏನು ಉತ್ತರ ಹೇಳ್ತಾರೆ? ಅಲ್ಲ, ಇವತ್ತು ಚುನಾವಣೆ ಸಮೀಪ ಬರ್ತಾ ಇದೆ. ಎಲ್ಲರಿಗೂ ಈಗ BJPಯ ಬಗ್ಗೆ ಎಷ್ಟು ಭಯ ಇದೆ ಅನ್ನೋದು ಎರಡೂ ನಾಯಕರುಗಳು ಭಾಳ ನಿಚ್ಚಳವಾಗಿ ತೋರಿಸ್ತಾ ಇದ್ದಾರೆ. ಅವರವರ ಅಭಿಪ್ರಾಯಗಳನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಜನ ಅವ್ರ ಅಭಿಪ್ರಾಯನ ಪ್ರಕಟ ಮಾಡ್ತಾರೆ. ಕುಮಾರಸ್ವಾಮಿ ನಿಮ್ಮ ನಾಯಕರು ಹೌದು ಕಣ್ರಿ. ಒಂದ್ ಕಡೆ ಬಿಜೆಪಿ ಸಪೋರ್ಟ್, ಒಂದ್ ಕಡೆ ಕಾಂಗ್ರೆಸ್ ಸಪೋರ್ಟ್. ಆ ಕಡೆ ಅಂದಾಗ ಈ ಕಡೆ, ಈ ಕಡೆ ಅಂದ್ರೆ ಅಲ್ಟಿಮೇಟ್ಲಿ ಅವ್ರು ಯಾವ ಕಡೆ ಯಾರಿಗೂ ಗೊತ್ತಿಲ್ಲ. ಇಲ್ಲ ನಾವೀಗಾಗಲೇ ಅದಕ್ಕೆ ಹಿಂದಿನ
ಭಾಳಷ್ಟು ಬಾರಿ ನಾವು ಈಗಾಗಲೇ ಅದು ಕ್ಲಾರಿಫೈ ಮಾಡಿದ್ದೀರಿ. ಇವರೇನು ನಮ್ಮ ಪ್ರಕಾಶ್ ಅವ್ರು ಹೇಳ್ತಾ ಇರೋಗೇನೆ BJPಗೆ ಏನು ಎಲೆಕ್ಷನ್ ಬರ್ತಾ ಇದೆ ಅದಕ್ಕೋಸ್ಕರ ಈ ರೀತಿ BJP ಬಗ್ಗೆ ಎಷ್ಟು ಭಯ ಇದೆ ಅಂತ ದಯಮಾಡಿ ಅಲ್ಲ. BJP ಬಗ್ಗೆ ನಮಗೆ ಯಾವುದೇ ರೀತಿಯ ಭಯ ಇಲ್ಲ. ಯಾಕೆ ಅಂತಂದ್ರೆ BJP ಸರ್ BJP ಬಗ್ಗೆನೂ ಭಯ ಇಲ್ಲ, ಕಾಂಗ್ರೆಸ್ ಬಗ್ಗೆನೂ ಭಯ ಇಲ್ಲ. ಅವಕಾಶ ಸಿಕ್ಕ್ರಿ ಈ ಕಡೆ ಆದ್ರೂ ಹೋಗ್ತೀರಿ, ಈ ಕಡೆ ಇಲ್ಲ ಅಂತ ಸರ್ ಇಲ್ಲ, ಆ ರೀತಿ ಯಾವುದು ಇಲ್ವೇ ಇಲ್ಲ. ಯಾಕೆ ಅಂತಂದ್ರೆ ಆ ಸಂದರ್ಭ ತಕ್ಕಂಗೆ ಇಲ್ಲ ಸರ್, ಅದು ಕ್ಲಾರಿಫೈ ಮಾಡ್ಬಿಡ್ತೀನಿ ಮೇಡಮ್. ಇಲ್ಲ ನೋಡಿ ಮೇಡಮ್, ಸರ್ ನೋಡಿ ಇವತ್ತು ಮಾತಾಡಿರೋದು ನಮ್ಮ ರಾಜ್ಯದ ಅಧ್ಯಕ್ಷರು ಇವತ್ತು ಹೇಳಿರೋ ಇದು ಹಿಂದೆ ನಾವೇನು 20 ತಿಂಗಳು ಸರ್ಕಾರದಲ್ಲಿ ಪಾಲ್ದಾರರಾಗಿದ್ದಂಥ ಸಂದರ್ಭದಲ್ಲಿ ಇದೇ ಯಡಿಯೂರಪ್ಪನವರು ಪ್ರಕಾಶ್ ಅವ್ರಿಗೂ ಭವಿಷ್ಯ ಗೊತ್ತಿದೆ. ಯಾಕೆಂತಂದ್ರೆ ಅವರು ಸದನದಲ್ಲೇ ಹೇಳಿದ್ದಾರೆ ಸರ್, ನಾನು ಓಟ್ಗೋಸ್ಕರ ಆ ರೀತಿ ಹೇಳಿದ್ದೆ, ಸಾಲ ಮನ್ನಾ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಗಂಟಾ ಘೋಷವಾಗಿ ಹೇಳಿದ್ರು. ಅದಕ್ಕೋಸ್ಕರ ಸರ್ ಅಲ್ಲ ದಯಮಾಡಿ ಕೇಳಿ, ಇವತ್ತೇನು ಮುಖ್ಯಮಂತ್ರಿಗಳ ಮೂಗ ಅಂತ ಹೇಳಿದಕ್ಕೆ ಅದಕ್ಕೆ ಪ್ರಧಾನಮಂತ್ರಿಗಳ ಮೂಗ ಹಿಡಿದು ಈ ರಾಜ್ಯದ ರೈತರ ಮುಖವನ್ನ ಹಸನಾಗಿ ಮಾಡಿ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷ ಹೇಳಿರೋದು. ಅದ್ರಲ್ಲಿ ಯಾವುದೇ ತಪ್ಪನ್ನ ನಾನು ನೋಡ್ರಿ, ನನಗೆ ಬಹಳ ಗೌರವ ಇದೆ. ಯಾಕೆಂದ್ರೆ ಈ ವಿಶ್ವ ಮಾನವ ತತ್ವ ಅಂತಿದೆ, ಇವ್ರು ಹೇಳಿದ್ರು ಗೊತ್ತಾ, ಕುವೆಂಪು ಅವರು ಅಕ್ಷರಶಃ ಪಾಲಿಸ್ತಾ ಇದ್ದಾರೆ. ನಾವ್ ಎಲ್ಲರೂ ಒಂದೇ ನಮ್ಗೆ ಅಂತ. ನಾವು ಈಗಾಗಲೇ ಒಂದೇನು ಗೊತ್ತಾ, ದಯಮಾಡಿ ಸರ್ 100 ಬಾರಿ ನಮ್ಮ BJP ಮತ್ತೆ ಕಾಂಗ್ರೆಸ್, ನಾನು ಎರಡಕ್ಕೂ ಹೇಳ್ತೀನಿ, ಎರಡೂ ರಾಷ್ಟ್ರ ಪಕ್ಷಗಳು 100 ಬಾರಿ ಸುಳ್ಳನ್ನ ಹೇಳಿ ಸತ್ಯ ಮಾತಾಡಿದ್ವಿ ಸರ್. ಎಸ್, ವಾಸ್ತವಿಕ ಗಡಿ ನಿಯಂತ್ರಣ ರೇಖೆ ಬಳಿ ಚೀನಾದ ಕಿರಿಕ್ ಮುಂದುವರೆದಿರಂತೆ ವಿದೇಶಾಂಗ ಸಚಿವಾಲಯ ಸಿಕ್ಕಿಂನ ಧೂಖ್ಲಾ ಪ್ರದೇಶದಲ್ಲಿ ಚೀನಾ ನಿರ್ಮಿಸ್ತಾ ಇರೋ ರಸ್ತೆಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಸಿಕ್ಕಿಂನಲ್ಲಿ ಗಡಿ ನಿಯಂತ್ರಣ ರೇಖೆಯನ್ನು ಉಲ್ಲಂಘಿಸಿ ರಸ್ತೆ ನಿರ್ಮಿಸುವುದರಿಂದ ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧದಲ್ಲಿ ಬಿರುಕು ಮೂಡುತ್ತೆ, ಅಲ್ಲದೆ ಇದರಿಂದ ಭದ್ರತೆಯ ಮೇಲೆ ಗಂಭೀರ ಪರಿಣಾಮ ಉಂಟಾಗುತ್ತೆ ಅಂತ ಭಾರತ ಹೇಳಿದೆ. ಈ ನಡುವೆ 1962ರ ಯುದ್ಧದ ಇತಿಹಾಸದಿಂದ ಭಾರತ ಸೇನೆ ಪಾಠ ಕಲಿಯಲಿ ಅನ್ನೋ ಚೀನಾದ ಹೇಳಿಕೆಗೆ ರಕ್ಷಣಾ ಸಚಿವ ಅರುಣ್ ಜೇಟ್ಲಿ ತಿರುಗೇಟು ನೀಡಿದ್ದಾರೆ. 1962ರ ಭಾರತಕ್ಕಿಂತ 2017ರ ಭಾರತ ಭಿನ್ನವಾಗಿದೆ ಅಂತ ಅವರು ಹೇಳಿದ್ದಾರೆ. ಸಿಕ್ಕಿಂನ ಧೂಂಗ್ಲಾಂಗ್ ಪ್ರದೇಶದಲ್ಲಿ ಭಾರತ ನಿಯೋಜಿಸಿರೋ ಸೇನೆಯನ್ನು ಹಿಂದಕ್ಕೆ ಕರೆಸ್ಕೊಳ್ಬೇಕು ಅಂತ ಷರತ್ತು ವಿಧಿಸಿರೋ ಚೀನಾ 1962ರ ಯುದ್ಧವನ್ನು ನೆನಪಿಸ್ತಾ ಇತಿಹಾಸದಿಂದ ಭಾರತೀಯ ಸೇನೆ ಪಾಠ ಕಲಿತುಕೊಳ್ಳಿ ಅಂತ ಹೇಳಿತ್ತು. ಎಸ್, ಈ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಸಮಯ ಇಲ್ಲ. ಕಳೆದ 2-3 ದಿನಗಳಿಂದ ನಾವು ಈ ಬಗ್ಗೆ ಚರ್ಚೆನೇ ಮಾಡ್ತಾ ಇದ್ದೀವಿ. ನಮ್ಮ ವಿದೇಶಾಂಗ ನೀತಿಯಲ್ಲಿ ವೈಫಲ್ಯ ಇದೆಯಾ, ಚೀನಾದ ಜೊತೆಗಿನ ನಮ್ಮ ಸಂಬಂಧ ತಪ್ತಾ ಇರೋದು, ಇಲ್ಲಿ ಪಾಕಿಸ್ತಾನ ಜೊತೆಗಿನ ಸಂಬಂಧದಲ್ಲಿ ನಾವು ಎಲ್ಲಿ ಎಡವಿದ್ವಿ ಅಂತ ಚರ್ಚೆ ಮಾಡಿದ್ವಿ. ಆದರೆ ಇವತ್ತು ಚರ್ಚೆ ಮಾಡೋದಕ್ಕೆ ಸಮಯ ಇಲ್ಲ. ಈಗ ನಾವು ವಿರಮಿಸಲೇಬೇಕು. ಆದರೆ ಒಂದು ಮಾತು ಹೇಳ್ತೀನಿ, 11 ಗಂಟೆಗೆ ಎಸ್ ನೀವು ರೆಡಿ ಇರಿ. ಐತಿಹಾಸಿಕವೋ ಸಾಮಾಜಿಕವೋ ಗೊತ್ತಿಲ್ಲ ನನಗೆ, ಐತಿಹಾಸಿಕವೋ ಸಾಮಾಜಿಕವೋ ಪೌರಾಣಿಕನೇ ಆಗ್ಬಿಡ್ಬಹುದು, ಪೌರಾಣಿಕ ಆಗ್ಬೋದು ಗೊತ್ತಿಲ್ಲ. ಇದು ಯಾವುದು ಅದನ್ನು ನೋಡೋದಕ್ಕಲ್ಲ, ನಾವು ಸಿದ್ಧರಾಗಿರೋಣ, ಅದರಂತೆ ನಿರೀಕ್ಷಿಸೋಣ. ಏನೋ ಈ ಗೂಡ್ಸ್ ಆ್ಯಂಡ್ ಸರ್ವಿಸ್ ಆ್ಯಕ್ಟ್ ಏನಿದೆ ಅದು ಭಾರತ ಆರ್ಥಿಕತೆಯನ್ನು ಇನ್ನೊಂದು ಎತ್ತರಕ್ಕೆ ಏರಿಸಲಿ ಅಂತ. ಎನಿವೆ, ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ಸೊ ನಾಳೆ ಶನಿವಾರ, ನಾಡ್ದು ಭಾನುವಾರ ವೀಕೆಂಡ್, ನಾನು ಬರಲ್ಲ, ನೀವು ವೀಕೆಂಡ್ ಎಂಜಾಯ್ ಮಾಡಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಶುಭರಾತ್ರಿ, ನಮಸ್ಕಾರ.